ಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಸ್ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಂ ಮಮ ಸನ್ನಮಾಮಿ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋ ವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವೇ ವಹಿ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾಣೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್. ನೌಮಿನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾತ್ಸನ್ಮನೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸದ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಬಂಧುಸ್ತುಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೋ ನೂನಂ ಮನಾಂಗ್ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರ್ಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ಪರಮಾತ್ಮನ ಕಲ್ಯಾಣದ ಕಥೆ ಅಂತನ್ನೋದು ಅತ್ಯಂತ ಮಂಗಳಕರವಾದದ್ದು. ಶ್ರೀಮದಾಚಾರ್ಯರು ತತ್ವಸಂಖ್ಯಾನ ಅಂತನ್ನುವಂತಹ ಗ್ರಂಥವನ್ನು ಬರೆದಾಗ ಅಲ್ಲಿ ಯಾಕೆ ಮಂಗಲಾಚರಣವನ್ನು ಮಾಡಲಿಲ್ಲ ಎಂಬುದಾಗಿ ಪ್ರಶ್ನೆಯನ್ನು ಮಾಡಿಕೊಂಡು ಟೀಕಾಕೃತ್ಪಾದರು ಉತ್ತರವನ್ನು ಕೊಡುತ್ತಾರೆ. ಸ್ವತಂತ್ರಂ ಎಂಬುದಾಗಿ ಪರಮಾತ್ಮನ ಗುಣಗಳ ಸ್ಮರಣೆಯನ್ನು ಮಾಡಿದ್ದಾರೆ, ಅದನ್ನು ಹೇಳಿದ್ದಾರೆ. ಅದೇ ಅತ್ಯಂತ ಮಂಗಲ. ಕಿಂ ತತಃ ಅನ್ಯನ್ಮಂಗಲಂ ನಾಮ ಎಂಬುದಾಗಿ ಪರಮಾತ್ಮನ ಸ್ಮರಣೆ, ಪರಮಾತ್ಮನ ಗುಣಗಳ ಸ್ಮರಣೆ ಅದೇ ಅತ್ಯಂತ ಮಂಗಳಕರವಾದದ್ದು. ಅದರಿಂದಲೂ ಕೂಡ ಬೇರೆಯಾದಂತಹ ಮಂಗಳವೇನಿದೆ ಎಂಬುದಾಗಿ ರೀತಿಯಾಗಿ ಹೇಳುತ್ತಾರೆ. ಈ ರೀತಿಯಾಗಿ ಪರಮಾತ್ಮನ ಸ್ಮರಣೆಯೇ ಅತ್ಯಂತ ಮಂಗಳಕರವಾದಾಗ ಆ ಕಲ್ಯಾಣದ ಕಥೆಯ ಶ್ರವಣದಿಂದಾಗಿ ಎಲ್ಲ ವಿಧವಾದಂತಹ ಮಂಗಳವೂ ಕೂಡ ಉಂಟಾಗುತ್ತದೆ ಅಂತ ಮತ್ತೇನು ಹೇಳಬೇಕು. ಈ ರೀತಿಯಾಗಿ ಹಾಗಾಗಿ ಆ ಮಂಗಳಕರವಾದಂತಹ ಕಥೆಯನ್ನು ಅತ್ಯಂತ ಶ್ರದ್ಧೆಯಿಂದಾಗಿ ಭಕ್ತಿಯಿಂದಾಗಿ ಕೇಳೋಣ. ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ರಚನೆ ಮಾಡಿ ಅಲ್ಲಿ ಮೊದಲಿಗೆ 3 ಅಧ್ಯಾಯಗಳಲ್ಲಿ ಸಮಸ್ತ ಶಾಸ್ತ್ರಾರ್ಥವನ್ನು ಕೂಡ ನಿರ್ಣಯವನ್ನು ಮಾಡುತ್ತಾರೆ. ಅಲ್ಲಿ 3ನೇ ಅಧ್ಯಾಯದ 64ನೇ ಶ್ಲೋಕದಿಂದಾಗಿ ಪ್ರಾರಂಭ ಮಾಡಿ ರಾಮಚಂದ್ರ ದೇವರ ಕಥೆಯನ್ನು ವರ್ಣನೆ ಮಾಡಲು ಪ್ರಾರಂಭಿಸುತ್ತಾರೆ. ಅಲ್ಲಿ ಮೊದಲಿಗೆ ರಾಮಚಂದ್ರ ದೇವರು ಯಾಕೆ ಅವತಾರವನ್ನು ಮಾಡಬೇಕಾಯಿತು ಅಂತನ್ನುವಂತಹ ರಾಮಾವತಾರದ ಒಂದು ಪ್ರಸಂಗವನ್ನು ನಮಗೆ ತಿಳಿಸಿಕೊಡುತ್ತಾರೆ. ಹಿಂದೆ ರಾವಣ ಮತ್ತು ಕುಂಭಕರ್ಣ ಅಂತನ್ನುವಂತಹ ಇಬ್ಬರು ದೈತ್ಯರು ಇದ್ದರು. ಹಿಂದೆ ಯಾರು ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ ಎಂಬುದಾಗಿ ಹುಟ್ಟಿದ್ದರೋ ಅವರೇ ಈಗ ರಾವಣ ಮತ್ತು ಕುಂಭಕರ್ಣ ಎಂಬುದಾಗಿ ಹುಟ್ಟಿದ್ದಾರೆ. ಅವರು ಬ್ರಹ್ಮದೇವರ ವರದಿಂದಾಗಿ ಅತ್ಯಂತ ತೃಪ್ತರಾಗಿದ್ದಾರೆ. ರಾವಣನು ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಮಾಡಿ ನನ್ನನ್ನು ಯಾರೂ ಸಂಹಾರ ಮಾಡೋದು ಬೇಡ ಎಂಬುದಾಗಿ ಕೇಳಿರುತ್ತಾನೆ. ಆದರೆ ಅವನಿಗೆ ಸ್ವಲ್ಪ ಅಹಂಕಾರವಿತ್ತು. ನನಗೆ ಈ ಮನುಷ್ಯರು ಮತ್ತು ಕಪಿಗಳು ಇವರೇನು ಮಾಡಲಿಕ್ಕೆ ಸಾಧ್ಯ, ಹಾಗಾಗಿ ಅವರನ್ನು ಬಿಟ್ಟು ನರರು ಹಾಗೂ ವಾನರರು ಇವರನ್ನು ಬಿಟ್ಟು ಯಾರಿಂದಲೂ ಕೂಡ ನಾನು ವಧ್ಯನಾಗಿರಬಾರದು, ನನಗೆ ಅಜೇಯತ್ವ ವರ ಅಂತನ್ನೋದು ಬೇಕು ಎಂಬುದಾಗಿ ಈ ರೀತಿಯಾಗಿ ಅವಧ್ಯತ್ವ ವರವನ್ನು ಮತ್ತು ಅಜೇಯತ್ವ ವರವನ್ನು ಕೂಡ ಪಡೆದಿರುತ್ತಾನೆ ರಾವಣ. ಮತ್ತು ಕುಂಭಕರ್ಣನೂ ಕೂಡ ವಿಧವಾದಂತಹ ಅವಧ್ಯತ್ವ ಅಜೇಯತ್ವ ವರಗಳನ್ನು ಪಡೆದಿರುತ್ತಾನೆ. ಅಲ್ಲ, ನಾವು ಕೇಳುತ್ತೇವೆ ಕುಂಭಕರ್ಣನು ತಾನು ತಪಸ್ಸನ್ನು ಮಾಡಿ ವರವನ್ನು ಪಡೆಯಬೇಕಾದಾಗ ಸರಸ್ವತೀ ದೇವಿಯ ಒಂದು ಮೋಹನದಿಂದಾಗಿ ಅವನು ನಿದ್ರೆಯನ್ನೇ ವರವನ್ನಾಗಿ ಪಡೆದಿದ್ದ ಅಂತ ಕೇಳುತ್ತೇವೆ. ಹಾಗಾಗಿ ಅವನಿಗೆ ಅವಧ್ಯತ್ವ ಮತ್ತು ಅಜೇಯತ್ವ ವರಗಳು ಹೇಗೆ ಅಂತ ಅದಕ್ಕೆ ನಮಗೆ ತಿಳಿಸಿಕೊಡೋದು ಏನು ಅಂತಂದರೆ ಶ್ರೀಮದಾಚಾರ್ಯರು ಅವನು ಪೂರ್ವಜನ್ಮದಲ್ಲಿ ಏನೇ ಅಂದರೆ ಹಿರಣ್ಯಾಕ್ಷನಾಗಿದ್ದಾಗಲೇ ಅವನು ಈ ವಿಧವಾದಂತಹ ಅವಧ್ಯತ್ವ ವರವನ್ನು ಪಡೆದಿರುತ್ತಾನೆ ಅಂತ ನಮಗೆ ವ್ಯಾಖ್ಯಾನಕಾರರು ಇಲ್ಲೊಂದು ಸ್ಪಷ್ಟತೆಯನ್ನು ಮಾಡಿಕೊಡುತ್ತಾರೆ. ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಒಂದು ಮಾತನ್ನು ಹೇಳುತ್ತಾರೆ. ವರೋಪಿ ತಾದೃಶೋ ಯಾವತ್ ಶರೀರಂ ನಾಣ್ಯ ದೇಹಗಃ ಎಂಬುದಾಗಿ. ಅಂತಂದರೆ ವರವನ್ನು ಯಾವ ದೇಹದಿಂದಾಗಿ ಪಡೆದಿರುತ್ತೇವೆಯೋ
ಆ ಶರೀರವು ಎಲ್ಲಿಯವರೆಗೆ ಇರುತ್ತದೆಯೋ ಯಾವತ್ ಶರೀರಂ ನಾಣ್ಯ ದೇಹಗ, ಎಲ್ಲಿಯವರೆಗೆ ಆ ಶರೀರವಿರುತ್ತದೆಯೋ ಅಲ್ಲಿಯವರೆಗೇನೆ ಆ ವರ ಅಂತನ್ನೋದು ಉಪಯೋಗವಾಗುತ್ತದೆ. ಬೇರೆ ದೇಹಕ್ಕೆ ಆ ವರ ಅಂತನ್ನೋದು ಸಂಬಂಧವಿರೋದಿಲ್ಲ ಎಂಬುದಾಗಿ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಬರುವಂತಹ ಮಾತು. ಹಾಗಾಗಿ ಅವನು ಹಿರಣ್ಯಾಕ್ಷನಾಗಿ ಅವನು ತಪಸ್ಸನ್ನು ಮಾಡಿದಾಗ ಪಡೆದಂತಹ ವರವು ಈಗ ಕುಂಭಕರ್ಣನಾಗಿದ್ದಾಗ ಅವನಿಗೆ ಹೇಗೆ ಉಪಯೋಗವಾಗುತ್ತದೆ ಅಂತ ಅದಕ್ಕೆ ವ್ಯಾಖ್ಯಾನಕಾರರು ಆ ಮಾತಿನ ಸ್ಪಷ್ಟತೆಯನ್ನು ಮಾಡಿಕೊಡುತ್ತಾರೆ. ಅದಕ್ಕೆ ಆ ಮಾತಿನ ಅರ್ಥವೇನು ಅಂತಂದರೆ, ಯಾವ ಶರೀರದಿಂದಾಗಿ ತಪಸ್ಸನ್ನು ಮಾಡಿ ವರವನ್ನು ಪಡೆದಿರುತ್ತಾನೆಯೋ ಆ ಶರೀರಕ್ಕಷ್ಟೇ ಸಂಬಂಧ ಅಂತ ಅರ್ಥವಲ್ಲ. ಯಾವ ಶರೀರಕ್ಕಾಗಿ ಅವನು ತಪಸ್ಸನ್ನು ಮಾಡಿ ವರವನ್ನು ಪಡೆದಿರುತ್ತಾನೆಯೋ ಆ ಶರೀರಕ್ಕೆ ಮಾತ್ರ ಅದು ಸಂಬಂಧವಾಗುತ್ತದೆ ಅಂತ. ಹಾಗಾಗಿ ಆ ಕುಂಭಕರ್ಣನು ಹಿರಣ್ಯಾಕ್ಷನಾದಾಗ ಕುಂಭಕರ್ಣನಾದಾಗಲೇ ಅವನಿಗೆ ಅವಧ್ಯತ್ವ ಅಂತನ್ನೋದು ಬೇಕು ಎಂಬುದಾಗಿ ವರವನ್ನು ಪಡೆದಿರುತ್ತಾನೆ. ಹಾಗಾಗಿ ಆ ಒಂದು ಕುಂಭಕರ್ಣನಾದಾಗಲೂ ಕೂಡ ವರದ ಸಂಬಂಧ ಅಂತನ್ನೋದು ಬಂದಿದೆ. ಈ ರೀತಿಯಾಗಿ ರಾವಣ ಮತ್ತು ಕುಂಭಕರ್ಣರು ಇಬ್ಬರೂ ಕೂಡ ಬ್ರಹ್ಮದೇವರ ವರದಿಂದಾಗಿ ಅವಧ್ಯರಾಗಿದ್ದಾರೆ. ಕೇವಲ ಅವಧ್ಯರಷ್ಟೇ ಅಲ್ಲ, ಅಜೇಯರೂ ಆಗಿದ್ದಾರೆ. ಈಗ ನಾವು ಮುಂದೆ ಕಬಂಧ ಅಂತನ್ನುವಂತಹ ಒಂದು ರಾಕ್ಷಸನ ಒಂದು ಕಥೆಯನ್ನು ಕೇಳುತ್ತೇವೆ. ಅವನಿಗೂ ಕೂಡ ಬ್ರಹ್ಮದೇವರ ಒಂದು ವರದಿಂದಾಗಿ ಅವಧ್ಯತ್ವ ವರ ಇತ್ತು. ಆದರೆ ಅವನು ಇಂದ್ರದೇವರ ಜೊತೆಗೆ ಯುದ್ಧವನ್ನು ಆಡೋದಕ್ಕೆ ಅಂತ ಹೋದಾಗ ಇಂದ್ರದೇವರ ಒಂದು ವಜ್ರ ಪ್ರಹಾರದಿಂದಾಗಿ, ವಜ್ರಾಯುಧದ ಪ್ರಹಾರದಿಂದಾಗಿ ಅವನು ಕುಂಚಿತನಾದ ಅಂತ ಕೇಳುತ್ತೇವೆ. ಯಾಕೆಂದರೆ ಅವನಿಗೆ ಅಜೇಯತ್ವ ವರವಿರಲಿಲ್ಲ. ಆದರೆ ರಾವಣ ಕುಂಭಕರ್ಣರಿಗೆ ಅವಧ್ಯತ್ವ ವರದ ಜೊತೆಗೆ ಅಜೇಯತ್ವ ವರವೂ ಕೂಡ ಇತ್ತು. ಹಾಗಾಗಿ ಅವರೆಲ್ಲರೂ ಕೂಡ ಎಲ್ಲ ಸಜ್ಜನರನ್ನು ಕೂಡ ಬಾಧಿಸುತ್ತಾ ಇದ್ದಾರೆ, ದೇವತೆಗಳನ್ನೂ ಕೂಡ ಅವರು ಬಾಧಿಸುತ್ತಾ ಇದ್ದಾರೆ. ಹಾಗಾಗಿ ಆ ದೇವತೆಗಳೆಲ್ಲರೂ ಕೂಡ ಹೋಗಿ ಪರಮಾತ್ಮನನ್ನು ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ. ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ ಎಂಬುದಾಗಿ ನಾವು ಕೇಳಿದಂತೆ, ದೊಡ್ಡವರು ಪ್ರಾರ್ಥನೆಯನ್ನು ಮಾಡಿದಾಗ ಪರಮಾತ್ಮನು ಬೇಗನೆ ಒಳಿತಾನೆ. ಹಾಗಾಗಿ ಬ್ರಹ್ಮದೇವರನ್ನು ಮತ್ತು ರುದ್ರದೇವರನ್ನು ಮುಂದೆ ಮಾಡಿಕೊಂಡು ಎಲ್ಲ ದೇವತೆಗಳು ಕೂಡ ಪರಮಾತ್ಮನಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ. ತ್ವಮೇಕ ಈಶ ಪರಮಸ್ವತಂತ್ರ ತ್ವಮಾದಿರಂತೋ ಜಗತಾಂ ನಿಯೋಕ್ತ ತ್ವದಾಜ್ಞೆಯೈವಾಖಿಲಮಂಬುಜೋದ್ಭವ ವಿತೇ ನಿರೇಗ್ವ್ಯಾಶ್ಚ ರಮಾಶ್ಚಯೇನ್ಯೇ. ಪರಮಾತ್ಮ ನೀನೊಬ್ಬನೇ ಸಮಸ್ತವಾದಂತಹ ಜಗತ್ತಿಗೂ ಕೂಡ ಈಶನಾಗಿದ್ದಿ, ಒಡೆಯನಾಗಿದ್ದಿ, ಪರಮಃ ಸರ್ವಜ್ಞನಾಗಿದ್ದಿ, ಪರಮ ಯಸ್ಯ ಸಹ ಉತ್ತಮವಾದಂತಹ ಜ್ಞಾನವುಳ್ಳವನಾಗಿದ್ದಿ, ಸ್ವತಂತ್ರನಾಗಿದ್ದಿ, ಸಮಸ್ತವಾದಂತಹ ಜಗತ್ತಿಗೂ ಕೂಡ ಸೃಷ್ಟಿಯಾದಿಗಳನ್ನು ಕೊಡುವಂತಹವನಾಗಿದ್ದಿ ಎಂಬುದಾಗಿ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ, ಸ್ತೋತ್ರವನ್ನು ಮಾಡುತ್ತಾ ಇದ್ದಾರೆ. ಅಲ್ಲ, ನಾವು ಕೇಳುತ್ತೇವೆ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಸೃಷ್ಟಿಯಾದಿ ವ್ಯಾಪಾರವನ್ನು ಮಾಡುತ್ತಾರೆ ಅಂತ. ಹಾಗಾಗಿ ಪರಮಾತ್ಮನೇ ಸಮಸ್ತವಾದಂತಹ ಜಗತ್ತಿಗೆ ಆದಿಯಾಗಿದ್ದಾನೆ, ಅಂತನಾಗಿದ್ದಾನೆ ಅಂತ ಹೇಗೆ ಹೇಳೋದು ಅಂತಂದರೆ, ಅದಕ್ಕೆ ಹೇಳಿದರು ತ್ವದಾಜ್ಞೆಯೈವಾಖಿಲಂ ಅಂಬುಜೋದ್ಭವ ವಿತೇ ನಿರೇಗ್ವ್ಯಾಶ್ಚರಮಾಶ್ಚಯೇನ್ಯೇ ಎಂಬುದಾಗಿ. ಕೇವಲ ಈಗಿನ ಬ್ರಹ್ಮದೇವರಷ್ಟೇ ಅಲ್ಲ, ಹಿಂದೆ ಇರುವಂತಹ ಬ್ರಹ್ಮಾದಿ ದೇವತೆಗಳು, ಮುಂದೆ ಬರುವಂತಹ ಬ್ರಹ್ಮಾದಿ ದೇವತೆಗಳು, ಆ ಎಲ್ಲ ದೇವತೆಗಳು ಕೂಡ ಕೇವಲ ಪರಮಾತ್ಮನ ಆಜ್ಞೆಯಿಂದಲೇ, ಅವನ ಪ್ರೇರಣೆಯಿಂದಲೇ ಅವರೆಲ್ಲರೂ ಕೂಡ ಈ ಸೃಷ್ಟಿಯಾದಿ ವ್ಯಾಪಾರಗಳನ್ನು ಮಾಡುತ್ತಾರೆ. ಈ ರೀತಿಯಾಗಿ ಎಲ್ಲರನ್ನೂ ಕೂಡ ಮೀರಿ ಸ್ವತಂತ್ರನಾಗಿ ಸರ್ವೋತ್ತಮನಾಗಿ ಇದ್ದಿ ಪರಮಾತ್ಮ ಎಂಬುದಾಗಿ ರೀತಿಯಾಗಿ ಸ್ತೋತ್ರವನ್ನು ಮಾಡುತ್ತಾ ಇದ್ದಾರೆ. ಅಲ್ಲಿ ಶ್ರೀಮದಾಚಾರ್ಯರು ಬ್ರಹ್ಮದೇವರ ಒಂದು ಆಯುಷ್ಯ ಅಂತನ್ನೋದೆಷ್ಟು ಎಂಬುದಾಗಿ ಅದನ್ನು ತಿಳಿಸಿಕೊಡುತ್ತಾರೆ. ಈಗ ನಮ್ಮ ಮನುಷ್ಯಮಾನದ ಪ್ರಕಾರ 360 ವರ್ಷಗಳು ಕಳೆದರೆ ದೇವತೆಗಳಿಗೆ ಅದು 1 ವರ್ಷವಿದ್ದಂತೆ ಎಂಬುದಾಗಿ. ಮನುಷ್ಯಮಾನ ತ್ರಿಶತಂ ಸಷಷ್ಟಿಕಂ ದಿವೋಕಸಾಂ ಏಕ ಮುಷಂತಿ ವತ್ಸರಂ ಎಂಬುದಾಗಿ ರೀತಿಯಾಗಿ ನಮ್ಮ ಮನುಷ್ಯದ ಮಾನದ ಪ್ರಕಾರ 360 ಸಂವತ್ಸರಗಳು ಕಳೆದರೆ ದೇವತೆಗಳಿಗೆ 1 ವರ್ಷವಿದ್ದಂತೆ. ಅಂತಹ ದೇವತೆಗಳ ಸಂವತ್ಸರಗಳು 12,000 ವರ್ಷಗಳು ಕಳೆದರೆ ಅದು ಒಂದು ಮಹಾಯುಗ ಎಂಬುದಾಗಿ ಆಗುತ್ತದೆ. ಅಲ್ಲಿ ಒಂದೊಂದು ಯುಗದಲ್ಲಿ ಎಷ್ಟೆಷ್ಟು ವರ್ಷಗಳು ಅಂತಂದರೆ ಅದಕ್ಕೆ ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಡೋದು ತ್ರೇತಾದಿಭಿಃ ಪಾದಶ ಏವ ಹೀನೈಹಿ ಎಂಬುದಾಗಿ. ಅಂತಂದರೆ ಕೃತಯುಗದಲ್ಲಿ 4,000 ವರ್ಷ, ತ್ರೇತಾಯುಗದಲ್ಲಿ ಪಾದಶಃ ಹೀನೈಹಿ ಅಂತ ಹೇಳಿದ್ರಿಂದಾಗಿ ಒಂದು ಪಾದ ಕಡಿಮೆ, ಅಂದರೆ 1,000 ವರ್ಷ ಕಡಿಮೆ, ಅಂದರೆ 3,000 ವರ್ಷ ತ್ರೇತಾಯುಗ. ಮತ್ತು ದ್ವಾಪರ ಯುಗ 2,000 ವರ್ಷ, ಕಲಿಯುಗ 1,000 ವರ್ಷ. ಅಂದರೆ ಎಷ್ಟಾಯಿತು? 4, 3, 2, 1 ಅಂದರೆ 10,000 ವರ್ಷಗಳಾದ್ದು. ಇನ್ನು 2,000 ವರ್ಷಗಳು ಉಳಿದ್ವಲ್ಲ, 12,000 ವರ್ಷಗಳು ಕಳೆದರೆ ಮಹಾಯುಗ ಅಂತ ಹೇಳಿದ್ರಿ. ಇನ್ನು 2,000 ವರ್ಷಗಳು ಉಳಿತಲ್ಲ ಅಂತಂದರೆ ಸಂಧಿಕಾಲ. ಕೃತಯುಗದ ಸಂಧಿಕಾಲ ಅದು 800 ವರ್ಷ, ಮತ್ತು ತ್ರೇತಾಯುಗ 600, ಆಮೇಲೆ ದ್ವಾಪರ ಯುಗ 400, ಮತ್ತು ಕಲಿಯುಗ 200 ಅಂತ. ಈ ರೀತಿಯಾಗಿ ಎಲ್ಲ ಸೇರಿಸಿದರೆ ಅಲ್ಲಿ ಸಂಧಿಕಾಲ 2,000 ವರ್ಷ, ಮತ್ತು ಈ ಎಲ್ಲ 4 ಯುಗದ ಪ್ರಮಾಣ 10,000 ವರ್ಷ, ಇವೆರಡೂ ಸೇರಿಸಿದರೆ 12,000 ವರ್ಷ. ಹೀಗೆ ಕಳೆದರೆ ಒಂದು ಮಹಾಯುಗ. ಇಂತಹ ಮಹಾಯುಗಗಳು 1000 ಕಳಿತು ಅಂತಂದರೆ ಆಗ ಬ್ರಹ್ಮದೇವರ ಒಂದು ಹಗಲು, ಇಷ್ಟೇ ಕಾಲ ರಾತ್ರಿ ಅಂತಂದರೆ 2,000
ವರ್ಷಗಳು 2000 ಮಹಾಯುಗಗಳು ಕಳೆದರೆ ಆಗ ಬ್ರಹ್ಮದೇವರ ಒಂದು ದಿನ ಅಂತ. ಹಾಗೆ ಆ ಒಂದು ಲೆಕ್ಕಾಚಾರದ ಪ್ರಕಾರ ಬ್ರಹ್ಮದೇವರಿಗೆ 100 ವರ್ಷ ಆಯುಷ್ಯ, ಅದು ಪರ ಆಯುಷ್ಯ ಎಂಬುದಾಗಿ ಹೇಳುತ್ತಾರೆ. ಅಂತಹ ಮಹಾ ಆಯುಷ್ಯವುಳ್ಳಂತಹ ಬ್ರಹ್ಮದೇವರು ಕೂಡ ತ್ವದಾಗ್ನೇಯ ಸ್ವಾನ್ ಅನುಭೂಯ ಭೋಗಾನ್ ಉಪೈತಿಸೋಪಿ ತ್ವರಿತಂ ತ್ವದಂತಿಕಂ, ಇಂತಹ ಮಹಾ ಆಯುಷ್ಯವುಳ್ಳಂತಹ ಬ್ರಹ್ಮದೇವರು ಕೂಡ ನಿನ್ನ ಆಜ್ಞೆಯಂತೆ ತಮ್ಮ ಒಂದು ಭೋಗಗಳನ್ನು ಮಾಡಿ ಮತ್ತೆ ನಿನ್ನನ್ನು ಹೊಂದುತ್ತಾರೆ, ಆ ಒಂದು ತಮ್ಮ ಆಯುಷ್ಯ ಅಂತನ್ನೋದು ಮುಗಿದ ಮೇಲೆ ಅಂತ. ಈ ರೀತಿಯಾಗಿ ಎಲ್ಲರೂ ಕೂಡ ಕಾಲವಶರಾಗಿದ್ದಾರೆ. ಆದರೆ ಪರಮಾತ್ಮ ನೀನೊಬ್ಬನು ಮಾತ್ರ ಕಾಲಕ್ಕೆ ವಶನಾಗಿಲ್ಲ, ಆ ಕಾಲವನ್ನೇ ನೀನು ವಶವನ್ನಾಗಿ ಇಟ್ಟುಕೊಂಡಿದ್ದಿ. ಹೀಗೆ ಎಲ್ಲರನ್ನೂ ಕೂಡ ಮೀರಿ ಇದ್ದಿ ಪರಮಾತ್ಮ ಎಂಬುದಾಗಿ ಈ ರೀತಿಯಾಗಿ ಪರಮಾತ್ಮನ ಒಂದು ಅದ್ಭುತವಾದಂತಹ ಮಹಿಮೆಯನ್ನು ಸ್ತೋತ್ರವನ್ನು ಮಾಡಿ ದೇವತೆಗಳು ಪ್ರಾರ್ಥನೆ ಮಾಡುವಂತಹ ಒಂದು ಬಗೆಯನ್ನು ನಮಗೆ ತಿಳಿಸಿಕೊಡುತ್ತಾರೆ. ಪರಮಾತ್ಮನ ಒಂದು ಮಾಹಾತ್ಮ್ಯವನ್ನು ಹೇಳಿ, ಹಿಂದೆ ಪರಮಾತ್ಮ ನನಗೆ ನೀನು ಈ ರೀತಿಯಾಗಿ ಅನುಗ್ರಹವನ್ನು ಮಾಡಿದ್ದಿ, ಹೀಗೆ ಉಪಕಾರವನ್ನು ಮಾಡಿದ್ದಿ, ಈಗಲೂ ನಮಗೆ ಈ ವಿಧವಾದಂತಹ ಕಷ್ಟ ಬಂದಿದೆ, ಅದರಿಂದಾಗಿ ನಮ್ಮನ್ನು ಕಾಪಾಡು ಎಂಬುದಾಗಿ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಅಂತನ್ನೋದನ್ನು ತಿಳಿಸಿಕೊಡೋದಕ್ಕಾಗಿ ಹಿಂದೆ ಪರಮಾತ್ಮನು ತಮ್ಮ ಮೇಲೆ ಅನುಗ್ರಹವನ್ನು ಮಾಡಿದ್ದನ್ನು ಸ್ಮರಣೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ. ಹಿಂದೆ ಪರಮಾತ್ಮ ನೀನು ನಿನ್ನ ಕಿವಿಗಳಿಂದಾಗಿ 2 ದೈತ್ಯರನ್ನು ಸೃಷ್ಟಿ ಮಾಡಿದ್ದಿ, ಮಧು ಕೈಟಭ ಎಂಬುದಾಗಿ, ಕರ್ಣಪುಟಾದ್ವಿನಿರ್ಮಿತೋ ಎಂಬುದಾಗಿ. ಅಲ್ಲಿ ವ್ಯಾಖ್ಯಾನಕಾರರು ನಮಗೆ ತಿಳಿಸಿಕೊಡುತ್ತಾರೆ. ಈಗ ಬೇರೆ ಪುರಾಣಗಳಲ್ಲಿ ಹಯಶೀರ್ಷ ಪಂಚರಾತ್ರ ಅಂತನ್ನುವಂತಹ ಗ್ರಂಥದಲ್ಲಿ ಕಿವಿಯಲ್ಲಿರುವಂತಹ ಬೆವರಿನಿಂದಾಗಿ ಈ ಮಧುಕೈಟಭರು ಹುಟ್ಟಿದ್ದಾರೆ ಎಂಬುದಾಗಿ ಒಂದು ಕಡೆಗೆ ಹೇಳಿದ್ದಾರೆ. ಮತ್ತೊಂದು ಪುರಾಣದಲ್ಲಿ ಕಿವಿಯಲ್ಲಿರುವಂತಹ ಹೊಳಸಿನಿಂದಾಗಿ ಅವರು ಹುಟ್ಟಿದ್ದಾರೆ ಅಂತ. ಯದ್ಯಪಿ ಪರಮಾತ್ಮನಿಗೆ ಈ ವಿಧವಾದಂತಹ ಬೆವರು ಹೊಳಸು ಅಂತನ್ನೋದು ಇಲ್ಲವೇ ಇಲ್ಲ, ಹಾಗಿದ್ದರೂ ಕೂಡ ಪರಮಾತ್ಮನು ಪ್ರಾಕೃತವಾದದ್ದನ್ನು ಸೃಷ್ಟಿ ಮಾಡಿ ಅದರಿಂದಾಗಿ ಅವರನ್ನು ಸೃಷ್ಟಿ ಮಾಡಿದ್ದಾನೆ ಅಂತ. ಇಲ್ಲಿ ಕೇವಲ ಕಿವಿಗಳಿಂದಾಗಿ ಅಂತ ಹೇಳಿದ್ದಾರೆ. ಈ 3ಗಳಿಗೂ ಕೂಡ ಏಕವಾಕ್ಯತ್ವವನ್ನು ತಂದು ಆ ಕಿವಿಯಲ್ಲಿರುವಂತಹ ಬೆವರಂತನ್ನುವಂತಹ ಹೊಳಸಿನಿಂದಾಗಿ ಮಧುಕೈಟಭರನ್ನು ಸೃಷ್ಟಿ ಮಾಡಿದ್ದಿ ಎಂಬುದಾಗಿ ಈ ರೀತಿಯಾಗಿ ಅರ್ಥವನ್ನು ಮಾಡಿಕೊಳ್ಳಬೇಕು ಎಂಬುದಾಗಿ ತಿಳಿಸಿಕೊಡುತ್ತಾರೆ. ಹೀಗೆ 2 ಮಧುಕೈಟಭರನ್ನು ಸೃಷ್ಟಿ ಮಾಡಿದ್ದಿ. ಅವರಲ್ಲಿ ವಾಯುದೇವರ ಒಂದು ಆವೇಶವೂ ಕೂಡ ಇದೆ. ನೀನೇ ಆಜ್ಞೆಯನ್ನು ಮಾಡಿದ್ದಿ, ಅವರಿಗೆ ಬಲವನ್ನು ತಂದುಕೊಡೋದಕ್ಕಾಗಿ ಅಂತ ವಾಯುದೇವರಿಗೆ ಆವಿಷ್ಟನಾಗಲು ಆದೇಶವನ್ನು ಮಾಡಿದ್ದಿ. ಮತ್ತು ಬ್ರಹ್ಮದೇವರಿಂದಲೂ ಕೂಡ ವರವನ್ನು ಕೊಡಿಸಿದ್ದಿ. ಯಾಕೆ ಅಂತಂದರೆ ಅವರ ಜೊತೆಗೆ ಕ್ರೀಡೆಯನ್ನು ಮಾಡಬೇಕು ಎಂಬುದಾಗಿ ನಿನಗೆ ಇಚ್ಛೆ ಆಗಿದೆ. ಹಾಗಾಗಿ ಆ ಒಂದು ಇಚ್ಛೆಯ ಪ್ರಕಾರ ಅವರಿಗೆ ವರವನ್ನು ಕೊಡಿಸಿದ್ದಿ. ಮತ್ತು ಅವರಲ್ಲಿ ವಾಯುದೇವರ ಆವೇಶವನ್ನು ಕೂಡ ಬರುವಂತೆ ಮಾಡಿದ್ದಿ. ಹೀಗೆ ವಾಯುದೇವರ ಆವೇಶದಿಂದಾಗಿ ಮತ್ತು ಬ್ರಹ್ಮದೇವರ ಒಂದು ವರದಿಂದಾಗಿ ಅತ್ಯಂತ ಬಲಿಷ್ಠರಾಗಿ ಪ್ರಳಯ ಜಲದಲ್ಲಿ ಅವರು ದೊಡ್ಡ ದೇಹವನ್ನು ಪಡೆದು ನಿಂತಿದ್ದಾರೆ. ಆ ಮಧುಕೈಟಭರಿಬ್ಬರೂ ಕೂಡ ಬ್ರಹ್ಮದೇವರ ಮುಖದಿಂದಾಗಿ ಹೊರಗೆ ಬಂದಿರುವಂತಹ ವೇದಗಳನ್ನೆಲ್ಲವನ್ನು ಕೂಡ ಅಪಹಾರ ಮಾಡಿಕೊಂಡು ಹೋಗುತ್ತಾರೆ. ಆಗ ಪರಮಾತ್ಮ ನೀನು ಹಯಗ್ರೀವ ರೂಪದಿಂದಾಗಿ ಹೋಗಿ ಆ ಮಧುಕೈಟಭರ ಅವರಿಂದಾಗಿ ಅಪಹೃತವಾದಂತಹ ವೇದಗಳನ್ನು ತಂದು ಮತ್ತೆ ಬ್ರಹ್ಮದೇವರಿಗೆ ಉಪದೇಶವನ್ನು ಮಾಡಿದ್ದಿ. ಮತ್ತು ಪದ್ಮನಾಭ ರೂಪದಿಂದಾಗಿ ಆ ದೈತ್ಯರನ್ನು ಕೂಡ ಸಂಹಾರ ಮಾಡಿದ್ದಿ ಅಂತ. ಆ ಪರಮಾತ್ಮನು ಅವರ ಎದೆಯನ್ನು ಸೀಳಿ ಅವರ ಎದೆಯಲ್ಲಿ ಪ್ರಹಾರವನ್ನು ಮಾಡಿ ಅವರನ್ನು ಸಂಹಾರವನ್ನು ಮಾಡಿದ್ದಾನೆ. ಆಗ ಆ ಎದೆಯಲ್ಲಿರುವಂತಹ ಏನು ಮೇಧಸ್ಸಿರುತ್ತದೆಯೋ ಆ ಮೇಧಸ್ಸಿನಿಂದಾಗಿ, ಮೇಧಸ್ಸು ಅಂದರೆ ಫ್ಯಾಟ್ ಅಂತ ನಾವು ತಿಳಿಯಬಹುದು, ಅಂತಹ ಮೇಧಸ್ಸಿನಿಂದಾಗಿ ಈ ಪೃಥ್ವಿಯನ್ನು ನೀನು ಸೃಷ್ಟಿ ಮಾಡಿದ್ದಿ. ಹಾಗಾಗಿ ಮೇಧಸ್ಸಿನಿಂದಾಗಿ ಎಲ್ಲ ಪೃಥ್ವಿಯೂ ಕೂಡ ಮಾಡಿದ್ದರಿಂದಾಗಿ ಈ ಪೃಥ್ವಿಯನ್ನು ಮೇದಿನಿ ಎಂಬುದಾಗಿ ಅವತ್ತಿನಿಂದಾಗಿ ಕರೆಯೋದನ್ನು ಪ್ರಾರಂಭ ಮಾಡಿದ್ದಾರೆ. ಪೃಥ್ವಿಗೆ ಮತ್ತೊಂದು ಹೆಸರು ಉರ್ವಿ ಎಂಬುದಾಗಿ, ಅಂದರೆ ಊರು, ಎದೆಯ ಸಂಬಂಧ ಅಂತನ್ನೋದಿದ್ದದರಿಂದಾಗಿಯೂ ಕೂಡ ಉರ್ವಿ ಎಂಬುದಾಗಿ ಈ ರೀತಿಯಾಗಿ ಹೆಸರು ಅಂತನ್ನೋದು ಬಂದಿದೆ ಎಂಬುದಾಗಿ ನಾವು ತಿಳಿಯುತ್ತೇವೆ. ಹೀಗೆ ಆ ಮಧುಕೈಟಭರನ್ನು ಸಂಹಾರ ಮಾಡಿ ಮತ್ತೆ ವೇದಗಳನ್ನು ನಮಗೆ ತಂದುಕೊಟ್ಟು ಅನುಗ್ರಹವನ್ನು ಮಾಡಿದ್ದಿ. ಈ ರೀತಿಯಾಗಿ ಇವಂ ಸುರಾಣಾಂಚ ನಿಸರ್ಗಜಂಬಲಂ ತಥಾಸುರಾಣಾಂ ವರದಾನ ಸಂಭವಂ ವಶೇ ತವೈ ತದ್ವಯಮಪ್ಯತೋ ವಯಂ ನಿವೇದಯಾಮಃ ಪಿತುರೇವ ಕೇವಲಂ. ಈ ದೈತ್ಯರಿಗೆ ಇವೆಲ್ಲ ಬಲ ಅಂತನ್ನೋದೇನಿದೆ ಅವರಿಗೆ ಅದು ಸ್ವಾಭಾವಿಕವಾದಂತಹ ಬಲವಲ್ಲ. ಏನು ಅಂತಂದರೆ ವರದಿಂದಾಗಿ ಪ್ರಾಪ್ತವಾದದ್ದೋ ಅಥವಾ ಆವೇಶದಿಂದಾಗಿ ಪ್ರಾಪ್ತವಾದದ್ದೋ, ಹೀಗೆ ವರಾದಿಗಳಿಂದಾಗಿ ಪ್ರಾಪ್ತವಾದಂತಹ ಬಲ ದೈತ್ಯರಿಗೆ ಇದೆ. ಆದರೆ ದೇವತೆಗಳಿಗಿರುವಂತಹ ಬಲ ಅಂತನ್ನೋದು ಸ್ವಾಭಾವಿಕವಾದಂತಹ ಬಲ. ಈ 2 ವಿಧವಾದಂತಹ ಬಲವೂ ಕೂಡ ದೇವತೆಗಳಿಗೆ ಇರುವಂತಹ ಸ್ವಾಭಾವಿಕವಾದಂತಹ ಬಲ ಮತ್ತು ಅಸುರರಿಗೆ ಇರುವಂತಹ ವರಾದಿಗಳಿಂದಾಗಿ ಬಂದಿರುವಂತಹ ಬಲ, ಎರಡೂ ಕೂಡ ಪರಮಾತ್ಮ ಇದು ನಿನ್ನ ಅಧೀನವಾಗಿದೆ. ಮತ್ತು ಅದಷ್ಟೇ ಅಲ್ಲದೆ ನೀನು ನಮಗೆ ತಂದೆಯಂತೆ ನಮ್ಮ ಮೇಲೆ ಯಾವಾಗಲೂ ಕೂಡ ನಮಗೆ ಬಂದಿರುವಂತಹ ಕಷ್ಟಗಳನ್ನು ಪರಿಹಾರ ಮಾಡುತ್ತಾ ನಮ್ಮ ಮೇಲೆ ದಯೆಯನ್ನು ಮಾಡುತ್ತಿ. ಹಾಗಾಗಿ ಇವೆಲ್ಲವನ್ನು ಕೂಡ ನಿನಗೆ ನಾವು ಹೇಳಿಕೊಳ್ಳುತ್ತಾ ಇದ್ದೇವೆ. ಹಾಗೆ ಪ್ರಕೃತದಲ್ಲೂ ಕೂಡ ಹಿಂದೆ ಯಾವ ರೀತಿಯಾಗಿ ರಕ್ಷಣೆ ಮಾಡಿದ್ಯೋ ಹಾಗೆ ಈಗಲೂ ಕೂಡ ರಾವಣ ಕುಂಭಕರ್ಣರು ನಮಗೆ ಅತ್ಯಂತ ಪೀಡೆಯನ್ನು ಉಂಟು ಮಾಡುತ್ತಾ ಇದ್ದಾರೆ. ಹಾಗಾಗಿ ಅವರನ್ನು ಸಂಹಾರ ಮಾಡೋದಕ್ಕಾಗಿ ಅಂತ ನೀನು ಅವತಾರವನ್ನು ಮಾಡಬೇಕು. ಯಾಕೆ ಅಂತಂದರೆ ನೀನೇ ಅವರಿಗೆ ವರವನ್ನು ಕೊಟ್ಟಿದ್ದಿ. 3 ಜನ್ಮಗಳಲ್ಲಿಯೂ ಕೂಡ ನನ್ನಿಂದಲೇ ನೀವು ವಧ್ಯರಾಗ್ರಿ ಎಂಬುದಾಗಿ ನೀನು ವರವನ್ನು ಕೊಟ್ಟಿದ್ದಿ. ಹಾಗಾಗಿ ನೀನೇ
ನರರಲ್ಲಿ ಅವತಾರವನ್ನು ಮಾಡಿ, ಯಾಕಂದರೆ ರಾವಣನು ಆ ರೀತಿಯಾಗಿ ಒಂದು ವರವನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾನೆ. ಹಾಗಾಗಿ ಆ ಒಂದು ವರದ ಪ್ರಕಾರ ನರರಲ್ಲಿ ಹುಟ್ಟಿ ನೀನು ಅವನನ್ನು ಸಂಹಾರವನ್ನು ಮಾಡಬೇಕು ಎಂಬುದಾಗಿ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಆಗ ಶ್ರೀರಾಮಚಂದ್ರ ದೇವರು ಅವತಾರವನ್ನು ಮಾಡುತ್ತಾ ಇದ್ದಾರೆ. ಸ್ವಯಂಭುವ ಮನುವು ಅವನೇ ದಶರಥನಾಗಿ ಅವತಾರವನ್ನು ಮಾಡುತ್ತಾನೆ. ಆ ದಶರಥನಲ್ಲಿ ವೈವಸ್ವತ ಮನುವಿನ ಒಂದು ಆವೇಶ ಅಂತ ಅನ್ನೋದು ಕೂಡ ಇರುತ್ತದೆ ಎಂಬುದಾಗಿ ವ್ಯಾಖ್ಯಾನಕಾರರು ತಿಳಿಸಿಕೊಡುತ್ತಾರೆ. ಈ ರೀತಿಯಾಗಿ ಸ್ವಯಂಭುವ ಮನುವಿನ ಅವತಾರನಾದಂತಹ ದಶರಥ, ಆ ದಶರಥನ ಮನೆಯಲ್ಲಿ ಆ ದಶರಥನು 60,000 ವರ್ಷಗಳಾದರೂ ಕೂಡ ಅವನಿಗೆ ಮಕ್ಕಳಾಗದೇ ಇರುವಾಗ ಅವನು ಹೋಮವನ್ನು ಯಾಗವನ್ನು ಮಾಡುತ್ತಾನೆ. ಆಗ ಅಲ್ಲಿ ಪರಮಾತ್ಮ ಪ್ರಾದುರ್ಭಾವನಾಗಿ ಪಾಯಸವನ್ನು ಕೊಟ್ಟಾಗ ಅದನ್ನು ಕೌಸಲ್ಯ, ಸುಮಿತ್ರ, ಕೈಕೇಯಿಗೆ ಕೊಡುತ್ತಾನೆ. ಆಗ ಆ ಪಾಯಸದ ಭಕ್ಷಣದಿಂದಾಗಿ ಇವರು ಅಲ್ಲಿ ರಾಮಚಂದ್ರ ದೇವರು ಕೌಸಲ್ಯಾದೇವಿಯಲ್ಲಿ ಅವತಾರವನ್ನು ಮಾಡುತ್ತಾನೆ ಅಂತನ್ನುವಂತಹ ಒಂದು ಕಥೆಯನ್ನು ನಾವು ಕೇಳುತ್ತೇವೆ. ಹೀಗೆ ಪರಮಾತ್ಮನು ಅವತಾರವನ್ನು ಮಾಡಿದ್ದಾನೆ. ಪರಮಾತ್ಮನು ಅವತಾರ ಮಾಡೋದರ ಜೊತೆಗೆ ಪರಮಾತ್ಮನೊಬ್ಬನೇ ಈ ಎಲ್ಲ ಕಾರ್ಯವನ್ನು ಕೂಡ ಮಾಡಲು ಸಮರ್ಥನಾಗಿದ್ದರೂ ಕೂಡ ಎಲ್ಲ ದೈತ್ಯರ ಸಂಹಾರವನ್ನು ಮಾಡಿ ದುಷ್ಟ ಶಿಕ್ಷಣೆಯನ್ನು ಮಾಡಿ ಶಿಷ್ಟರ ರಕ್ಷಣೆಯನ್ನು ಮಾಡೋದರಲ್ಲಿ ಪರಮಾತ್ಮನೊಬ್ಬನೇ ಸಮರ್ಥನಾಗಿದ್ದರೂ ಕೂಡ ಎಲ್ಲ ದೇವತೆಗಳ ಮೇಲೂ ಕೂಡ ಅನುಗ್ರಹವನ್ನು ಮಾಡಬೇಕು ಅಂತನ್ನೋದಕ್ಕಾಗಿ ದೇವತೆಗಳಿಗೂ ಕೂಡ ನೀವು ಕೂಡ ಅವತಾರವನ್ನು ಮಾಡಿರಿ ಎಂಬುದಾಗಿ ಆದೇಶವನ್ನು ಮಾಡುತ್ತಾನೆ. ಆಗ ಎಲ್ಲ ದೇವತೆಗಳಿಗೂ ಕೂಡ ಕಪಿಗಳಾಗಿ ಅವತಾರವನ್ನು ಮಾಡುತ್ತಾರೆ. ಅನೇಕ ಜನ ಮನುಷ್ಯರಾಗಿಯೂ ಕೂಡ ಅವತಾರವನ್ನು ಮಾಡುತ್ತಾರೆ. ತಾದಿಷ್ಟ ಶ್ರೇಯಃಪತ್ಯ ಜಗ್ನಿರೇ ಕ್ಷಿತಿಮಂಡಲೆ ಶಾಖಾ ಮೃಗಾದಿಭಾವೇನ ಹನುಮಾನ್ ಮಾರುತೋಭವತ್ ಎಂಬುದಾಗಿ ಹೇಳಿದಂತೆ ಅನೇಕ ಜನರು ಕಪಿಗಳಾಗಿ ಅವತಾರವನ್ನು ಮಾಡುತ್ತಾರೆ. ಅಲ್ಲಿ ಶ್ರೀಮದಾಚಾರ್ಯರು ನಮಗೆ ಒಂದು ನಿರ್ಣಯವನ್ನು ಕೊಡುತ್ತಾರೆ. ಅಂದರೆ ದೇವತೆಗಳೆಲ್ಲರೂ ಕೂಡ ಅವತಾರವನ್ನು ಮಾಡಿದರು. ಯಾರು ಯಾವಾಗ ಅವತಾರ ಮಾಡಿದರು, ಅಂದರೆ ಕಪಿಗಳಾಗಿ ಯಾವಾಗ ಅವತಾರವನ್ನು ಮಾಡಿದರು ಮತ್ತು ಮನುಷ್ಯರಾಗಿ ಯಾವಾಗ ಅವತಾರ ಮಾಡಿದರು ಅಂತ. ಅದಕ್ಕೆ ಶ್ರೀಮದಾಚಾರ್ಯರು ಕೊಡುವಂತಹ ನಿರ್ಣಯವೇನು ಅಂತಂದರೆ, ರಾಮಚಂದ್ರ ದೇವರ ಅವತಾರಕ್ಕಿಂತಲೂ ಪೂರ್ವದಲ್ಲಿ ಮತ್ತು ಅನಂತರದಲ್ಲಿ ಎರಡೂ ಕಾಲದಲ್ಲೂ ಕೂಡ ದೇವತೆಗಳು ಕಪಿಗಳಾಗಿ ಅವತಾರವನ್ನು ಮಾಡಿದ್ದಾರೆ. ಆದರೆ ಮನುಷ್ಯರಾಗಿ ಯಾರು ಅವತಾರವನ್ನು ಮಾಡಿದ್ದಾರೆಯೋ ಅದು ಪರಮಾತ್ಮನ ಅವತಾರದ ನಂತರದಲ್ಲಿಯೇ ಮನುಷ್ಯರಾಗಿ ಅವತಾರವನ್ನು ಮಾಡಿದ್ದಾರೆ ಅಂತನ್ನುವಂತಹ ಒಂದು ನಿರ್ಣಯವನ್ನು ಕೊಡುತ್ತಾರೆ. ಹೀಗೆ ದೇವಾದಿ ದೇವತೆಗಳೆಲ್ಲರೂ ಕೂಡ ಪರಮಾತ್ಮನ ಸೇವೆಯನ್ನು ಮಾಡಬೇಕು ಅಂತಂದರೆ ಕಪಿಗಳಾಗಿ ಅವತಾರವನ್ನು ಮಾಡಿರಿ ಅಂತಲೂ ಕೂಡ ಸಿದ್ಧರಾಗಿ ಅವರು ಕಪಿಗಳಾಗಿ ಅವತಾರವನ್ನು ಮಾಡುತ್ತಾ ಇದ್ದಾರೆ. ಸಾಮಾನ್ಯವಾಗಿ ಹಿಂದೆ ಕ್ರಿಕೆಟ್ನಲ್ಲಿ ಒಂದು ಬಹಳ ದೊಡ್ಡ ವಿವಾದ ಆಗಿತ್ತು, ಮಂಕಿ ಗೇಟ್ ಅಂತ ಹೇಳಿಬಿಟ್ಟು. ಅಂತಂದರೆ ಯಾವನೋ ಕೋತಿ ಅಂತ ಬೈದದ್ದಕ್ಕೆ ಅದು ದೊಡ್ಡ ವಿವಾದ. ಅಂದರೆ ನಮಗೆ ಯಾರೋ ಒಬ್ಬರು ಕೋತಿ ಅಂತ ಬೈದರೆ ನಮಗೆ ಕೋಪ ಅತಿಯಾಗಿ ಬರುತ್ತದೆ. ಕೋತಿ ಅಂತ ಹೇಳಿದರೆ ಕೋಪ ಅತಿಯಾಗಿ ಬರುತ್ತದೆ. ಅಂತಹದ್ದು ಆ ದೇವತೆಗಳು ಪರಮಾತ್ಮನ ಸೇವೆ ಅಂತಂದರೆ ಅತ್ಯಂತ ಭಕ್ತಿಯಿಂದಾಗಿ ಯಾವ ರೂಪವನ್ನಾದರೂ ಪಡೆಯಲು ಸಿದ್ಧರಾಗಿದ್ದೇವೆ ಎಂಬುದಾಗಿ ಕಪಿಗಳಾಗಿ ಅವತಾರವನ್ನು ಮಾಡಿದ್ದಾರೆ. ಅಂದರೆ ಭಗವಂತನ ಒಂದು ಸೇವೆಯನ್ನು ಭಗವಂತನ ಒಂದು ಸೇವೆಯನ್ನು ಮಾಡುವಾಗ ಯಾವುದೇ ವಿಧವಾದಂತಹ ಅಹಂಕಾರ ಅಂತನ್ನೋದು ಇರಬಾರದು ಅಂತನ್ನೋದನ್ನು ನಮಗೆ ತಿಳಿಸಿಕೊಡುತ್ತಾ ಇದ್ದಾರೆ. ನಾವು ಕನಕದಾಸರ ಚರಿತ್ರೆಯಲ್ಲೂ ಕೂಡ ಕೇಳುತ್ತೇವೆ ಅಲ್ಲ, ವ್ಯಾಸರಾಜರು ಎಲ್ಲ ಶಿಷ್ಯರು ಕೂತಾಗ ಕೇಳುತ್ತಾರೆ ಅಂತೆ, ಯಾರು ಮುಕ್ತಿಗೆ ಹೋಗುತ್ತಾರೆ ನಮ್ಮಲ್ಲಿ ಅಂತ ಕೇಳಿದರೆ ಆಗ ಕನಕದಾಸರು ಹೇಳುತ್ತಾರೆ ಅಂತೆ, ನಾನು ಹೋದರೆ ಹೋಗಬಹುದು ಎಂಬುದಾಗಿ ಹೇಳುತ್ತಾರೆ ಅಂತೆ. ಅಲ್ಲ, ವ್ಯಾಸರಾಜರಂತಹ ಗುರುಗಳು ಇಲ್ಲಿ ಕೂತಿದ್ದಾರೆ, ಹಾಗಾಗಿ ಅವರನ್ನು ಬಿಟ್ಟು ನೀನು ಹೋಗ್ತೀಯ ಅಂತ ಹೇಳ್ತೀರಲ್ಲ ಅಂತ ಆ ಶಿಷ್ಯರೆಲ್ಲರೂ ಕೂಡ ಸಿಟ್ಟಿಗೆ ಬಂದಾಗ ಆಗ ವ್ಯಾಸರಾಜರು ಅವರ ಮಾತಿನ ಅಭಿಪ್ರಾಯ ಹೇಳುತ್ತಾರೆ. ನಾನು ಹೋದರೆ ಅಂದರೆ ನಾನು ಅಂತನ್ನುವಂತಹ ಅಹಂಕಾರ ಮಮಕಾರಗಳು ಹೋದರೆ ಆಗ ಮುಕ್ತಿಗೆ ಹೋಗಬಹುದು, ಇಲ್ಲದಿದ್ದರೆ ಹೋಗಲು ಸಾಧ್ಯವಿಲ್ಲ ಎಂಬುದಾಗಿ ಹೇಳುತ್ತಾರೆ. ಆ ಒಂದು ತತ್ವವನ್ನು ಕೂಡ ತಿಳಿಸಿಕೊಡುವಂತೆ ಇಲ್ಲಿ ದೇವತೆಗಳು ಯಾವುದೇ ವಿಧವಾದಂತಹ ಅಹಂಕಾರವಿಲ್ಲದೆ ಭಗವಂತನ ಸೇವೆಯನ್ನು ಮಾಡೋದಕ್ಕಾಗಿ ಅಂತ ಈ ರೀತಿಯಾಗಿ ಕಪಿಗಳಾಗಿ ಅವತಾರವನ್ನು ಮಾಡುತ್ತಾ ಇದ್ದಾರೆ. ಅಲ್ಲಿ ವಾಯುದೇವರು ಹನುಮಂತನಾಗಿ ಅವತಾರವನ್ನು ಮಾಡಿದ್ದಾರೆ. ಅನೇಕ ದೇವತೆಗಳು ಅವತಾರವನ್ನು ಮಾಡುತ್ತಾ ಇದ್ದಾರೆ. ಇಂದ್ರನು ವಾಲಿಯಾಗಿ ಅವತಾರವನ್ನು ಮಾಡುತ್ತಾನೆ. ಇನ್ನು ಸೂರ್ಯನು ಸುಗ್ರೀವನಾಗಿ ಅವತಾರವನ್ನು ಮಾಡುತ್ತಾನೆ. ಇನ್ನು ಬೃಹಸ್ಪತಿ ಮತ್ತು ಶಚೀದೇವಿ ಇವರಿಬ್ಬರೂ ಕೂಡ ಸುಷೇಣ ಅಂತನ್ನುವಂತಹ ಕಪಿಯಲ್ಲಿ ತಾರ ಮತ್ತು ತಾರ ಅಂತನ್ನುವಂತಹ ಹೆಸರಿನಿಂದಾಗಿ ಅವತಾರವನ್ನು ಮಾಡುತ್ತಾರೆ. ಸುಷೇಣ ಅಂತಂದರೆ ವರುಣನೇ ಸುಷೇಣನಾಗಿ ಅವತಾರವನ್ನು ಮಾಡಿದ್ದಾನೆ. ಅವನು ವಾಲಿಯ ಮಾವ. ಈ ರೀತಿಯಾಗಿ ಮತ್ತು ಚಂದ್ರನು ಅಂಗದನಾಗಿ ಅವತಾರವನ್ನು ಮಾಡುತ್ತಾನೆ. ಇನ್ನು ಅಶ್ವಿನಿ ದೇವತೆಗಳು ವಿವಿಧ ಮೈಂದರಾಗಿ ಅವತಾರವನ್ನು ಮಾಡುತ್ತಾರೆ. ಹೀಗೆ ಅನೇಕ ಜನ ದೇವತೆಗಳು ಅವತಾರವನ್ನು ಮಾಡುತ್ತಾರೆ. ಅನಂತರದಲ್ಲಿ ರಾಮಚಂದ್ರ ದೇವರ ಒಂದು ಅವತಾರವಾದ ಮೇಲೆ ಲಕ್ಷ್ಮಣ ಭರತ ಶತ್ರುಘ್ನರು ಕೂಡ ಅವತಾರವನ್ನು ಮಾಡುತ್ತಾರೆ. ಅಲ್ಲಿ ಶೇಷದೇವರೇ ಲಕ್ಷ್ಮಣನಾಗಿ ಅವತಾರವನ್ನು ಮಾಡುತ್ತಾರೆ. ಮತ್ತು ಕಾಮನು ಭರತನಾಗಿ ಅವತಾರವನ್ನು ಮಾಡುತ್ತಾನೆ. ಮತ್ತು ಅನಿರುದ್ಧನು ಶತ್ರುಘ್ನನಾಗಿ ಕಾಮಪುತ್ರನಾದಂತಹ ಅನಿರುದ್ಧನು ಶತ್ರುಘ್ನನಾಗಿ ಅವತಾರವನ್ನು ಮಾಡುತ್ತಾನೆ. ಈ ರೀತಿಯಾಗಿ ಅವತಾರವನ್ನು ಮಾಡುತ್ತಾರೆ. ಈ ರಾಮಚಂದ್ರ ದೇವರು ಅಂತಂದರೆ ವಾಸುದೇವ ರೂಪಿಯಾದಂತಹ ಪರಮಾತ್ಮನೇ ರಾಮಚಂದ್ರ ದೇವರಾಗಿ ಅವತಾರವನ್ನು ಮಾಡುತ್ತಾನೆ. ಮತ್ತು ಲಕ್ಷ್ಮಣ ಭರತ ಶತ್ರುಘ್ನರಲ್ಲಿ ರಾಮಚಂದ್ರ ದೇವರು ಸಂಕರ್ಷಣ
ಪ್ರದ್ಯುಮ್ನ ಅನಿರುದ್ಧ ರೂಪದಿಂದಾಗಿ ಆ ರೂಪದ ಆವೇಶ ಅಂತ ಅನ್ನೋದು ಕೂಡ ಇದೆ ಎಂಬುದಾಗಿ ನಮಗೆ ತಿಳಿಸಿಕೊಡುತ್ತಾರೆ. ಈ ರೀತಿಯಾಗಿ ಶೇಷದೇವರ ಅವತಾರರಾದಂತಹ ಲಕ್ಷ್ಮಣನಲ್ಲಿ ಸಂಕರ್ಷಣ ರೂಪಿಯಾದಂತಹ ಪರಮಾತ್ಮನ ಆವೇಶ ಅಂತ ಅನ್ನೋದಿದೆ. ಮತ್ತು ಕಾಮನ ಅವತಾರ, ಕಾಮ ಅಂತಂದರೆ ಚಕ್ರಕ್ಕೆ ಅಭಿಮಾನಿಯಾದಂತಹ ದೇವತೆ. ಇಲ್ಲಿ ಶ್ರೀಮದಾಚಾರ್ಯರು ಈ ಒಂದು ಪ್ರಸಂಗದಲ್ಲಿ ಎಲ್ಲ ಪರಮಾತ್ಮನ ಆಯುಧಗಳಿಗೆ ಅಭಿಮಾನಿಗಳು ಯಾರು ಅಂತ ಅನ್ನೋದನ್ನು ಕೂಡ ತಿಳಿಸಿಕೊಡುತ್ತಾರೆ. ಅಂದರೆ ಕಾಮನು ಚಕ್ರಕ್ಕೆ ಅಭಿಮಾನಿಯಾಗಿದ್ದಾನೆ ಅಂತಂದರೆ ಕಾಮನು ಹುಟ್ಟೋದಕ್ಕಿಂತಲೂ ಪೂರ್ವದಲ್ಲಿ ಪರಮಾತ್ಮನ ಆಯುಧಗಳಿಗೆ ಯಾರೂ ಕೂಡ ಅಭಿಮಾನಿಗಳೇ ಇರಲಿಲ್ಲವ ಅಂತ ಕೇಳಿದರೆ ಅದಕ್ಕೆ ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಡುತ್ತಾರೆ. ಕಾಮನಿಗಿಂತಲೂ ಕೂಡ ಪೂರ್ವದಲ್ಲಿ ದುರ್ಗಾದೇವಿಯು ಚಕ್ರಕ್ಕೆ ಅಭಿಮಾನಿಯಾಗಿ ಇದ್ದಳು. ತಮೋಗುಣಕ್ಕೆ ಅಭಿಮಾನಿನಿಯಾದಂತಹ ದುರ್ಗಾದೇವಿಯು ಚಕ್ರಕ್ಕೆ ಅಭಿಮಾನಿನಿಯಾಗಿ ಇದ್ದಳು. ಮತ್ತು ಸತ್ವಗುಣಕ್ಕೆ ಅಭಿಮಾನಿಯಾದಂತಹ ಶ್ರೀದೇವಿಯು ಶಂಖಕ್ಕೆ ಅಭಿಮಾನಿಯಾಗಿ ಇದ್ದಳು. ಮತ್ತು ಭೂದೇವಿಯು ರಜೋಗುಣಕ್ಕೆ ಅಭಿಮಾನಿಯಾದಂತಹ ಭೂದೇವಿಯು ಪದ್ಮಕ್ಕೆ ಅಭಿಮಾನಿಯಾಗಿದ್ದಳು. ಮತ್ತು ಗದಾತು ವಾಯುರು ಬಲಸಂವಿಧಾತ್ಮ, ಬಲಸಂವಿದ್ರೂಪನಾದಂತಹ ವಾಯುದೇವರು ಗದೆಯಕ್ಕೆ ಅಭಿಮಾನಿಗಳಾಗಿದ್ದರು. ಮತ್ತು ಶಾರ್ಂಗಧನಸ್ಸಿಗೆ ಸರಸ್ವತೀ ದೇವಿಯು ಅಭಿಮಾನಿಯಾಗಿದ್ದಳು. ಈ ರೀತಿಯಾಗಿ ಪಂಚಾತ್ಮಕೋ ಮಾರುತ ಏವ ಬಾಣಃ, ಇನ್ನು ಪ್ರಾಣಾಪಾನಾದಿ 5 ರೂಪರಾದಂತಹ ವಾಯುದೇವರೇ ಬಾಣಕ್ಕೆ ಅಭಿಮಾನಿಗಳಾಗಿದ್ದರು ಎಂಬುದಾಗಿ ರೀತಿಯಾಗಿ ಹಿಂದೆ ಎಲ್ಲ ದೇವತೆಗಳು ಕೂಡ ಅಭಿಮಾನಿಗಳಾಗಿದ್ದರೂ ಕೂಡ ಮತ್ತೆ ಪುನಃ ಕಾಮ ಮತ್ತು ಕಾಮನ ಪುತ್ರನಾದಂತಹ ಪ್ರದ್ಯುಮ್ನನ ಮಗನಾದಂತಹ ಅನಿರುದ್ಧನು ಶಂಖಕ್ಕೆ ಅಭಿಮಾನಿಯಾಗಿ ಇದ್ದ. ಈ ರೀತಿಯಾಗಿ ಚಕ್ರಶಂಖಗಳಿಗೆ ಅಭಿಮಾನಿಗಳಾದಂತಹ ಕಾಮ ಮತ್ತು ಅನಿರುದ್ಧರೇ ಭರತ ಹಾಗೂ ಶತ್ರುಘ್ನರಾಗಿ ಅವತಾರವನ್ನು ಮಾಡುತ್ತಾರೆ ಅಂತ. ಈ ರೀತಿಯಾಗಿ ನಾವು ಪರಮಾತ್ಮನ ದರ್ಶನವನ್ನು ಮಾಡಬೇಕಾದಾಗ ಪರಮಾತ್ಮನ ಆಯುಧಗಳನ್ನು ನೋಡಿದಾಗ ಈ ಎಲ್ಲ ದೇವತೆಗಳನ್ನು ಕೂಡ ಸ್ಮರಣೆಯನ್ನು ಮಾಡ್ಕೋಬೇಕು. ಮತ್ತು ಮುದ್ರೆಯನ್ನು ಧಾರಣೆ ಮಾಡುತ್ತಾ ಇರುತ್ತೇವೆ, ಆ ಒಂದು ಸಂದರ್ಭದಲ್ಲೂ ಕೂಡ ದೇವತೆಗಳ ಸ್ಮರಣೆಯನ್ನು ಮಾಡಬೇಕು ಅಂತನ್ನೋದನ್ನು ನಮಗೆ ತಿಳಿಸಿಕೊಡುತ್ತಾರೆ. ಹೀಗೆ ಈ ಎಲ್ಲ ದೇವತೆಗಳು ಕೂಡ ಅವತಾರವನ್ನು ಮಾಡುತ್ತಾರೆ. ಕೇವಲ ಈ ಚಕ್ರಶಂಕಾದಿಗಳಿಗೆ ಈ ದೇವತೆಗಳ ಅಭಿಮಾನಿಯಾಗಿ ಇದ್ದಾರೆ ಅಂತನ್ನೋದಷ್ಟೇ ಅಲ್ಲದೆ ಇದೆಲ್ಲ ಪ್ರಾಕೃತವಾದಂತಹ ಚಕ್ರಶಂಕಾದಿಗಳು. ಇದರಿಂದಾಗಿ ಇತರವಾದಂತಹ ಅಪ್ರಾಕೃತವಾದಂತಹ ಚಿದ್ರೂಪವಾದಂತಹ ಚಕ್ರಶಂಕಾದಿಗಳು ಕೂಡ ಇದೆ ಅಂತನ್ನೋದನ್ನು ಒಂದು ವಚನವನ್ನು ವಿಷ್ಣು ಧರ್ಮ ಉತ್ತರ ವಚನವನ್ನು ಕೂಡ ಕೊಟ್ಟು ವಾಸುದೇವಾದಿ ರೂಪಿಯಾದಂತಹ ಪರಮಾತ್ಮನೇ ಚಕ್ರಶಂಕಾದಿ ರೂಪದಿಂದಾಗಿ ಇದ್ದಾನೆ ಅಂತನ್ನುವಂತಹ ಮಾತನ್ನು ಕೂಡ ತಿಳಿಸಿಕೊಡುತ್ತಾರೆ. ಹೀಗೆ ಅಪ್ರಾಕೃತವಾದಂತಹ ಶಂಖಚಕ್ರಾದಿಗಳು ಇವೆ, ಮತ್ತು ಪ್ರಾಕೃತವಾದಂತಹ ಚಕ್ರಶಂಖಗಳು ಇವೆ. ಅದಕ್ಕೆ ಅಭಿಮಾನಿಗಳಾಗಿ ಎಲ್ಲ ದೇವತೆಗಳು ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಈ ರೀತಿಯಾಗಿ ಭೂಮಿಯಲ್ಲಿ ಭಗವಂತನ ಸೇವೆಯನ್ನು ಮಾಡೋದಕ್ಕಾಗಿ ಅಂತ ಅವತಾರವನ್ನು ಮಾಡಿದ್ದಾರೆ. ಈ ರೀತಿಯಾಗಿ ಅವತಾರವನ್ನು ಮಾಡಿದ ಮೇಲೆ ರಾಮಚಂದ್ರ ದೇವರು ಹಾಗೂ ಲಕ್ಷ್ಮಣ ಭರತ ಶತ್ರುಘ್ನರು ಅವರೆಲ್ಲರೂ ಕೂಡ ದಶರಥನ ಮನೆಯಲ್ಲಿ ಬೆಳೆಯುತ್ತಾ ಇದ್ದಾರೆ. ಅಥಾಭ್ಯವರ್ಧಂಶ್ಚ ತುರಾಃ ಕುಮಾರಾಃ ನೃಪಸ್ಯ ಗೇಹೇ ಪುರುಷೋತ್ತಮಾದ್ಯಾಃ ನಿತ್ಯ ಪ್ರವೃದ್ಧಸ್ಯ ಚತಸ್ಯ ವೃದ್ಧಿಃ ಅಪೇಕ್ಷ್ಯ ಲೋಕಸ್ಯ ಹಿಮಂದ ದೃಷ್ಟಿಂ. ಅವರೆಲ್ಲರೂ ಕೂಡ 4 ಜನರು ಕೂಡ ಕ್ರಮವಾಗಿ ಬೆಳೆಯುತ್ತಾ ಇದ್ದಾರೆ. ನಿಧಾನವಾಗಿ ಅಂಬೆಗಾಲನ್ನಿಡುವುದನ್ನು ಪ್ರಾರಂಭ ಮಾಡುತ್ತಾ ಇದ್ದಾರೆ. ನಿಧಾನವಾಗಿ ಎದ್ದು ನಿಲ್ಲಲು ಪ್ರಯತ್ನವನ್ನು ಮಾಡುತ್ತಾ ಇದ್ದಾರೆ. ಹೀಗೆ ಕ್ರಮವಾಗಿ ಬೆಳೆಯುತ್ತಾ ಇದ್ದಾರೆ. ಅಲ್ಲಿ ಶ್ರೀಮದಾಚಾರ್ಯರು ನಮಗೆ ಒಂದು ನಿರ್ಣಯವನ್ನು ಕೊಡುತ್ತಾರೆ. ಪರಮಾತ್ಮನಿಗೆ ಈ ಒಂದು ವೃದ್ಧಿ ಅಂತನ್ನೋದೇನಿದೆಯೋ ಅದು ಪರಮಾತ್ಮನಿಗೆ ಇಲ್ಲ. ಕೇವಲ ಲಕ್ಷ್ಮಣ ಭರತ ಶತ್ರುಘ್ನರಿಗೆ ಅವರಿಗೆ ಪ್ರಾಕೃತವಾದಂತಹ ದೇಹವಿದ್ದದ್ದರಿಂದಾಗಿ ಅವರಿಗೆ ವೃದ್ಧಿ ಅಂತನ್ನೋದಿದ್ರೂ ಕೂಡ ಪರಮಾತ್ಮನಿಗೆ ಆ ವಿಧವಾದಂತಹ ವೃದ್ಧಿ ಅಂತನ್ನೋದಿಲ್ಲ. ನಿತ್ಯ ಪ್ರವೃದ್ಧಸ್ಯ, ನಿತ್ಯದಲ್ಲೂ ಕೂಡ ಅವನು ಪೂರ್ಣನಾಗಿದ್ದಾನೆ. ವೃದ್ಧಿ ಅಂತನ್ನೋದು ಒಪ್ಪಿದರೆ ಏನಾಯಿತು, ಅದು ಗುಣನೇ ಅಲ್ಲ. ಪ್ರತಿದಿನ ಬೆಳೆಯುತ್ತಾನೆ ಅಂತಂದರೆ ಅದು ಗುಣನೇ ಅಲ್ಲ ಅಂತ ನಾವು ಅಂದುಕೊಳ್ಳುತ್ತೇವೆ. ಆದರೆ ವೃದ್ಧಿಯನ್ನು ಒಪ್ಪಿದರೆ ಆಗೇನು ಹೇಳಬೇಕಾಗತ್ತಾ, ಪೂರ್ವದಲ್ಲಿ ಅದು ಇರಲಿಲ್ಲ ಅಂದರೆ ಅಪೂರ್ಣನಾಗಿದ್ದ ಅಂತನ್ನುವಂತಹ ಒಂದು ದೋಷ ಅಂತನ್ನೋದು ಬರುತ್ತದೆ. ಸಾಮಾನ್ಯವಾಗಿ ಹುಡುಗರು ಕೇಳ್ತಿರ್ತಾರೆ, ಹುಚ್ಚು ಕಡಿಮೆ ಆಯಿತಾ ಇಲ್ಲ ಅಂತ. ಹುಚ್ಚು ಕಡಿಮೆ ಆಯಿತು ಅಂದರೆ ಗುಣನೇ ಅಲ್ಲ ಅಂತಂದರೆ, ಹುಚ್ಚು ಕಡಿಮೆ ಆಯಿತು ಅಂದರೆ ಏನಾಯಿತು, ಹಿಂದೆ ಹುಚ್ಚದ ಅಂತ ಆಯ್ತಲ್ಲ. ಹಾಗೆ ವೃದ್ಧಿ ಅಂತನ್ನೋದಿದೆ ಅಂತಂದರೆ ಪೂರ್ವದಲ್ಲಿ ಆ ವಿಧವಾದಂತಹ ಗುಣಗಳಿರಲಿಲ್ಲ ಅಂತ ಪರಮಾತ್ಮನಿಗೆ ಅಪೂರ್ಣತೆ ಅಂತನ್ನೋದು ಬರಬೇಕಾಗುತ್ತದೆ. ಹಾಗಾಗಿ ನಿತ್ಯದಲ್ಲೂ ಕೂಡ ಪೂರ್ಣನಾಗಿದ್ದಾನೆ ಪರಮಾತ್ಮ. ಹಾಗಿದ್ದರೂ ಕೂಡ ಮಂದದೃಷ್ಟ್ಯಪೇಕ್ಷೆಯ ಅಂದರೆ ಯಾರಿಗೆ ಪರಮಾತ್ಮನ ಎಲ್ಲ ಪರಿಮಾಣಗಳನ್ನು ಗ್ರಹಣೆ ಮಾಡುವಂತಹ ಸಾಮರ್ಥ್ಯವಿರಲಿಲ್ಲವೋ ಅವರ ಒಂದು ದೃಷ್ಟಿಯ ಅಪೇಕ್ಷೆಯ ಬೆಳೆದಂತೆ ತೋರಿಸುತ್ತಾ ಇದ್ದಾನೆ ಅಂತ. ಇಲ್ಲಿ ನಮಗೆ ವ್ಯಾಖ್ಯಾನಕಾರರು ಒಂದು ಮಾತನ್ನು ಸ್ಪಷ್ಟೀಕರಣ ಮಾಡುತ್ತಾರೆ. ಈಗ ಬ್ರಹ್ಮಾದಿ ದೇವತೆಗಳಿಗೆ ಪರಮಾತ್ಮ ಹೇಗೆ ಕಾಣುತ್ತಾ ಇದ್ದ ಅಂತ. ಅಂದರೆ ಪರಮಾತ್ಮನ ಸರ್ವ ಪರಿಮಾಣಗಳನ್ನು ಕೂಡ ದೇವತೆಗಳು ಬ್ರಹ್ಮಾದಿ ದೇವತೆಗಳು ನೋಡುತ್ತಾ ಇದ್ರೋ ಇಲ್ಲವೋ, ಸರ್ವ ಪರಿಮಾಣಗಳನ್ನು ನೋಡ್ತಾ ಇದ್ರೋ ಅಥವಾ ಪರಮಾತ್ಮನೊಂದು ಅಚಿಂತ್ಯವಾದಂತಹ ಶಕ್ತಿಯಿಂದಾಗಿ ವೃದ್ಧಿಯನ್ನು ನೋಡುತ್ತಾ ಇದ್ರೋ ಅಂತ. ಇಲ್ಲ, ಎಲ್ಲ ಪರಿಮಾಣಗಳನ್ನು ಕೂಡ ಪರಮಾತ್ಮನಲ್ಲಿ ಇದೆ. ಅನೋರಣೀಯಾನ್ ಮಹತೋ ಮಹೀಯಾನ್ ಇತ್ಯಾದಿಯಾಗಿ
ಎಲ್ಲ ಪರಿಮಾಣಗಳು ಕೂಡ ಪರಮಾತ್ಮನಲ್ಲಿ ಇದೆ. ಆ ಎಲ್ಲ ಪರಿಮಾಣಗಳನ್ನು ಕೂಡ ನೋಡುತ್ತಾ ಇದ್ದರು ಅಂತಂದರೆ, ಹಾಗಾದರೆ ಪುರಾಣಾದಿಗಳಲ್ಲಿ ಹೇಳಿರುವಂತೆ ಬಾಲ್ಯ ಕೌಮಾರಾದಿ ರೂಪವಾದ ಒಂದು ವೃದ್ಧಿಯನ್ನು ನೋಡಲಿಲ್ಲ ಅಂತ ಆಗಬೇಕಾಗುತ್ತದೆ. ಆ ಒಂದು ಅವತಾರದ ವಿಶೇಷಗಳನ್ನು ನೋಡಲೇ ಇಲ್ಲ ಅಂತ ಆಗಬೇಕಾಗುತ್ತದೆ. ಯಾಕೆ ಮೂಲ ರೂಪದಲ್ಲಿ ಹೇಗೆ ಎಲ್ಲ ಪರಿಮಾಣಗಳನ್ನು ನೋಡುತ್ತಾರೆಯೋ ಹಾಗೆ ರಾಮಾವತಾರದಲ್ಲೂ ಕೂಡ ಕೃಷ್ಣಾವತಾರದಲ್ಲೂ ಕೂಡ ಎಲ್ಲ ಪರಿಮಾಣಗಳನ್ನು ನೋಡುತ್ತಾರೆ ಅಂತಂದರೆ ಆಗ ವೃದ್ಧಿಯನ್ನು ನೋಡಲಿಲ್ಲ, ಇವೆಲ್ಲ ವಿಶೇಷಗಳನ್ನು ನೋಡಲಿಲ್ಲ ಅಂತ ಆಗಬೇಕಾಗುತ್ತದೆ. ಇಲ್ಲ ವೃದ್ಧಿಯನ್ನು ನೋಡುತ್ತಾರೆ, ಅವರು ಕೂಡ ವೃದ್ಧಿಯನ್ನು ನೋಡ್ತಾರೆ ಅಂತಂದರೆ ಅಪೇಕ್ಷೆ ಲೋಕ ಸಿಹಿಮಂದ ದೃಷ್ಟಿಂ ಅಂತ ಅನ್ನೋದಕ್ಕೆ ಇನ್ನೇನು ಅರ್ಥ ಉಳಿತು ಅಂತ. ಅದಕ್ಕೆ ವ್ಯಾಖ್ಯಾನಕಾರರು ಹೇಳುತ್ತಾರೆ ಏನು ಅಂತಂದರೆ, ಆ ಬ್ರಹ್ಮಾದಿ ದೇವತೆಗಳಿಗೆ ಎಲ್ಲ ಪರಿಮಾಣಗಳನ್ನು ಗ್ರಹಣೆ ಮಾಡುವಂತಹ ಸಾಮರ್ಥ್ಯ ಅಂತ ಅನ್ನೋದಿತ್ತು. ಹಾಗಾಗಿ ಅವರು ಹೇಗೆ ನೋಡುತ್ತಾ ಇದ್ದರು ಅಂತಂದರೆ, ಪರಮಾತ್ಮನಲ್ಲಿ ಸದಾಕಾಲದಲ್ಲಿ ಸರ್ವ ಪರಿಮಾಣಗಳಿದ್ದರೂ ಕೂಡ ಈಗ ತನ್ನ ಒಂದು ಅಚಿಂತ್ಯವಾದಂತಹ ಶಕ್ತಿಯಿಂದಾಗಿ ವೃದ್ಧಿಯನ್ನು ತೋರಿಸಿಕೊಡುತ್ತಾ ಇದ್ದಾನೆ ಅಂತನ್ನುವುದಾಗಿ ಈ ರೀತಿಯಾಗಿ ನೋಡುತ್ತಾ ಇದ್ದರು. ಹಾಗಾಗಿ ಎಲ್ಲ ವಿಶೇಷಗಳನ್ನು ಕೂಡ ನೋಡುತ್ತಾ ಇದ್ದರು, ಮತ್ತು ಸರ್ವ ಪರಿಮಾಣಗಳು ಕೂಡ ಇದೆ ಎಂಬುದಾಗಿಯೂ ಕೂಡ ತಿಳಿಯುತ್ತಾ ಇದ್ದರು. ಹಾಗಾಗಿ ಅಪೇಕ್ಷೆ ಲೋಕ ಸಿಹಿ ಮಂದ ದೃಷ್ಟಿಂ, ಆದರೆ ಯಾರು ಮಂದರು ಅಂತಿದ್ರೋ, ಅಜ್ಞಾನಿಗಳು ಅಂತಿದ್ರೋ, ಅವರು ಪ್ರಾಕೃತವಾದಂತಹ ಶಿಶುವು ಯಾವ ರೀತಿಯಾಗಿ ಬೆಳೆಯಬೇಕೋ ಹಾಗೆಯೇ ಬೆಳೆಯುತ್ತಾ ಇದ್ದಾನೆ ಎಂಬುದಾಗಿ ತಿಳಿಯುತ್ತಾ ಇದ್ದರು ಅಂತನ್ನುವಂತಹ ಒಂದು ಮಾತನ್ನು ನಮಗೆ ತಿಳಿಸಿಕೊಡುತ್ತಾರೆ. ಈ ರೀತಿಯಾಗಿ ಅವರೆಲ್ಲರೂ ಕೂಡ ಬೆಳೆಯುತ್ತಾ ಇದ್ದಾರೆ. ದಶರಥ ರಾಜನಿಗೆ ಅತ್ಯಂತ ಸಂತೋಷವಾಗುತ್ತಾ ಇದೆ. ಎಷ್ಟು ವರ್ಷದ ಅನಂತರದಲ್ಲಿ ಅವರು ಹುಟ್ಟಿದ್ದಾರೆ, 60,000 ವರ್ಷವಾದರೂ ಕೂಡ ಮಕ್ಕಳಾಗಿರಲಿಲ್ಲ, ಅಂತಹದ್ದು ಈಗ ಮಕ್ಕಳಾಗಿದ್ದಾರೆ. ಹಾಗಾಗಿ ಅವರನ್ನು ನೋಡಿ ಅತ್ಯಂತ ಸಂತೋಷವನ್ನು ಪಡುತ್ತಾ ಇದ್ದಾನೆ. ನಿರೀಕ್ಷ್ಯ ನಿತ್ಯಂ ಚತುರಃ ಕುಮಾರಾನ್ ಪಿತಾಮುದಂ ಸಂತತಮಾಪಚೋಚ್ಛಂ ವಿಶೇಷತೋ ರಾಮ ಮುಖೇಂದು ಬಿಂಬಂ ಅವೇಕ್ಷ್ಯ ರಾಜ ಕೃತಕೃತ್ಯ ಆಸೀತ್. 4 ಜನರನ್ನು ಕೂಡ ನೋಡುತ್ತಾ ಸಾಕ್ಷಾತ್ತು ಪರಮಾತ್ಮನೇ ರಾಮರೂಪನಾಗಿ ಅವತಾರವನ್ನು ಮಾಡಿದ್ದಾನೆ. ಶೇಷಾದಿ ದೇವತೆಗಳು, ದೇವಾದಿ ದೇವತೆಗಳೆಲ್ಲರೂ ಕೂಡ ತನ್ನ ಮನೆಯಲ್ಲಿ ಅವತಾರವನ್ನು ಮಾಡಿದ್ದಾರೆ. ಯಾವುದೋ ಸಣ್ಣ ಶಿಶುಗಳನ್ನು ನೋಡಿದರೆ ನಮಗೆ ಅತ್ಯಂತ ಸಂತೋಷವಾಗಬೇಕು, ಅಂತಹದ್ದು ದೇವಾದಿ ದೇವತೆಗಳು ತನ್ನ ಮನೆಯಲ್ಲಿ ಓಡಾಡುತ್ತಾರೆ ಅಂತಂದರೆ ಆಗ ದಶರಥನಿಗೆ ಎಷ್ಟು ಸಂತೋಷವಾಗಲಿಕ್ಕಿಲ್ಲ. ಹಾಗೆ ಅತ್ಯಂತ ಸಂತೋಷವನ್ನು ಹೊಂದುತ್ತಾ ಇದ್ದಾನೆ. ವಿಶೇಷವಾಗಿ ಪರಮಾತ್ಮನ ಮುಖಕಮಲವನ್ನು ನೋಡಿ ಅತ್ಯಂತ ಸಂತೋಷವನ್ನು ಪಡುತ್ತಾ ಇದ್ದಾನೆ. ಕೃತಕೃತ್ಯ ಭಾವವನ್ನು ಹೊಂದಿದ್ದಾನೆ. ಕೃತಕೃತ್ಯ ಅಂತಂದರೆ ಮುಕ್ತನಾದರೆ ಇಂತಹ ಆನಂದವನ್ನು ಪಡಬೇಕೋ ಅಂತಹ ಆನಂದವನ್ನು ಪಡೆಯುತ್ತಾ ಇದ್ದಾನೆ ಅಂತ. ನಾವು ಮಾಯಾವಾದ ಕನ್ನಡ ಟೀಕೆಯಲ್ಲಿ ಟೀಕಾಕೃತ್ಪಾದರು ವ್ಯಾಖ್ಯಾನವನ್ನು ಮಾಡುತ್ತಾರೆ. ಕೃತಕೃತ್ಯ ಅಂದರೆ ಮುಕ್ತ ಎಂಬುದಾಗಿ ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡುತ್ತಾರೆ. ಹಾಗೆ ಕೃತಕೃತ್ಯ ಆಸೀತ್, ಮುಕ್ತಾನಂದವನ್ನು ಅನುಭವಿಸುತ್ತಾ ಇದ್ದ ಆ ದಶರಥ ರಾಜನು ಅಂತ. ಇಲ್ಲಿ ಶ್ರೀಮದಾಚಾರ್ಯರು ಅತ್ಯಂತ ಸೊಗಸಾಗಿ ಶಬ್ದಗಳ ಪ್ರಯೋಗವನ್ನು ಮಾಡುತ್ತಾರೆ. ಏನು ಅಂತಂದರೆ, ಮೊದಲಿನ ಮಾತಿನಲ್ಲಿ 4 ಜನರ ಬಗ್ಗೆ ಹೇಳಬೇಕಾದಾಗ ಏನಂತ ಹೇಳುತ್ತಾರೆ ಅಂದರೆ, ನಿತ್ಯಂ ಚತುರಃ ಕುಮಾರಾನ್ ಪಿತಾಮುದಂ ಸಂತತಮಾಪಚೋಚ್ಚಂ ಎಂಬುದಾಗಿ ದಶರಥನನ್ನು ಪಿತಾ ಎಂಬುದಾಗಿ ಕರೆಯುತ್ತಾರೆ 4 ಜನರ ಬಗ್ಗೆ ತಿಳಿಸಿಕೊಡಬೇಕಾದಾಗ. ಮುಂದೆ ಕೇವಲ ರಾಮನನ್ನು ತಿಳಿಸಿಕೊಡಬೇಕಾದಾಗ ನಿರೀಕ್ಷ್ಯ ರಾಮ ವಿಶೇಷತೋ ರಾಮ ಮುಖೇಂದು ಬಿಂಬಂ ಅವೇಕ್ಷ್ಯ ರಾಜ ಎಂಬುದಾಗಿ ಅಲ್ಲಿ ಪಿತಾ ಅಂತ ಪ್ರಯೋಗ ಮಾಡದೆ ರಾಜ ಅಂತ ಪ್ರಯೋಗವನ್ನು ಮಾಡುತ್ತಾರೆ. ಹೀಗೆ ಯಾಕೆ ಪ್ರಯೋಗ ಮಾಡಿದರು ಅಂತ ಸತ್ಯಧರ್ಮ ತೀರ್ಥರು ಹೇಳುತ್ತಾರೆ. ದಶರಥನು ರಾಮಚಂದ್ರ ದೇವರಿಗೆ ನಿಜವಾದಂತಹ ತಂದೆ ಅಲ್ಲೇ ಅಲ್ಲ. ಯಾಕಂದರೆ ರಾಮಚಂದ್ರ ದೇವರಿಗೆ ಅಂತ ಯಾರಿಗೆ ತಂದೆ, ಯಾರು ತಾಯಿ? ರಾಮಚಂದ್ರ ದೇವರೇ ಎಲ್ಲರಿಗೂ ಕೂಡ ತಾಯಿ ತಂದೆ. ಹಾಗಾಗಿ ರಾಮಚಂದ್ರ ದೇವರು ಅಪ್ರಾಕೃತವಾದಂತಹ ದೇಹಗಳಂತಹ ರಾಮನಿಗೆ ಯಾರೂ ಕೂಡ ತಂದೆ ಅಂತ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಹಾಗಾದರೆ ಊರಿನ ಜನ ಎಲ್ಲ ದಶರಥನು ತಂದೆ ಅಂತ ವ್ಯವಹಾರವನ್ನು ಮಾಡ್ತಾ ಇದ್ರಲ್ಲ ಅಂತ. ಅದಕ್ಕೆ ಯಾಕೆ ವ್ಯವಹಾರ ಮಾಡ್ತಾ ಇದ್ರು ಅಂದರೆ, ರಾಜ ಇವನು ರಾಜನಾಗಿದ್ದಾನೆ, ಹಾಗೆ ವ್ಯವಹಾರವನ್ನು ಮಾಡದೇ ಇದ್ದರೆ ಎಲ್ಲಿ ಶಿಕ್ಷೆಯನ್ನು ಕೊಡುತ್ತಾನೆಯೋ ಅಂತನ್ನುವಂತಹ ಭಯದಿಂದಾಗಿ ಆ ರೀತಿಯಾಗಿ ವ್ಯವಹಾರವನ್ನು ಮಾಡ್ತಾ ಇದ್ರು ಎಂಬುದಾಗಿ ತಿಳಿಸಿಕೊಡೋದಕ್ಕಾಗಿ ಆ ರೀತಿಯಾಗಿ ಪಿತಾ ರಾಜ ಎಂಬುದಾಗಿ ಈ ರೀತಿಯಾಗಿ ಪ್ರಯೋಗವನ್ನು ಮಾಡಿದ್ದಾರೆ ಅಂತನ್ನೋದನ್ನು ನಮಗೆ ತಿಳಿಸಿಕೊಡುತ್ತಾರೆ. ಹೀಗೆ ದಶರಥ ರಾಜನು ಅವರನ್ನು ನೋಡಿ ಅತ್ಯಂತ ಸಂತೋಷವನ್ನು ಪಡುತ್ತಾ ಇದ್ದಾನೆ. ಕೇವಲ ದಶರಥ ರಾಜನಷ್ಟೇ ಅಲ್ಲ, ಆ ಊರಿನಲ್ಲಿರುವಂತಹ ಎಲ್ಲ ಜನರು ಕೂಡ ರಾಮನನ್ನು ನೋಡಿ ಸಂತೋಷವನ್ನು ಪಡುತ್ತಾ ಇದ್ದಾರೆ. ತನ್ಮಾತರ ಪೌರ ಜನ ಅಮಾತ್ಯಾಹ ಅಂತಃಪುರ ವೈಷಯಿಕಾಶ್ಚ ಸರ್ವೇ ಅವೇಕ್ಷಮಾನಾ ಪರಮಂ ಪುಮಾಂಸಂ ಸ್ವಾನಂದ ತೃಪ್ತ ಇವ ಸಂಬಭೂವು. ರಾಮಚಂದ್ರ ದೇವರ ತಾಯಂದಿರು ಕೌಸಲ್ಯ, ಸುಮಿತ್ರಾ ಕೈಕೇಯಿಯರು ಕೂಡ ತಮ್ಮ ಮಕ್ಕಳನ್ನು ನೋಡಿ ಸಂತೋಷವನ್ನು ಪಡೋದಕ್ಕಿಂತಲೂ ರಾಮನನ್ನು ನೋಡಿಯೇ ಅತ್ಯಂತ ಸಂತೋಷವನ್ನು ಪಡುತ್ತಾ ಇದ್ದರು. ಅಂತಹ ಒಂದು ಸೌಂದರ್ಯವನ್ನು ಪಡೆದಿದ್ದ ರಾಮ ಆ ರೀತಿಯಾಗಿ ಎಲ್ಲ ತಾಯಂದಿರು ನೋಡಿ ಸಂತೋಷವನ್ನು ಪಡುತ್ತಾ ಇದ್ದಾರೆ. ಮತ್ತು ಪುರದಲ್ಲಿರುವಂತಹ ಎಲ್ಲ ಜನರು, ಅಂತಃಪುರದಲ್ಲಿರುವಂತಹ ಎಲ್ಲ ಸೇವಕರು ಅವರೆಲ್ಲರೂ ಕೂಡ ಪರಮಾತ್ಮನನ್ನು ನೋಡಿ ಅತ್ಯಂತ ಸಂತೋಷವನ್ನು ಪಡುತ್ತಾ ಇದ್ದಾರೆ. ಸ್ವಾನಂದ ತೃಪ್ತ ಇವ ಸಂಭವವು, ಸ್ವಾಭಾವಿಕವಾದಂತಹ ಸ್ವರೂಪಾನಂದವನ್ನು ಹೊಂದಿ ಯಾವ ರೀತಿಯಾಗಿ ತೃಪ್ತರಾಗಬೇಕೋ ಹಾಗೆ ತೃಪ್ತಿಯನ್ನು ಪಡುತ್ತಾ ಇದ್ದಾರೆ ಅಂತ. ಇಲ್ಲಿ ಅಧಿಕಾರಿಗಳು 2 ವಿಧ, ಪ್ರತೀಕಾಲಂಬನರು ಮತ್ತು ಅಪ್ರತೀಕಾಲಂಬನರು ಅಂತ.
ಇಲ್ಲಿ ಸತ್ಯಧರ್ಮ ತೀರ್ಥರು ತಿಳಿಸ್ಕೊಡುತ್ತಾರೆ, ಶ್ರೀಮದಾಚಾರ್ಯರು ಕೇವಲ ಆ ಊರಿನ ಜನರ ಬಗ್ಗೆ ಅಷ್ಟೇ ಹೇಳುತ್ತಾ ಇಲ್ಲ, ಎಲ್ಲ ದ್ವಿವಿಧ ಅಧಿಕಾರಿಗಳ ಬಗ್ಗೆಯೂ ಕೂಡ ಹೇಳುತ್ತಾ ಇದ್ದಾರೆ ಅಂತ. ಪೌರಜನಾಹ ಅಂತನ್ನೋದರಿಂದಾಗಿ ಪ್ರತೀಕಾಲಂಬನರನ್ನು ಹೇಳುತ್ತಾ ಇದ್ದಾರೆ ಅಂತ. ಪುರಸ್ಯ ಇಮೇ ಪೌರಾಹ ಅಂತ ಅಂದರೆ ಪುರದಲ್ಲಿಯೇನೇ ಅಂದರೆ ಶರೀರದಲ್ಲಿಯೇನೇ ಪರಮಾತ್ಮನನ್ನು ಕಾಣುವವರು ಅಂತ ಯಾರಿದ್ದಾರೆಯೋ ಅವರು ಪೌರರು, ಪೌರಾಷ್ಟೇ ಜನಾಷ್ಟ ಅಂದರೆ ಪ್ರತೀಕಾಲಂಬನರು ಅಂತ. ಆಮೇಲೆ ಅಪ್ರತೀಕಾಲಂಬನರು ಅಂದರೆ ಸರ್ವತ್ರ ಇರುವಂತಹ ಪರಮಾತ್ಮನನ್ನು ನೋಡುವಂತಹವರು ಅಪ್ರತೀಕಾಲಂಬನರು. ಹಾಗಾಗಿ ಅಂತಃಪುರಾಹ ವೈಷಯಿಕಾಷ್ಟ ಸರ್ವೇ ಅಂತನ್ನೋದರಿಂದಾಗಿ ಅಪ್ರತೀಕಾಲಂಬನರನ್ನು ಹೇಳುತ್ತಾ ಇದ್ದಾರೆ ಅಂತ. ಅಂತಃಪುರಾಹ ಅಂತಂದರೆ ಏನಂತರ್ಥ ಅಂತಂದರೆ ಅಂತಹ ಪುರೇ ಅಂತಂದರೆ ಶರೀರ ಮಧ್ಯೆ, ಅಂತಹ ಶರೀರ ಮಧ್ಯದಲ್ಲಿ ಅಹ ಅಂತಂದರೆ ಪರಮಾತ್ಮ, ಅಹ ಇತಿ ಬ್ರಹ್ಮ ಅಂತ ವಚನ ಇದ್ದದ್ದರಿಂದಾಗಿ ಅಹ ಅಂತಂದರೆ ಪರಮಾತ್ಮ. ಹಾಗಾಗಿ ಅಂತಹ ಪುರೇ ಅಹ ಏಷಾಂತೆ ಅಂತಃಪುರಾಹ ಎಂಬುದಾಗಿ ಅಂದರೆ ಶರೀರದಲ್ಲಿ ಯಾರು ಪರಮಾತ್ಮನನ್ನು ನೋಡುತ್ತಾ ಇದ್ರೋ ಅವರು ಅಂತಃಪುರರು. ಮತ್ತು ವೈಷಯಿಕಾಹ ಅಂದರೆ ವಿಷಯಭವಃ ವೈಷಯಿಕಃ ಅಂತಂದರೆ ಎಲ್ಲ ವಿಷಯಗಳಲ್ಲೂ ವಿಷಯೇಷು ಭವಃ ವೈಷಯಿಕಃ ಅಂದರೆ ಎಲ್ಲ ವಿಷಯಗಳಲ್ಲೂ ಇರುವಂತಹ ಪರಮಾತ್ಮ, ಸರ್ವತ್ರ ವ್ಯಾಪ್ತನಾದಂತಹ ಪರಮಾತ್ಮ. ವೈಷಯಿಕಃ ಅಹ ಏಷಾಂತಿ ಮತ್ತು ಅಹ ಅಂತಂದರೆ ಪರಮಾತ್ಮ. ಹೀಗೆ ಎಲ್ಲ ವಿಷಯಗಳಲ್ಲೂ ಕೂಡ ಪರಮಾತ್ಮನನ್ನು ನೋಡುವಂತಹವರು ಅಂದರೆ ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯನಾರಾಯಣ ಸ್ಥಿತಃ ಎಂಬುದಾಗಿ ಶರೀರದ ಮಧ್ಯದಲ್ಲಿ ಮತ್ತು ಹೊರಗೆ ಎಲ್ಲ ಕಡೆಗೂ ಕೂಡ ಪರಮಾತ್ಮನನ್ನು ಇದ್ದಾನೆ ಎಂಬುದಾಗಿ ನೋಡುವಂತಹ ಅಪ್ರತೀಕಾಲಂಬನರು. ಈ ರೀತಿಯಾಗಿ ಪ್ರತೀಕಾಲಂಬನರು ಮತ್ತು ಅಪ್ರತೀಕಾಲಂಬನರು ಅವರೆಲ್ಲರೂ ಕೂಡ ಪರಮಾತ್ಮನನ್ನು ನೋಡಿ ಅತ್ಯಂತ ಸಂತೋಷವನ್ನು ಪಡುತ್ತಾ ಇದ್ದರು ಅಂತನ್ನುವಂತಹ ಒಂದು ವಿಷಯವನ್ನು ನಮಗೆ ತಿಳಿಸಿಕೊಡುತ್ತಾರೆ. ಈ ರೀತಿಯಾಗಿ ಪರಮಾತ್ಮನು ಎಲ್ಲ ಜನರ ಒಂದು ಮಂದದೃಷ್ಟಿಯ ಅಪೇಕ್ಷೆಯ ಬೆಳೆಯುತ್ತಾ ಇದ್ದಾನೆ. ಆಗ ಎಲ್ಲರೂ ಕೂಡ ಅತ್ಯಂತ ಸಂತೋಷವನ್ನು ಪಡೆಯುತ್ತಾ ಇದ್ದಾರೆ. ಸರಿಯಾಗಿ ಅದೇ ಸಂದರ್ಭದಲ್ಲಿ ವಿಶ್ವಾಮಿತ್ರ ಋಷಿಗಳು ಅಲ್ಲಿಗೆ ಬರುತ್ತಾರೆ. ಚತಸ್ಸುವಂಶೇಷ ಶಿನಪ್ರಸೂತೋ ಗಾಧೀತಿ ಶಕ್ರಸ್ತನುಜೋಸ್ತ್ಯ ಚಾಸೀತ್ ವರೇಣ ವಿಪ್ರತ್ವಮವಾಪಯೋಸೋ ವಿಶ್ವಸ್ಯ ಮಿತ್ರಂ ಸ ಇಹಾ ಜಗಾಮ. ಆ ವಿಶ್ವಾಮಿತ್ರ ಋಷಿಗಳ ವಂಶ ಎಂತಹದ್ದು ಅಂತನ್ನೋದನ್ನು ಕೂಡ ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಡುತ್ತಾರೆ. ಚಂದ್ರನ ವಂಶದಲ್ಲಿ ಹುಟ್ಟಿದಂತಹ ಅವರು ವಿಶ್ವಾಮಿತ್ರ ಋಷಿಗಳು. ವಿಶ್ವಾಮಿತ್ರ ಋಷಿಗಳ ತಂದೆ ಗಾದಿ ಮಹಾರಾಜ, ಸಾಕ್ಷಾತ್ತು ಇಂದ್ರನೇ ಗಾದಿಯಾಗಿ ಅವತಾರವನ್ನು ಮಾಡಿರುತ್ತಾನೆ. ಅಂತಹ ಗಾದಿ ಮಹಾರಾಜನ ಮಕ್ಕಳೇ ವಿಶ್ವಾಮಿತ್ರರು. ಅವರು ಸ್ವಭಾವತಃ ಜನ್ಮತಃ ಅವರು ಕ್ಷತ್ರಿಯರಾಗಿದ್ದರೂ ಕೂಡ ಕ್ಷತ್ರಿಯರಾಗಿದ್ದಾಗ ಅವರಿಗೆ ವಿಶ್ವರಥ ಎಂಬುದಾಗಿಯೂ ಕೂಡ ಹೆಸರು ಅಂತನ್ನೋದು ಇರುತ್ತದೆ. ಹಾಗೆ ಅವರು ಕ್ಷತ್ರಿಯರಾಗಿದ್ದರೂ ಕೂಡ ಒಂದೊಂದು ದಿಕ್ಕಿಗೆ 10,000 ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಅವರು ವರವನ್ನು ಪಡೆದಿರುತ್ತಾರೆ. ಯಾರ ವರ ಅಂತಂದರೆ ಅದಕ್ಕೆ ಹೇಳುತ್ತಾರೆ ವಿಶ್ವಸ್ಯವರೇನ ವಿಪ್ರತ್ವಮವಾಪ ಎಂಬುದಾಗಿ. ಅನೇಕ ಜನರ ವರದ ಒಂದು ಬಲದಿಂದಾಗಿ ಅವರು ವಿಪ್ರತ್ವವನ್ನು ಬ್ರಾಹ್ಮಣತ್ವವನ್ನು ಹೊಂದಿರುತ್ತಾರೆ. ಬ್ರಹ್ಮದೇವರ ವರ, ಸರಸ್ವತೀ ದೇವಿಯ ವರ, ಚ್ಯವನ ಋಷಿಗಳ ವರ, ವಸಿಷ್ಠ ಋಷಿಗಳ ವರ, ಹೀಗೆ ಅನೇಕ ಜನರ ಒಂದು ವರದ ಬಲದಿಂದಾಗಿ ಅವರು ಬ್ರಾಹ್ಮಣತ್ವವನ್ನು ಹೊಂದಿರುತ್ತಾರೆ. ಅಂತಹ ವಿಶ್ವಾಮಿತ್ರ ಋಷಿಗಳು ಅಲ್ಲಿಗೆ ಬರುತ್ತಾರೆ ಅಂತ. ವಿಶ್ವಸ್ಯ ಮಿತ್ರಂ ಅಂದರೆ ವಿಶ್ವಾಮಿತ್ರ ಋಷಿಗಳು ಅಂತಂದರೆ ಜಗತ್ತಿಗೆ ಗಾಯತ್ರಿ ಮಂತ್ರವನ್ನು ಉಪದೇಶವನ್ನು ಮಾಡಿ ಅಂತಹ ಗಾಯತ್ರಿ ಮಂತ್ರದಂತಹ ವೇದಮಾತೆಯಾದಂತಹ ಗಾಯತ್ರಿ ಮಂತ್ರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ವಿಶ್ವಕ್ಕೆ ಮಿತ್ರರಾಗಿದ್ದಾರೆ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ನಾವು ಈ ರೀತಿಯಾಗಿಯೂ ಕೂಡ ತಿಳಿಯಬಹುದು. ಸಾಮಾನ್ಯವಾಗಿ ಅಪ್ಪ ಅಮ್ಮ ಬೈತಿರ್ತಾರೆ ಏನು ಅಂತಂದರೆ ಬರೀ ಫ್ರೆಂಡ್ಸ್ ಜೊತೆಗೆ ಹೊರಗೆ ಓಡಾಡ್ತಾ ಇರ್ತೀಯಲ್ಲ ಅಂತ. ಅಂದರೆ ಹೊರಗೆ ತಿರುಗಬೇಕು ಅಂದರೆ ಮಿತ್ರರ ಜೊತೆಗೆ ತಿರುಗಬೇಕು ಅಂತ, ಮಿತ್ರರೇ ಹೊರಗೆ ತಿರುಗಿಸುತ್ತಾರೆ ಅಂತ. ಹಾಗೆ ವಿಶ್ವಾಮಿತ್ರರು ಬಂದದ್ದು ಯಾಕೆ ಅಂತಂದರೆ ವಿಶ್ವಸ್ಯ ಮಿತ್ರಂ, ವಿಶ್ವಸ್ಯ ಅಂದರೆ ಪರಮಾತ್ಮನ ಅಂತ. ವಿಶ್ವಂ ವಿಷ್ಣುರ್ವಷಟ್ಕಾರ, ವಿಶ್ವಂ ಅಂತಂದರೆ ಪರಮಾತ್ಮ ರಾಮಚಂದ್ರ ದೇವರು ಅವರ ಮಿತ್ರರಾಗಿ ಅಂದರೆ ರಾಮಚಂದ್ರ ದೇವರನ್ನು ಹೊರಗೆ ಕರೆದುಕೊಂಡು ಹೋಗೋದಕ್ಕಾಗಿ ಅಂತ ಬಂದಿದ್ದಾರೆ. ರಾಮಚಂದ್ರ ದೇವರು ಸಮಸ್ತ ಜನರ ಉದ್ಧಾರವನ್ನು ಕೂಡ ಮಾಡೋದಕ್ಕಾಗಿ ಅವತಾರವನ್ನು ಮಾಡಿದ್ದಾರೆ. ಹಾಗಾಗಿ ಕೇವಲ ಅಂತಃಪುರದಲ್ಲಿ ಏನೇ ಇದ್ದರೆ ಅವರೆಲ್ಲರ ಉದ್ಧಾರ ಅಂತ ಅನ್ನೋದು ಆಗೋದಿಲ್ಲ. ಹಾಗಾಗಿ ಆ ಎಲ್ಲ ದೈತ್ಯರ ಸಂಹಾರವನ್ನು ಮಾಡಿ ಸಮಸ್ತ ಸಾತ್ವಿಕರ ಉದ್ಧಾರವನ್ನು ಮಾಡೋದಕ್ಕಾಗಿ ಎಂಬುದಾಗಿ ಕರೆದುಕೊಂಡು ಹೋಗೋದಕ್ಕಾಗಿ ಅಂತ ವಿಶ್ವಾಮಿತ್ರ ಋಷಿಗಳು ಬಂದು ಕೇಳುತ್ತಾ ಇದ್ದಾರೆ. ರಾಮನನ್ನು ಕೊಟ್ಟು ಕಳಿಸು ಎಂಬುದಾಗಿ ರೀತಿಯಾಗಿ ದಶರಥನಿಗೆ ಕೇಳಿದಾಗ ಆಗ ಅವನಿಗೆ ಮನಸ್ಸು ಒಪ್ಪುತ್ತಾ ಇಲ್ಲ. ಹಾಗಾಗಿ ಕಳಿಸಿಕೊಡೋದಿಲ್ಲ ಅಂತ ಹೇಳುವಂತಹ ಧೈರ್ಯವೂ ಇಲ್ಲ. ಯಾಕೆ ಕಳಿಸಿಕೊಡೋದಿಲ್ಲ ಅಂತ ಹೇಳಿದರೆ ಎಲ್ಲಿ ಶಾಪವನ್ನು ಕೊಡುತ್ತಾರೆಯೋ ಏನೋ ಎಂಬುದಾಗಿ ಒಂದು ಭಯ ಅಂತ ಅನ್ನೋದು ಕೂಡ ಇತ್ತು. ಹಾಗಾಗಿ ನಾನೇ ಬರುತ್ತೇನೆ ಅಂತ. ದಶರಥ ಏನು ಸಾಮಾನ್ಯನ, ದಶಸ್ಸು ದಿಕ್ಷುರತಃ, ಎಲ್ಲಿ ಹೋದರೂ ಕೂಡ ಅವನಿಗೆ ಜಯವೇ, 10 ದಿಕ್ಕುಗಳಲ್ಲಿ ಅವನು ಜಯವನ್ನು ಪಡೆದಂತಹವನು. ಹಾಗಾಗಿ ನಾನೇ ಬರುತ್ತೇನೆ ಎಂಬುದಾಗಿ ಹೇಳುತ್ತಾನೆ. ಅದಕ್ಕೆ ವಿಶ್ವಾಮಿತ್ರ ಋಷಿಗಳು ಹೇಳ್ತಾರೆ, ಇಲ್ಲ, ಇದು ನಿನ್ನಿಂದ ಆಗುವಂತಹ ಕಾರ್ಯವಲ್ಲ. ಬ್ರಹ್ಮಾದಿ ದೇವತೆಗಳ ವರದಿಂದಾಗಿ ಅವಧ್ಯರಾದಂತಹ ಅಸುರರಿದ್ದಾರೆ. ಹಾಗಾಗಿ ಅವರೆಲ್ಲರ ಸಂಹಾರವನ್ನು ಮಾಡಬೇಕು ಅಂತಂದರೆ ಸರ್ವೋತ್ತಮನಾದಂತಹ ಪರಮಾತ್ಮನೇ ಬರಬೇಕು. ಹಾಗಾಗಿ ರಾಮನನ್ನೇ ಕೊಟ್ಟು ಕಳಿಸಬೇಕು ಎಂಬುದಾಗಿ ಹೇಳಿದಾಗ ಆಗ ವಸಿಷ್ಠ ಋಷಿಗಳ ಮಾತಿನಂತೆ ದಶರಥನು ಅತ್ಯಂತ ಕಷ್ಟದಿಂದಾಗಿ ರಾಮಚಂದ್ರ ದೇವರನ್ನು ಕೊಟ್ಟು ಕಳಿಸುತ್ತಾನೆ. ರಾಮಚಂದ್ರ ದೇವರ ಜೊತೆಗೆ ಲಕ್ಷ್ಮಣನೂ ಕೂಡ ವಿಶ್ವಾಮಿತ್ರ ಋಷಿಗಳ ಜೊತೆಗೆ ಹೋಗುತ್ತಾರೆ. ಸಿದ್ಧಾಶ್ರಮವನ್ನು ಕುರಿತು ರಾಮ ಹಾಗೂ ಲಕ್ಷ್ಮಣ ವಿಶ್ವಾಮಿತ್ರ ಋಷಿಗಳ ಜೊತೆಗೆ ಹೋಗುತ್ತಾರೆ.
ಆಶ್ರಮಕ್ಕೆ ಪರಮಾತ್ಮ ತಾನೇನು ಮುಕ್ತಿ ಪಡೆಯೋದಕ್ಕಾಗಿ ಅಂತ ಸಾಧನೆ ಮಾಡ್ಕೊಳ್ಳಿಕ್ಕೆ ಹೋದನ ಅಂತಂದರೆ ಅದಕ್ಕೆ ಹೇಳುತ್ತಾರೆ ಸಿದ್ಧಾಶ್ರಮಂ ಸಿದ್ಧ ಜನಾಭಿವಂದ್ಯ. ಅಲ್ಲೆಲ್ಲ ಸಿದ್ಧರು ಸಾಧ್ಯರು ಅಂತವ್ರು ಏನಿದ್ರೋ ಆ ಎಲ್ಲ ಋಷಿಮಣಿಗಳಿಗೂ ಕೂಡ ಅವರು ಒಂದು ಸಾಧನೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ. ಹಾಗಾಗಿ ಅವರ ಉದ್ಧಾರವನ್ನು ಮಾಡಬೇಕು ಅಂತ ಅವರಿಗೆ ಮುಕ್ತಿಯನ್ನು ಕೊಡೋದಕ್ಕಾಗಿ ಅಂತ ಪರಮಾತ್ಮ ಹೋಗಿದ್ದಾನೆ ಹೊರತು ತಾನು ಮುಕ್ತಿಗೆ ಸಾಧನೆಯನ್ನು ಮಾಡಿಕೊಳ್ಳಬೇಕು ಅಂತನ್ನೋದಕ್ಕಾಗಿ ಹೋದದ್ದಲ್ಲ. ಹೀಗೆ ಸಿದ್ಧಾಶ್ರಮಕ್ಕೆ ಹೋಗಿದ್ದಾನೆ. ಸಿದ್ಧಾಶ್ರಮ ಅಂತಂದರೆ ವಾಮನದೇವರ ಒಂದು ಆಶ್ರಮ. ಅಂತಹ ವಾಮನದೇವರ ಆಶ್ರಮ, ಆ ಸಿದ್ಧಾಶ್ರಮಕ್ಕೆ ರಾಮಚಂದ್ರ ದೇವರು ಹೋಗಿದ್ದಾರೆ. ಅಲ್ಲಿ ಹೋದ ಮೇಲೆ ವಿಶ್ವಾಮಿತ್ರ ಋಷಿಗಳು ಅನೇಕ ಅಸ್ತ್ರಗಳನ್ನು ರಾಮಚಂದ್ರ ದೇವರಿಗೆ ಹಾಗೂ ಲಕ್ಷ್ಮಣನಿಗೆ ಉಪದೇಶವನ್ನು ಮಾಡುತ್ತಾ ಇದ್ದಾರೆ. ರಾಮಚಂದ್ರ ದೇವರು ಸರ್ವಜ್ಞರಾಗಿದ್ದಾರೆ. ಹಾಗಿದ್ದರೂ ಕೂಡ ಲೋಕಕ್ಕೆ ಒಂದು ಶಿಕ್ಷಣೆಯನ್ನು ಕೊಡಬೇಕು. ಏನೇ ಇದ್ದರೂ ಕೂಡ ವಿದ್ಯೆಯನ್ನು ಗುರುಗಳ ಮುಖದಿಂದಲೇ ಕಲಿಯಬೇಕು ಅಂತನ್ನುವಂತಹ ಒಂದು ಸೂಚನೆಯನ್ನು ಅಂತನ್ನುವಂತಹ ಒಂದು ಸಂದೇಶವನ್ನು ಕೊಡೋದಕ್ಕಾಗಿ ಅಂತ ವಿಶ್ವಾಮಿತ್ರ ಋಷಿಗಳಿಂದಾಗಿ ಆ ಒಂದು ಎಲ್ಲ ಅಸ್ತ್ರಗಳನ್ನು ಕೂಡ ಪಡೆಯುತ್ತಾ ಇದ್ದಾರೆ. ಮತ್ತು ಅದಷ್ಟೇ ಅಲ್ಲದೆ ಆ ಋಷಿಗಳಿಗೆ ವಿಶೇಷವಾಗಿ ಅನುಗ್ರಹವನ್ನು ಕೂಡ ಮಾಡಬೇಕಾಗಿತ್ತು. ಯಾಕಂದರೆ ಮಂತ್ರಗಳನ್ನು ಭಗವಂತನ ಸನ್ನಿಧಾನದಲ್ಲಿ ಆ ಮಂತ್ರಗಳ ಉಚ್ಚಾರಣೆಯನ್ನು ಮಾಡಿದರೆ ಅತ್ಯಂತ ಪುಣ್ಯ ಅಂತ ಅನ್ನೋದು ಬರುತ್ತದೆ. ಅನಂತಂ ವಿಷ್ಣು ಸನ್ನಿಧೋ ಎಂಬುದಾಗಿ ನಾವು ಕೇಳುತ್ತೇವೆ. ಹಾಗಾಗಿ ಅನಂತ ಪುಣ್ಯ ಅಂತ ಅನ್ನೋದು ಬರೋದಕ್ಕಾಗಿ ಅಂತ ಹೇಳಿಬಿಟ್ಟು ಆ ವಿಶ್ವಾಮಿತ್ರ ಋಷಿಗಳ ಮೇಲೆ ಅನುಗ್ರಹವನ್ನು ಮಾಡೋದಕ್ಕಾಗಿ ಅಂತ ಅನೇಕ ಅಸ್ತ್ರಗಳನ್ನು, ಬಲ, ಅತಿಬಲ ಮೊದಲಾದಂತಹ ಅನೇಕ ಅಸ್ತ್ರಗಳನ್ನು ಪಡೆಯುತ್ತಾ ಇದ್ದಾರೆ. ಆಗ ರಾಮಚಂದ್ರ ದೇವರು ಆ ಮಂತ್ರಗಳನ್ನು ಉಚ್ಚಾರಣೆ ಮಾಡುತ್ತಾ ಇದ್ದರೆ ಆ ಎಲ್ಲ ದೇವತೆಗಳು ಕೂಡ ಪ್ರತ್ಯಕ್ಷವಾಗಿ ಬಂದು ರಾಮಚಂದ್ರ ದೇವರಿಗೆ ನಮಸ್ಕಾರವನ್ನು ಮಾಡಿ ಅಸ್ತ್ರದಲ್ಲಿ ಸನ್ನಿಹಿತರಾಗುತ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮ ಎಲ್ಲ ವಿದ್ಯೆಗಳನ್ನು ಕೂಡ ಪಡೆದಿದ್ದಾನೆ. ಹೀಗೆ ವಿದ್ಯೆಗಳನ್ನು ಪಡೆದು ತಾಟಕೆಯ ಸಂಹಾರವನ್ನು ಮಾಡುತ್ತಾನೆ ಪರಮಾತ್ಮ. ತಾಟಕೆ ಅಂತಂದರೆ ಮಾರೀಚನ ತಾಯಿ, ಸುಂದನ ಪತ್ನಿ. ಆ ಸುಂದನ ಪತ್ನಿಯಾದಂತಹ ತಾಟಕೆ ಅವಳೇನು ಸಾಮಾನ್ಯಲ ಅಂತಂದರೆ ಬ್ರಹ್ಮದೇವರ ವರವನ್ನು ಪಡೆದು ಅವಧ್ಯಳಾಗಿದ್ಲು. ಹಾಗಾಗಿ ಬ್ರಹ್ಮದೇವರ ವರ ಇದ್ದದ್ದರಿಂದಾಗಿ ಯಾರೂ ಕೂಡ ಸಂಹಾರ ಮಾಡುವಂತೆ ಇರಲಿಲ್ಲ. ಆದರೆ ಎಲ್ಲ ಜಗತ್ತಿಗೆ ಪೀಡೆಯನ್ನು ಕೂಡ ಕೊಡುತ್ತಾ ಇದ್ಲು. ಹಾಗಾಗಿ ಸ್ತ್ರೀ ಇದ್ದರೂ ಕೂಡ ಪರವಾಗಿಲ್ಲ, ಅವಳನ್ನು ಸಂಹಾರ ಮಾಡೋದು ಅದು ನ್ಯಾಯವೇ. ಎಲ್ಲ ಸಜ್ಜನರಿಗೂ ಕೂಡ ಅವಳು ತೊಂದರೆಯನ್ನು ಕೊಡುತ್ತಾಳೆ. ಹಾಗಾಗಿ ಅವರನ್ನು ಸಂಹಾರ ಮಾಡೋದು ನ್ಯಾಯವೇ ಎಂಬುದಾಗಿ ಹೇಳಿದಾಗ ಆಗ ರಾಮಚಂದ್ರ ದೇವರು ತಮ್ಮ ಬಾಣದಿಂದಾಗಿ ಆ ತಾಟಕೆಯನ್ನು ಸಂಹಾರ ಮಾಡಿದ್ದಾನೆ. ಮತ್ತು ಅದೇ ರೀತಿಯಾಗಿ ಸುಬಾಹುವನ್ನು ಕೂಡ ಸಂಹಾರವನ್ನು ಮಾಡುತ್ತಾನೆ. ಅವನಿಗೆ ರುದ್ರದೇವರ ವರದಿಂದಾಗಿ ಅವಧ್ಯತ್ವವನ್ನು ಪಡೆದಿದ್ದ ಅಂತಹ ರುದ್ರದೇವರ ವರದಿಂದಾಗಿ ಅವಧ್ಯನಾದಂತಹ ಸುಬಾಹುವನ್ನು ಕೂಡ ರಾಮಚಂದ್ರ ದೇವರು ಸಂಹಾರವನ್ನು ಮಾಡುತ್ತಾರೆ. ಹೀಗೆ ಸುಬಾಹುವನ್ನು ಮತ್ತು ತಾಟಕೆಯನ್ನು ಸಂಹಾರ ಮಾಡಿ ಮಾರೀಚನನ್ನು ತಮ್ಮ ಬಾಣದಿಂದಾಗಿ 100 ಯೋಜನದ ಆಚೆ ಸಮುದ್ರದಲ್ಲಿ ಬೀಳುವಂತೆ ಬಾಣವನ್ನು ಪ್ರಯೋಗವನ್ನು ಮಾಡುತ್ತಾರೆ. ಅಂತಂದರೆ ರಾಮಚಂದ್ರ ದೇವರಿಗೆ ಆ ಮಾರೀಚನನ್ನು ಕೂಡ ಸಂಹಾರ ಮಾಡುವಂತಹ ಒಂದು ಸಾಮರ್ಥ್ಯ ಅಂತ ಅನ್ನೋದಿತ್ತು. ಹಾಗಿದ್ದರೂ ಕೂಡ 1-2 ಕಾರಣಗಳಿಂದಾಗಿ ಅವನನ್ನು ಸಂಹಾರ ಮಾಡದೆ ಬಿಟ್ಟಿದ್ದಾರೆ. ಒಂದು ಏನು ಅಂತಂದರೆ ಸ್ವಲ್ಪ ಬ್ರಹ್ಮದೇವರ ವರನು ಅಂತನ್ನೋದು ಇದೆ. ಬ್ರಹ್ಮದೇವರ ವರದಿಂದಾಗಿ ಅವಧ್ಯತ್ವವನ್ನು ಕೂಡ ಪಡೆದಿದ್ದಾನೆ. ಹಾಗಾಗಿ ವಚೋ ವಿರಿಂಚಸ್ಥಿತು ಮಾನಯಾನಃ. ಹಾಗಾಗಿ ಬ್ರಹ್ಮದೇವರ ವರಕ್ಕೂ ಕೂಡ ಸ್ವಲ್ಪ ಮಾನವನ್ನು ಕೊಡೋಣ ಅಂತ. ಯಾಕೆಂತಂದರೆ ಬ್ರಹ್ಮದೇವರ ಪ್ರತಿಯೊಂದು ಕೂಡ ವರವನ್ನು ಕೂಡ ಮೀರುತ್ತಾ ಹೋದರೆ ಆಗ ಇವರ ವರ ಅಂತನ್ನೋದು ಯಾವುದಕ್ಕೂ ಉಪಯೋಗ ಇಲ್ಲ ಎಂಬುದಾಗಿ ತಿಳಿದು ಯಾರೂ ತಪಸ್ಸನ್ನೇ ಮಾಡೋದಿಲ್ಲ. ಹಾಗಾಗಿ ಹಾಗೆ ಆಗಬಾರದು ಅಂತನ್ನೋದಕ್ಕಾಗಿ ಸ್ವಲ್ಪ ಅವರ ವಚನಕ್ಕೂ ಕೂಡ ಒಂದು ಮಾನವನ್ನು ಕೊಡೋಣ, ಗೌರವವನ್ನು ಕೊಡೋಣ ಅಂತನ್ನೋದಕ್ಕಾಗಿ ಸಂಹಾರ ಮಾಡಲಿಲ್ಲ. ಮತ್ತು ಅದಷ್ಟೇ ಅಲ್ಲದೆ ಮುಂದೆ ಒಂದು ಕಾರ್ಯವೂ ಕೂಡ ಆಗಬೇಕಾಗಿದೆ. ಮಾರೀಚನು ತಾನು ಮಾಯಾ ಜಿಂಕೆಯ ರೂಪದಲ್ಲಿ ಬಂದು ಎಲ್ಲ ಸೀತೆಯು ಮೋಹಿತಲಾಗದಂತೆ ಅವಳು ಮಾಡಬೇಕು. ಆಗ ಆ ಒಂದು ನೆಪದಿಂದಾಗಿ ಸೀತೆಯ ಅಪಹಾರ ಅಂತ ಅನ್ನೋದಾದಾಗ ಸಮಸ್ತ ದೈತ್ಯರ ಸಂಹಾರವನ್ನು ಕೂಡ ಮಾಡಬೇಕು ಅಂತನ್ನುವಂತಹ ಒಂದು ಭಾವಿ ಕಾರ್ಯ ಗೌರವದಿಂದಲೂ ಕೂಡ ಆ ಮಾರೀಚನನ್ನು ಸಂಹಾರ ಮಾಡದೇ ಬಿಟ್ಟಿದ್ದಾನೆ ಅಂತ. ಯಾಕೆ ಹೀಗೆಲ್ಲ ಯಾಕೆ ಹೇಳ್ತೀರಿ? ಮಾರೀಚನನ್ನು ಸಂಹಾರ ಮಾಡುವಂತಹ ಸಾಮರ್ಥ್ಯನೇ ಇರಲಿಲ್ಲ ಅಂತ ಯಾಕೆ ಹೇಳಬಾರ್ದು ಅಂತ. ಅದಕ್ಕೆ ಶ್ರೀಮದಾಚಾರ್ಯರ ಮಾತಿನಲ್ಲಿ ನಮಗೆ ಸತ್ಯಧರ್ಮ ತೀರ್ಥರು ತೋರಿಸಿಕೊಡುತ್ತಾರೆ. ಶರೇಣ ಮಾರೀಚ ಮಥಾರ್ಣವೇ ಕ್ಷಿಪತ್. ಆ ಬಾಣ ಅಂತನ್ನೋದು ಹೇಗಿತ್ತು ಅಂತಂದರೆ ಶರೇಣ ಮಾರೀಚ ಮಥ ಎಂಬುದಾಗಿ ಮಾರೀಚನನ್ನು ಮಂಥನ ಮಾಡೋದಕ್ಕಾಗಿ ಸಂಹಾರ ಮಾಡೋದಕ್ಕಾಗಿ ಅತ್ಯಂತ ಸಮರ್ಥವಾಗಿತ್ತು. ಅಂತಹ ಸಮರ್ಥವಾದಂತಹ ಬಾಣವಿದ್ದರೂ ಕೂಡ ಕೇವಲ ಅವನನ್ನು ಮುಂದಿನ ಕಾರ್ಯಕ್ಕಾಗಿ ಅಂತ ಬಿಟ್ಟಿದ್ದಾರೆ ರಾಮಚಂದ್ರ ದೇವರು. ಈಗ ನೋಡ್ರಿ, ಸಾಮರ್ಥ್ಯ ಇದ್ದರೂ ಕೂಡ ಸಂಹಾರ ಮಾಡದೆ ಬಿಡೋದು ಇದೇ ಸ್ವಲ್ಪ ಕಷ್ಟ. ಒಂದೇ ಸಂಹಾರ ಮಾಡಿಬಿಡೋದು, ಒಂದೇ ಸಲ ಹೊಡೆದು. ಆದರೆ ಸಂಹಾರ ಮಾಡದೆ ಬಿಡೋದು ಇದು ಸ್ವಲ್ಪ ಕಷ್ಟದ ಕೆಲಸ. ಅದು ಸ್ವಲ್ಪ ಕೌಶಲ್ಯ ಇದ್ದರೆ ಅದು ಸಾಧ್ಯವಿದೆ. ಹಿಂದಿನ ಜನರಲ್ಲಿ ಅಂತಹ ಒಂದು ಕರ್ಣಪಾಠವ ಮತ್ತು ಕೌಶಲ್ಯ ಅಂತನ್ನೋದು ಇರುತ್ತಾ ಇತ್ತು. ನಾವು ಅರ್ಜುನನ ಬಗ್ಗೆ ಕೇಳುತ್ತೇವಲ್ಲ, ನಿನಗೇನು ಕಾಣಿಸುತ್ತಾ ಇದೆ? ಗಿಡ ಇಲ್ಲ, ಕೊಂಬೆ ಇಲ್ಲ, ಗುಬ್ಬಿ ಇಲ್ಲ, ಅದರ ಕಣ್ಣು ಮಾತ್ರ ಕಾಣಿಸುತ್ತಾ ಇದೆ ಅಂತ. ಅಂತಹ ಒಂದು ಏಕಾಗ್ರ ಮನಸ್ಸು ಅರ್ಜುನನಿಗೆ ಇರುತ್ತಾ ಇತ್ತು ಅಂತ. ಈಗಿನ
ವಿದ್ಯಾರ್ಥಿಗಳಿಗೆ ಬ್ಲ್ಯಾಕ್ ಬೋರ್ಡ್ನೂ ಕಾಣಿಸ್ತಾ ಇಲ್ಲ ಅಂತ ಹೇಳುತ್ತಾರೆ. ಅಂದರೆ ಅಷ್ಟು ಕರ್ಣಪಾಠವ ಅಂತ ಅನ್ನೋದು ಲುಪ್ತವಾಗಿಬಿಟ್ಟಿದೆ. ಆದರೆ ಹಿಂದಿನ ಜನರಿಗೆ ಅಷ್ಟು ಕರ್ಣಪಾಠವ ಅಂತ ಅನ್ನೋದು ಇರುತ್ತಾ ಇತ್ತು. ಏಕಲವ್ಯನ ಒಂದು ಕಥೆಯನ್ನು ಹೇಳಬೇಕಾದಾಗಲೂ ನಾವು ತಿಳಿಯುತ್ತೇವೆ. ಏಕಲವ್ಯ ಅಲ್ಲಿ ಒಂದು ನಾಯಿ ಬೊಗಳುತ್ತಾ ಇದ್ದರೆ ಅದರಿಂದಾಗಿ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ಹೇಳಿಬಿಟ್ಟು ಆ ನಾಯಿಯ ಬಾಯಿಯಲ್ಲಿ ಬಾಣವನ್ನು ಪ್ರಯೋಗ ಮಾಡುತ್ತಾನೆ ಏಕಲವ್ಯ ಅಂತ. ಅದು ಹೇಗೆ ಅಂತಂದರೆ ಆ ನಾಯಿಗೆ ಸ್ವಲ್ಪನೂ ಕೂಡ ಹಾನಿಯಾಗಿರಬಾರ್ದು, ಸ್ವಲ್ಪವೂ ಕೂಡ ರಕ್ತವಾಗದೇ ಇದ್ದಂತೆ ಆ ಬಾಣದ ಪ್ರಯೋಗವನ್ನು ಮಾಡಿರುತ್ತಾನೆ ಅಂತ. ಹಾಗೆ ಸಾಮಾನ್ಯ ಜನರಿಗೇನೇ ಈ ವಿಧವಾದಂತಹ ಒಂದು ಬಾಣಗಳ ಪ್ರಯೋಗವನ್ನು ಮಾಡುವಂತಹ ಕೌಶಲವಿರಬೇಕಾದಾಗ ಸರ್ವೋತ್ತಮನಾದಂತಹ ಪರಮಾತ್ಮ ಅವನಿಗೆ ಅಂತಹ ಕೌಶಲವಿದ್ದೇ ಇರುತ್ತದೆ. ಮತ್ತು ಅದಷ್ಟೇ ಅಲ್ಲದೆ ರಾಮಚಂದ್ರ ದೇವರು ಪ್ರಯೋಗ ಮಾಡಿದಂತಹ ಅಸ್ತ್ರ ಯಾವುದು ಅಂತಂದರೆ ಅದಕ್ಕೆ ವಾಯವ್ಯಾಸ್ತ್ರ ಎಂಬುದಾಗಿ ನಮಗೆ ಪುರಾಣಗಳು ತಿಳಿಸಿಕೊಡುತ್ತವೆ. ಅಂತಹ ವಾಯವ್ಯಾಸ್ತ್ರವನ್ನು ಪ್ರಯೋಗವನ್ನು ಮಾಡಿದ್ದಾರೆ. ಹಿಂದೆಯೂ ಕೂಡ ನಾವು ಕೇಳಿದ್ದೇವೆ, ಏನು ಪಂಚಾತ್ಮಕೋ ಮಾರುತ ಏವ ಬಾಣಃ ಎಂಬುದಾಗಿ. ಹಾಗಾಗಿ ವಾಯುದೇವರೇ ಬಾಣಕ್ಕೆ ಅಭಿಮಾನಿಗಳು. ಹಾಗಾಗಿ ಆ ವಾಯುದೇವರಿಗೆ ಆದೇಶವನ್ನು ಮಾಡಿಬಿಟ್ಟಿದ್ದಾನೆ ಪರಮಾತ್ಮ, ನೋಡಿ ಇವನನ್ನು ಸಂಹಾರ ಮಾಡಬಾರ್ದು, ಇವನನ್ನು ದೂರಕ್ಕೆ ಬೀಳುವಂತೆ ಅಷ್ಟೇ ಮಾಡು ಅಂತನ್ನುವಂತೆ ಆದೇಶವನ್ನು ಮಾಡಿ ಬಿಟ್ಟಾಗ ಆಗ ಪರಮಾತ್ಮನ ಒಂದು ಇಚ್ಛೆಗೆ ಅನುಗುಣವಾಗಿ ವಾಯುದೇವರು ಬಾಣದಲ್ಲಿ ಸನ್ನಿಹಿತರಾಗಿ ಅವನು ದೂರದಲ್ಲಿ ಬೀಳುವಂತೆ ಮಾಡಿದ್ದಾರೆ. ಇವನು ಕೂಡ ಏನು ಸಾಮಾನ್ಯನಾಗಿರಲಿಲ್ಲ. ಇವನ ಒಂದು ಬಲ ಎಷ್ಟಿತ್ತು ಅಂತಂದರೆ 1000 ಆನೆಗಳ ಬಲ ಅಂತನ್ನೋದು ಈ ಮಾರೀಚನಿಗೆ ಇತ್ತು ಎಂಬುದಾಗಿ ನಾವು ತಿಳಿಯುತ್ತೇವೆ. ಅಂತಹ ಬಲಂ ನಾಗಸಹಸ್ರಸ್ಯ ಧಾರಯನ್ ಪರ್ವತೋಪಮಃ, ಪರ್ವತದಂತೆ 1000 ಆನೆಗಳ ಬಲವನ್ನು ಪಡೆದಿದ್ದ ಅಂತ. ಅಂತಹ ಮಾರೀಚನನ್ನು ದೂರದಲ್ಲಿ 100 ಯೋಜನದ ಆಚೆ ಸಮುದ್ರದಲ್ಲಿ ಬೀಳುವಂತೆ ಪರಮಾತ್ಮನು ಬಾಣದ ಪ್ರಯೋಗವನ್ನು ಮಾಡಿದ್ದಾನೆ. ಹೀಗೆ ಎಲ್ಲ ದೈತ್ಯರ ಸಂಹಾರವನ್ನು ಮಾಡಿ ವಿಶ್ವಾಮಿತ್ರ ಋಷಿಗಳ ಒಂದು ಯಜ್ಞದ ಸಂರಕ್ಷಣೆಯನ್ನು ಮಾಡಿದ್ದಾನೆ ಪರಮಾತ್ಮ. ಸರಿಯಾಗಿ ಇದೇ ಸಮಯಕ್ಕೆ ಅಲ್ಲಿ ಜನಕರಾಜನು ತನ್ನ ಮಗಳಾದಂತಹ ಸೀತೆಯ ಸ್ವಯಂವರವನ್ನು ಘೋಷಣೆಯನ್ನು ಮಾಡುತ್ತಾ ಇದ್ದಾನೆ. ತದಾ ವಿದೇಹೇನ ಸುತಾ ಸ್ವಯಂವರೋ ವಿಘೋಷಿತೋ ದಿಕ್ಷು ವಿದಿಕ್ಷು ಸರ್ವಶಃ ನಿಧಾರ್ಯ ತದ್ಗಾಧಿ ಸುತಾನುಯಾಯಿ ಯಯೋ ವಿದೇಹಾನ್ ಅನುಜಾನುಯಾತಃ. ಹಾಗೆ ಆ ಎಲ್ಲ ವಾರ್ತೆಯನ್ನು ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡಬೇಕು ಅಂತಂದರೆ ಈಗಿನಂತೆ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಹಾಗಾಗಿ ಎಲ್ಲ ಕಡೆಗೂ ಕೂಡ ಘೋಷಣೆಯನ್ನು ಮಾಡಿಸಿಬಿಟ್ಟಿದ್ದಾನೆ. ಹಾಗೆ ಎಲ್ಲ ಸೇವಕರು ಎಲ್ಲ ದೂತರು ಕೂಡ ಹೋಗಿ ಎಲ್ಲ ದಿಕ್ಕುಗಳಲ್ಲಿ ಸೀತಾ ಸ್ವಯಂವರ ಇದೆ ಅಂತನ್ನೋದನ್ನು ಘೋಷಣೆಯನ್ನು ಮಾಡಿದ್ದಾರೆ. ಅದನ್ನು ತಿಳಿದು ವಿಶ್ವಾಮಿತ್ರ ಋಷಿಗಳು ರಾಮಚಂದ್ರ ದೇವರನ್ನು ಮತ್ತು ಲಕ್ಷ್ಮಣನನ್ನು ಕರೆದುಕೊಂಡು ಆ ಸೀತಾ ಸ್ವಯಂವರಕ್ಕೆ ಬರುತ್ತಾ ಇದ್ದಾರೆ. ಅಲ್ಲಿ ಸೀತಾ ಸ್ವಯಂವರಕ್ಕೆ ಲಕ್ಷ್ಮಣ ರಾಮಚಂದ್ರ ದೇವರು ವಿಶ್ವಾಮಿತ್ರ ಋಷಿಗಳು ಇಷ್ಟೇ ಬರಲಿಲ್ಲ ಅಂತೆ. ಸೀತಾ ಸ್ವಯಂವರಕ್ಕೆ ರಾಮಚಂದ್ರ ದೇವರು ಸೀತೆಯಿಂದ ಸಹಿತನಾಗೇ ಬಂದ ಅಂತೆ. ಯಾಕೆಂದರೆ ನಾವು ಕೇಳುತ್ತೇವೆ ರಾಮ ಹಾಗೂ ಸೀತೆಯರು ನಿತ್ಯಾವಿಯೋಗಿಗಳು. ಹಾಗಾಗಿ ಸೀತೆಯಿಂದಾಗಿ ಸಹಿತನಾಗಿಯೇ ರಾಮಚಂದ್ರ ದೇವರು ಬಂದರಂತೆ. ಅದು ಹೇಗೆ? ಅದು ಶ್ರೀಮದಾಚಾರ್ಯರ ಒಂದು ಶಬ್ದದಿಂದಾಗಿ ನಮಗೆ ಸತ್ಯಧರ್ಮ ತೀರ್ಥರು ತಿಳಿಸಿಕೊಡುತ್ತಾರೆ. ಒಂದು ಅನುಜಾನುಯಾತಃ ಅಂದರೆ ತಮ್ಮನಾದಂತಹ ಲಕ್ಷ್ಮಣನಿಂದಾಗಿ ಸಹಿತನಾಗಿ ಬಂದ ಅಂತ ಒಂದು ಅರ್ಥ. ಅದರ ಜೊತೆಗೆ ಅನುಜ ಅಂತಂದರೆ ಸೀತೆ. ಯಾಕೆಂದರೆ ಅನುಜಾಯತೆ ಇತಿ ಅನುಜ ಅಂದರೆ ರಾಮಚಂದ್ರ ದೇವರನ್ನು ಅನುಸರಿಸಿ ಹುಟ್ಟುವವಳು. ರಾಮಚಂದ್ರ ದೇವರು ಯಾಮ್ಯಾಂ ಕರೋತಿ ಉರುಧೈವ ಪರೇಶಲೀಲಾಂ ತಾಂ ತಾಂ ಕರೋತ್ಯನು ತಥೈವ ರಮಾಪಿ ದೇವಿ ಎಂಬುದಾಗಿ ಹೇಳಿದಂತೆ ರಾಮಚಂದ್ರ ದೇವರು ಪರಮಾತ್ಮ ಮನುಷ್ಯ ದೇಹದಿಂದಾಗಿ ಹುಟ್ಟಿದರೆ ಹಾಗೆ ಮನುಷ್ಯ ದೇಹದಿಂದಲೇ ಹುಟ್ಟಿದಂತಹ ಮನುಷ್ಯ ರೂಪದಿಂದಲೇ ಪ್ರಾದುರ್ಭವಳಾದಂತಹ ಸೀತಾದೇವಿ ಅನುಜ. ಅಂತಹ ಸೀತಾದೇವಿಯಿಂದಾಗಿ ಸಹಿತನಾಗಿ ಹೋದಂತಹ ಅವನು ಪರಮಾತ್ಮ ಅಂತ. ಈ ರೀತಿಯಾಗಿ ಸೀತಾ ಸ್ವಯಂವರಕ್ಕೆ ಸೀತಾದೇವಿಯಿಂದಾಗಿ ಸಹಿತನಾಗಿಯೇ ಪರಮಾತ್ಮನು ಬಂದಿದ್ದಾನೆ. ನೋಡಿ ಹೇಗೆ ಶಬ್ದಗಳನ್ನು ಪ್ರಯೋಗ ಮಾಡುತ್ತಾರೆ ಶ್ರೀಮದಾಚಾರ್ಯರು. ಗಾಧಿಸುತಾನುಯಾಯಿ, ಪರಮಾತ್ಮ ಸರ್ವೋತ್ತಮನಾದರೂ ಕೂಡ ವಿಶ್ವಾಮಿತ್ರ ಋಷಿಗಳನ್ನು ಅನುಸರಿಸಿ ಹೋಗುತ್ತಾ ಇದ್ದಾನೆ ಅಂತ. ಅಂದರೆ ಗುರುಗಳನ್ನು ಅನುಸರಿಸಿ ನಾವು ಇರಬೇಕು ಅಂತನ್ನೋದನ್ನು ಪರಮಾತ್ಮ ಈ ರೀತಿಯಾಗಿ ನಮಗೆ ಮರ್ತ್ಯಾವತಾರಸ್ತಿಹ ಮರ್ತ್ಯ ಶಿಕ್ಷಣಂ, ಹೀಗೆ ಶಿಕ್ಷಣೆಯನ್ನು ನಮಗೆ ಪರಮಾತ್ಮ ಕೊಡುತ್ತಾ ಇದ್ದಾನೆ. ಹೀಗೆ ಹೋಗುವಂತಹ ದಾರಿಯಲ್ಲಿ ಗೌತಮ ಋಷಿಗಳ ಒಂದು ಆಶ್ರಮ ಅಂತನ್ನೋದು ಕೂಡ ಬರುತ್ತದೆ. ಅಲ್ಲಿ ಅಹಲ್ಯೆಯ ಉದ್ಧಾರವನ್ನು ಕೂಡ ಮಾಡುತ್ತಾನೆ ಪರಮಾತ್ಮ. ಹಿಂದೆ ಇಂದ್ರನು ಗೌತಮ ಋಷಿಗಳ ಒಂದು ತಪಸ್ಸು ಅಧಿಕವಾದಾಗ ಆ ತಪಸ್ಸನ್ನು ಮತ್ತೆ ಭಂಗವನ್ನು ಮಾಡಬೇಕು ಎಂಬುದಾಗಿ ತಮ್ಮ ಒಂದು ಅಧಿಕವಾದಂತಹ ಪುಣ್ಯ ಏನು ಬಂದಿತ್ತೋ ಆ ಪುಣ್ಯದ ನಾಶವನ್ನು ಮಾಡಬೇಕು ಅಂತನ್ನೋದಕ್ಕಾಗಿ ಇಂದ್ರನು ಗೌತಮ ಋಷಿಗಳ ವೇಷದಲ್ಲಿ ಬಂದು ಆ ಅಹಲ್ಯೆಯ ಜೊತೆಗೆ ಸಂಘವನ್ನು ಮಾಡಿದಾಗ, ಬಲಾತ್ಕಾರದಿಂದಾಗಿ ಸಂಘವನ್ನು ಮಾಡಿದಾಗ ಆಗ ಇಂದ್ರನಿಗೆ ಶಾಪವನ್ನು ಕೊಟ್ಟಿದ್ದಾರೆ ಗೌತಮ ಋಷಿಗಳು. ಅದರಿಂದಾಗಿ ಅವರ ಏನು ಅಧಿಕವಾದಂತಹ ತಪಸ್ಸಿತ್ತೋ ಆ ತಪಸ್ಸಂತನ್ನೋದು ನಷ್ಟವಾಗಿ ಅವರ ಯೋಗ್ಯತೆಗೆ ಅನುಸಾರವಾಗಿ ಅವರ ತಪಸ್ಸಂತನ್ನೋದು ಬಂದು ನಿಂತಿದೆ. ಹೀಗೆ ಇಂದ್ರನಿಗೆ ಶಾಪವನ್ನು ಕೊಡೋದರ ಜೊತೆಗೆ ಅಹಲ್ಯೆಗೂ ಕೂಡ ಶಾಪವನ್ನು ಕೊಟ್ಟಿರುತ್ತಾರೆ ಗೌತಮ ಋಷಿಗಳು. ನೀನು ಕಲ್ಲಾಗಿ ಬೀಳು ಎಂಬುದಾಗಿ ರೀತಿಯಾಗಿ ಶಾಪವನ್ನು ಕೊಟ್ಟಿರುತ್ತಾರೆ ಗೌತಮ ಋಷಿಗಳು. ಅಲ್ಲ, ಅಹಲ್ಯೆಯ ತಪ್ಪೇನಿತ್ತು ಅಂತ.
ಇಂದ್ರನು ಅವನು ಬಲಾತ್ಕಾರವನ್ನು ಮಾಡಿದ್ದಾನೆ, ಹಾಗಾಗಿ ಇಂದ್ರನಿಗೆ ಶಾಪ ಕೊಡೋದು ಸರಿ, ಆದರೆ ಅಹಲ್ಯೆಗೆ ಯಾಕೆ ಶಾಪವನ್ನು ಕೊಟ್ಟಿದ್ದಾನೆ ಅಂತ ಒಂದು ಪ್ರಶ್ನೆ ಅಂತನೋದು ಬರುತ್ತದೆ. ಅದಕ್ಕೆ ನಮಗೆ ಪುರಾಣ ವಚನವನ್ನು ಉದಾಹರಿಸಿ ವ್ಯಾಖ್ಯಾನಕಾರರು ತಿಳಿಸಿಕೊಡುತ್ತಾರೆ. ಕೇವಲ ಇಂದ್ರನ ತಪ್ಪಷ್ಟೇ ಇರಲಿಲ್ಲ, ಅಹಲ್ಯೆಗೂ ಕೂಡ ಇವನು ಬಂದಿರುವಂತಹವನು ನನ್ನ ಪತಿಯಲ್ಲ ಅಂತನ್ನೋದು ಗೊತ್ತಿತ್ತು. ಇಂದ್ರನೇ ನನ್ನ ಪತಿಯ ವೇಷದಲ್ಲಿ ಬಂದಿದ್ದಾನೆ ಅಂತ ಗೊತ್ತಿತ್ತು. ಹಾಗಿದ್ದರೂ ಕೂಡ ಮುನಿರೂಪಧರಂ ಜ್ಞಾತ ಸಹಸ್ರಾಕ್ಷಂ ತಥಾಪಿ ಸ ಪತಿಂಚಕಾರ ದುರ್ಮೇಧ ದೇವರಾಜ ಕುತೂಹಲಾತ್ ಎಂಬುದಾಗಿ, ಸಾಕ್ಷಾತ್ತು ದೇವೇಂದ್ರನೇ ಈ ರೀತಿಯಾಗಿ ಬಂದಿದ್ದಾನೆ ಅಂತನ್ನುವಂತಹ ಒಂದು ಕುತೂಹಲದಿಂದಾಗಿ ಸಂಘವನ್ನು ಮಾಡಿರುತ್ತಾಳೆ. ಹಾಗಾಗಿ ಅವಳಿಗೆ ಶಾಪವನ್ನು ಕೊಟ್ಟಿರುತ್ತಾರೆ ಗೌತಮ ಋಷಿಗಳು. ಹಾಗಾಗಿ ಅವಳು ಶಿಲೆಯಾಗಿ ಬಿದ್ದಿರುತ್ತಾಳೆ. ಆ ರೀತಿಯಾಗಿ ಶಿಲೆಯಾಗಿ ಬಿದ್ದಾಗ ಅವಳನ್ನು ಉದ್ಧಾರವನ್ನು ಮಾಡುತ್ತಾನೆ ಪರಮಾತ್ಮ. ಹೌದು, ಇಂದ್ರನಿಗೆ ಏನಾದರೂ ಹಾನಿ ಆಯಿತಾ ಆ ರೀತಿಯಾಗಿ ಮಾಡೋದರಿಂದಾಗಿ ಅಂತ ಕೇಳಿದರೆ, ಅದಕ್ಕೆ ಶ್ರೀಮದಾಚಾರ್ಯರು ನಮಗೆ ಗೀತಾ ಭಾಷ್ಯದಲ್ಲಿ ತಿಳಿಸಿಕೊಡುತ್ತಾರೆ. ತಸ್ಯ ಲೋಮಚನ ಕ್ಷೀಯತೆ ಎಂಬುದಾಗಿ, ಅವರಿಗೆ ಒಂದು ಕೂದಲಷ್ಟು ಕೂಡ ಹಾನಿ ಅಂತನ್ನೋದು ಆಗಲಿಲ್ಲ ಎಂಬುದಾಗಿ ನಮಗೆ ತಿಳಿಸಿಕೊಡುತ್ತಾರೆ. ಯಾಕೆಂತಂದರೆ ಇಂದ್ರನು ಬಂದದ್ದು ದೇವ ಕಾರ್ಯದಿಂದಾಗಿ, ಏನೋ ಕಾಮುಕನಾಗಿ ಬಂದಿದ್ದಾನೆ ಅಂತ ಅಲ್ಲ. ಯಾಕೆ ಅಂತಂದರೆ ಅಹಲ್ಯೆಯು ಮನುಷ್ಯ ರೂಪದಿಂದಾಗಿದ್ದವಳು. ಇಂದ್ರನ ಹತ್ತಿರ ಶಚೀದೇವಿಯಂತಹ ಸುಂದರಲಾದಂತಹ ಸ್ತ್ರೀ ಇರಬೇಕಾದಾಗ ಕಾಮುಕರಾಗಿ ಇಲ್ಲೇ ಯಾಕೆ ಬರುತ್ತಾರೆ? ಹಾಗಾಗಿ ಕೇವಲ ದೇವ ಕಾರ್ಯವನ್ನು ಮಾಡೋದಕ್ಕಾಗಿ, ಅವರೇನು ಅಧಿಕವಾದಂತಹ ತಪಸ್ಸಿತ್ತೋ ಅದನ್ನು ನಾಶ ಮಾಡೋದಕ್ಕಾಗಿಯೇ ಬಂದಿದ್ದವರು. ಹಾಗಾಗಿ ಅವರಿಗೆ ಯಾವುದೇ ವಿಧವಾದಂತಹ ದೋಷ ಅಂತ ಅನ್ನೋದು ಬರಲಿಲ್ಲ ಎಂಬುದಾಗಿ. ಇನ್ನೇ ನಾವು ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿಕೊಡುತ್ತಾರೆ. ಚಂದ್ರ ಸುಗ್ರೀವಯೋಶ್ಚೈವ ಸ್ವಚ್ಛದಾರ ಪರಿಗ್ರಹಾತ್ ಪ್ರಾಪ್ತಹಾನಿ ರಭೂನ್ನೈವ ಕೃಪ್ತಹಾನಿ ಕಥಂಚನ ಎಂಬುದಾಗಿ, ಸ್ವಚ್ಛ ಸ್ತ್ರೀಯ ಒಂದು ಸಂಘವನ್ನು ಮಾಡಿದಾಗಲೇ ಅವರಿಗೆ ಪ್ರಾಪ್ತಹಾನಿ ಆಯಿತೇ ಹೊರತು ಕೃಪ್ತಹಾನಿ ಆಗಲಿಲ್ಲ ಅಂತನ್ನೋದನ್ನು ನಮಗೆ ತಿಳಿಸಿಕೊಡುತ್ತಾರೆ. ಹಾಗಾಗಿ ಸ್ವಚ್ಛದಾರವನ್ನು ಸ್ವೀಕಾರ ಮಾಡಿದಾಗಲೇ ಯಾವುದೇ ವಿಧವಾದಂತಹ ಕೃಪ್ತಹಾನಿ ಆಗದೇ ಇರುವಾಗ, ಇನ್ನು ಇಂದ್ರನು ಸಾಕ್ಷಾತ್ ಅಪರೋಕ್ಷ ಜ್ಞಾನಿ, ಹಾಗಾಗಿ ದೇವ ಕಾರ್ಯದಿಂದಾಗಿ ಅಂತ ಬಂದಾಗ ಅವನಿಗೆ ಯಾವುದೇ ವಿಧವಾದಂತಹ ಹಾನಿ ಅಂತನ್ನೋದು ಆಗಲಿಲ್ಲ ಅಂತನ್ನೋದನ್ನು ನಾವು ತಿಳಿಯಬೇಕು. ಈ ರೀತಿಯಾಗಿ ಇಂದ್ರನಿಗೆ ಶಾಪವನ್ನು ಸ್ವೀಕಾರ ಮಾಡಿ ಅವರ ತಪಸ್ಸನ್ನು ಹಾಳು ಮಾಡಿದ್ದಾನೆ. ಮತ್ತು ಗೌತಮ ಋಷಿಗಳು ಅಹಲ್ಯೆಗೂ ಕೂಡ ಶಾಪವನ್ನು ಕೊಟ್ಟಿದ್ದಾರೆ. ಆಗ ಅಹಲ್ಯೆಯನ್ನು ತನ್ನ ಒಂದು ದರ್ಶನದಿಂದಾಗಿ, ತನ್ನ ಒಂದು ಅಮೃತಮಯವಾದಂತಹ ಅವಲೋಕನದಿಂದಾಗಿ ಅವಳನ್ನು ಮತ್ತೆ ಪುನಃ ಸ್ತ್ರೀ ಆಗುವಂತೆ ಮಾಡಿದ್ದಾಳೆ, ಮನುಷ್ಯ ದೇಹವನ್ನು ಕೊಟ್ಟಿದ್ದಾನೆ ಪರಮಾತ್ಮ ಅಂತ. ಇಲ್ಲಿ ನಮಗೆ ಬೇರೆ ಪುರಾಣಗಳಲ್ಲಿ ಪದ್ಮಪುರಾಣದ ವಚನ ಈ ರೀತಿಯಾಗಿದೆ. ಅಹಲ್ಯ ರಘುನಾಥಸ್ಯ ಪಾದಸ್ಪರ್ಶಾತ್ ಶುಭಾಭವತ್ ಎಂಬುದಾಗಿ, ಪಾದಸ್ಪರ್ಶದಿಂದಾಗಿ ಅವಳು ಮತ್ತೆ ಸ್ತ್ರೀ ಆಗಿದ್ದಾಳೆ ಅಂತ ಲೋಕದಲ್ಲೂ ಕೂಡ ಪ್ರಸಿದ್ಧವಾದಂತಹ ಮಾತು ಇದೆ. ಹಾಗಾಗಿ ದರ್ಶನದಿಂದಾಗಿ ಅವಳನ್ನು ಸ್ತ್ರೀಯಾಗಿ ಮಾಡಿದ್ದಾರೆಯೋ ಅಥವಾ ಪಾದಸ್ಪರ್ಶದಿಂದಾಗಿ ಸ್ತ್ರೀಯನ್ನಾಗಿ ಮಾಡಿದ್ದಾರೆಯೋ ಅಂತ. ಅದಕ್ಕೆ ಉತ್ತರವನ್ನು ಕೊಡೋದೇನು ವ್ಯಾಖ್ಯಾನಕಾರರು ಅಂತಂದರೆ, ಶ್ರೀಮದಾಚಾರ್ಯರೇ ಮುಂದೆ ತಿಳಿಸುವಂತೆ ಬಹುಕಲ್ಪಾನುಸಾರೇನ ಮಯೇಯಂ ಸತ್ಕಥೋದಿತ ಎಂಬುದಾಗಿ, ಅನೇಕ ಕಲ್ಪಗಳನ್ನು ಅನುಸರಿಸಿ ನಾನು ಈ ರಾಮಾಯಣದ ಕಥೆಯನ್ನು ಹೇಳುತ್ತಾ ಇದ್ದೇನೆ ಎಂಬುದಾಗಿ ತಿಳಿಸಿಕೊಡುತ್ತಾರೆ. ಹಾಗಾಗಿ ಬಹುಕಲ್ಪಾನುಸಾರೇನ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಯಾವುದೋ ಒಂದು ಕಲ್ಪವಿಶೇಷಗೆ ಅನುಸಾರವಾಗಿ ಬೇರೆ ಪುರಾಣಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ವಿರೋಧವಿಲ್ಲ ಎಂಬುದಾಗಿ ಹೇಳುತ್ತಾರೆ. ಸತ್ಯಧರ್ಮತೀರ್ಥರು ಹೇಳುತ್ತಾರೆ, ಅಷ್ಟೆಲ್ಲ ಯಾಕೆ ಕ್ಲೇಶವನ್ನು ಮಾಡಿಕೊಳ್ಳುತ್ತೀರಿ, ಪಾದಸ್ಪರ್ಶದಿಂದಾಗಿ ಅಂತ ಬೇರೆ ಪುರಾಣದಲ್ಲಿ ಹೇಳಿದ್ದಾರೆ, ಇಲ್ಲಿ ಸ್ವದರ್ಶನಾತ್ ಅಂತ ದರ್ಶನದಿಂದಾಗಿ ಅಂತ ಹೇಳಿದ್ದಾರೆ, ಏನು ವಿರೋಧ ಬರಲೇ ಇಲ್ಲ ಅಂತ. ಯಾಕೆ ಅಂತಂದರೆ ಇಲ್ಲೇನಂತ ಹೇಳಿದ್ದಾರೆ, ದರ್ಶನದಿಂದಾಗಿ ಸ್ತ್ರೀಯನ್ನಾಗಿ ಮಾಡಿದ್ದಾರೆ ಅಂತ ಇಷ್ಟು ಹೇಳಿದ್ದಾರೆ ಹೊರತು ಪಾದಸ್ಪರ್ಶ ಮಾಡಲಿಲ್ಲ ಅಂತ ನಿಷೇಧವನ್ನೇನು ಮಾಡಲಿಲ್ಲ. ಹಾಗಾಗಿ ದರ್ಶನವನ್ನೂ ಮಾಡಿದ್ದಾರೆ, ಕಣ್ಣಿನಿಂದಾಗಿ ನೋಡಿದ್ದಾರೆ, ಪಾದಸ್ಪರ್ಶವನ್ನೂ ಮಾಡಿದ್ದಾರೆ. ಹಾಗೆ ಎರಡರಿಂದಲೂ ಕೂಡ ಅವಳನ್ನು ಸ್ತ್ರೀಯನ್ನಾಗಿ ಮಾಡಿದ್ದಾರೆ ಎಂಬುದಾಗಿ ತಿಳಿಯಬೇಕು ಎಂಬುದಾಗಿ. ಇನ್ನೊಂದು ಸುಂದರವಾದಂತಹ ವ್ಯಾಖ್ಯಾನವನ್ನು ಮಾಡುತ್ತಾರೆ. ಪಾದಸ್ಪರ್ಶದಿಂದಾಗಿ ಅವಳನ್ನು ಸ್ತ್ರೀಯನ್ನಾಗಿ ಮಾಡಿದ್ದಾಳೆ ಅಂತಂದರೆ ಸ್ವದರ್ಶನಾತ್ ಅಂತನ್ನೋದಕ್ಕೇನೆ ಪಾದಸ್ಪರ್ಶ ಎಂಬುದಾಗಿ ಅರ್ಥ ಅಂತ. ಅದು ಹೇಗೆ ಅಂತಂದರೆ, ಈಗ ಸ್ಪರ್ಶ ಅಂತನ್ನೋದು 4 ವಿಧವಾಗಿದೆ ಅಂತೆ. ಸಂಪೂರ್ಣ ಸ್ಪರ್ಶ ಅಂತಂದರೆ ಅದೇನು ಅಂತಂದರೆ ಆಲಿಂಗನವನ್ನು ಮಾಡಿಕೊಳ್ಳೋದು, ಸಂಪೂರ್ಣವಾದಂತಹ ದೇಹವನ್ನು ಆಲಿಂಗನವನ್ನು ಮಾಡಿಕೊಳ್ಳೋದೇನಿದೆಯೋ ಇದು ಸಂಪೂರ್ಣ ಸ್ಪರ್ಶ. ಇನ್ನು ಕೇವಲ ಕೈಯನ್ನು ಕಳಿಸಿ ಮಾತನಾಡುತ್ತಾ ನೋಡೋದು ಮತ್ತು ಕೈಯನ್ನು ಕಳಿಸೋದು, ಈ 3 ಮಾಡಿದರೆ ಇದು ಸಂಪೂರ್ಣ ಸ್ಪರ್ಶವಲ್ಲ, ಇದು ಪಾದೋನ ಸ್ಪರ್ಶ. ಅಂದರೆ 75% ಸ್ಪರ್ಶ ಇದು ಅಷ್ಟೇ, ಸಂಪೂರ್ಣ ಸ್ಪರ್ಶವಲ್ಲ. ಇನ್ನು ಅರ್ಧ ಸ್ಪರ್ಶ ಅಂತಂದರೆ ಏನು ಅಂತಂದರೆ ಕೈಯನ್ನು ಕಳಿಸೋದು ಮತ್ತು ಮಾತನಾಡೋದು ಅಷ್ಟೇ, ಇದಷ್ಟೇ ಇದ್ದರೆ ಇದು ಅರ್ಧ ಸ್ಪರ್ಶ. ಇನ್ನು ಪಾದಸ್ಪರ್ಶ ಅಂತಂದರೆ ಏನು, ದರ್ಶನ ಅಂತನ್ನೋದು ಪಾದಸ್ಪರ್ಶ. ಹಾಗಾಗಿ ಪಾದಸ್ಪರ್ಶ ಅಂದರೆ ಕಾಲು ಭಾಗದ ಸ್ಪರ್ಶ. ಸ್ವದರ್ಶನಾತ್ ಹಿಂದೆ ಬೇರೆ ಪುರಾಣಗಳಲ್ಲಿ ಪಾದಸ್ಪರ್ಶ ಅಂತನ್ನೋದಕ್ಕೆ ಏನಂತ ಅರ್ಥ, ಕಾಲು ಭಾಗದ ಸ್ಪರ್ಶ ಎಂಬುದಾಗಿ ಅರ್ಥ. ಹೀಗೆ ಸ್ವದರ್ಶನಾತ್ ಕಾಲು ಭಾಗ ಅಂತಂದರೆ ಯಾವುದು, ದರ್ಶನನೇ ಪಾದಸ್ಪರ್ಶ. ಹಾಗಾಗಿ ಸ್ವದರ್ಶನಾತ್ ಅಂತಂದರೆ ಪಾದಸ್ಪರ್ಶದಿಂದಲೇ ಅವಳನ್ನು ಸ್ತ್ರೀಯನ್ನಾಗಿ ಮಾಡಿದ್ದಾಳೆ ಎಂಬುದಾಗಿಯೂ ಕೂಡ ತಿಳಿಯಬಹುದು ಎಂಬುದಾಗಿ ಈ ರೀತಿಯಾಗಿ ನಮಗೆ ಸತ್ಯಧರ್ಮತೀರ್ಥರು ತಿಳಿಸಿಕೊಡುತ್ತಾರೆ. ಇನ್ನು ಅದಷ್ಟೇ ಅಲ್ಲದೆ
ಮತ್ತೊಂದು ರೀತಿಯಿಂದಲೂ ಕೂಡ ವ್ಯಾಖ್ಯಾನವನ್ನು ಮಾಡುತ್ತಾರೆ. ಪರಮಾತ್ಮ ದರ್ಶನದಿಂದಾಗಿ ಏನು ಸ್ತ್ರೀಯನ್ನಾಗಿ ಮಾಡಿದ್ದಾನೆ ಅಂತ ಒಂದು ಕಡೆಗೆ, ಪಾದಸ್ಪರ್ಶದಿಂದಾಗಿ ಅಂತ ಒಂದು ಕಡೆಗೆ ಅಂತ. ಇದು ಯಾವುದೇ ವಿಧವಾದಂತಹ ವಿರೋಧ ಇಲ್ಲ ಅಂತ. ಒಂದು ಸಲ ನಿಮ್ಮ ಹಿಂದೆ ಯಾರಿದ್ದಾರೆ ನೋಡಿ ಹೇಳ್ರಿ ಅಂತ ನೀವೇನು ಮಾಡ್ತೀರಿ? ಹಿಂದೆ ತಿರುಗಿ ನೋಡಿ ಹೇಳ್ತೀರಿ. ಯಾಕೆ ಹಿಂದೆ ಯಾಕೆ ತಿರುಗಬೇಕು? ಹಾಗೆ ಹೇಳ್ಬೋದಲ್ಲ ಅಂತಂದರೆ ಏನಂತ ಹೇಳ್ತೀರಿ? ನಮ್ಗೆ ಬೆನ್ನಿಗೆ ಏನಾದ್ರು ಕಣ್ಣಿದೆನಾ, ಬೆನ್ನಿಂದ ನೋಡುವಂತಹ ಸಾಮರ್ಥ್ಯ ಇದೆನಾ ಅಂತ ಹೇಳುತ್ತೀರಿ. ಆದರೆ ಪರಮಾತ್ಮನಿಗೆ ಆ ವಿಧವಾದಂತಹ ಒಂದು ಸಾಮರ್ಥ್ಯವೂ ಇದೆ. ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳುತ್ತಾರೆ, ಸರ್ವತಃ ಪಾಣಿಪಾದಂ ತತ್ ಅಂತನ್ನುವಂತಹ ವಾಕ್ಯಕ್ಕೆ ವ್ಯಾಖ್ಯಾನ ಮಾಡುತ್ತಾ, ಸರ್ವತಃ ಪಾಣಿಪಾದಾದಿಹಿ ಯತಃ ಪಾಣ್ಯಾದಿ ಶಕ್ತಿಮಾನ್ ಕೇಶಾದಿಶ್ವಪಿ ಸರ್ವತ್ರ ಎಂಬುದಾಗಿ. ಪರಮಾತ್ಮನ ಎಲ್ಲ ಅವಯವಗಳಿಗೂ ಕೂಡ ಎಲ್ಲ ಕಾರ್ಯಗಳನ್ನು ಮಾಡುವಂತಹ ಸಾಮರ್ಥ್ಯ ಅಂತನೋದು ಇದೆ. ನಮಗೆ ಕಣ್ಣಿನಿಂದ ನೋಡಲಷ್ಟೇ ಬರುತ್ತದೆ, ತಿನ್ನಲು ಬರುತ್ತದೆಯಾ? ಇಲ್ಲ. ಆದರೆ ಪರಮಾತ್ಮ ಕಣ್ಣಿನಿಂದಲೇ ಭೋಗಗಳನ್ನು ಮಾಡುತ್ತಾನೆ. ನೈವೇದ್ಯದ ಕಾಲದಲ್ಲಿ ಹೇಳುತ್ತೇವಲ್ಲ, ಪರಮಾತ್ಮ ನಿನ್ನ ಕಣ್ಣಿನಿಂದಲೇ ಭೋಗವನ್ನು ಮಾಡುವಂತ. ಹಾಗೆ ಪರಮಾತ್ಮನಿಗೆ ಎಲ್ಲ ಇಂದ್ರಿಯಗಳಿಂದಲೂ ಕೂಡ ಎಲ್ಲ ಕಾರ್ಯಗಳನ್ನು ಮಾಡುವಂತಹ ಸಾಮರ್ಥ್ಯ ಅಂತನೋದಿದೆ. ಹಾಗಾಗಿ ಪಾದಸ್ಪರ್ಶವನ್ನು ಮಾಡುವಾಗಲೇ ಪಾದಗಳಿಂದಲೇ ನೋಡಿದ್ದಾನೆ. ಹಾಗಾಗಿ ಸ್ವದರ್ಶನ ಅಂತಂದರೆ ಪಾದಗಳಿಂದಲೇ ನೋಡಿದ್ದಾನೆ ಎಂಬುದಾಗಿಯೂ ಕೂಡ ಅರ್ಥವನ್ನು ಮಾಡಲಿಕ್ಕೆ ಬರುತ್ತದೆ. ಹಾಗಾಗಿ ಯಾವುದೇ ವಿಧವಾದಂತಹ ವಿರೋಧ ಇಲ್ಲ ಎಂಬುದಾಗಿ ಈ ರೀತಿಯಾಗಿ ಸುಂದರವಾಗಿ ನಮಗೆ ವ್ಯಾಖ್ಯಾನಕಾರರು ತಿಳಿಸಿಕೊಡುತ್ತಾರೆ. ಈ ರೀತಿಯಾಗಿ ಪರಮಾತ್ಮ ಆ ಪ್ರಸಂಗದ ಅನುಕೂಲ ನೋಡ್ರಿ, ಪರಮಾತ್ಮ ತಾನು ವಿವಾಹವನ್ನು ಮಾಡಿಕೊಳ್ಳೋದಕ್ಕಾಗಿ ಅಂತ ಮಿಥಿಲಾಪಟ್ಟಣಕ್ಕೆ ಹೊರಟಿದ್ದಾನೆ. ನಮಗೆ ಯಾವುದೇ ವಿಧವಾದಂತಹ ಒಂದು ಭೋಗವನ್ನು ಮಾಡಬೇಕು ಅಂತಂದರೆ ಅದಕ್ಕೆ ಒಂದು ಪುಣ್ಯ ಇರಬೇಕು. ಆ ಪುಣ್ಯವಿದ್ರೇ ಆ ಭೋಗವನ್ನು ಮಾಡುವಂತಹ ಒಂದು ಯೋಗ ಅಂತ ಅನ್ನೋದು ಲಭಿಸುತ್ತದೆ. ಇವತ್ತು ನಾವು ಚೆನ್ನಾಗಿ ಊಟವನ್ನು ಮಾಡುತ್ತಾ ಇದ್ದೇವೆ ಅಂತಂದರೆ ಹಿಂದೆ ನಾವು ದಾನವನ್ನು ಮಾಡಿದ್ದೇವೆ, ಅನ್ನದಾನವನ್ನು ಮಾಡಿದ್ದೇವೆ ಎಂಬುದಾಗಿ ಅರ್ಥ. ಇನ್ನು ಚೆನ್ನಾಗಿ ವಸ್ತ್ರವನ್ನು ಅಲಂಕಾರವನ್ನು ಮಾಡಿಕೊಳ್ಳುತ್ತೇವೆ ಅಂತಂದರೆ ಹಿಂದೆ ವಸ್ತ್ರದಾನವನ್ನು ಮಾಡಿದ್ದೇವೆ ಎಂಬುದಾಗಿ ಅರ್ಥ. ಹೀಗೆ ಯಾವುದೇ ಒಂದು ಕಾರ್ಯವನ್ನು, ಯಾವುದೇ ವಿಧವಾದಂತಹ ಒಂದು ಭೋಗ ಅಂತ ಅನ್ನೋದು ನಮಗೆ ಲಭಿಸಬೇಕು ಅಂತಂದರೆ ಅದಕ್ಕೆ ಪುಣ್ಯ ಅಂತ ಅನ್ನೋದು ಇರಬೇಕು. ಅದು ಪರಮಾತ್ಮನಿಗೆ ಯದ್ಯಪಿ ಪುಣ್ಯ ಪಾಪಗಳ ಒಂದು ಲೇಪ ಅಂತ ಅನ್ನೋದಿಲ್ಲ. ಹಾಗಿದ್ದರೂ ಕೂಡ ಜಗತ್ತಿಗೆ ಸಾಂಕೇತಿಕವಾಗಿ ತಿಳಿಸಿಕೊಡುವುದಕ್ಕಾಗಿ ಅಂತ ತಾನು ವಿವಾಹ ಮಾಡಿಕೊಳ್ಳೋದಕ್ಕಿಂತಲೂ ಪೂರ್ವದಲ್ಲಿ ಈ ಗೌತಮ ಋಷಿಗಳನ್ನು ಮತ್ತು ಅಹಲ್ಯೆಯನ್ನು ಕೂಡ ಸಂಯೋಜನೆಯನ್ನು ಮಾಡಿಸುತ್ತಾ ಇದ್ದಾನೆ ಪರಮಾತ್ಮ. ಹಿಂದೆ ಅವಳೇನು ಕಲ್ಲಾಗಿ ಬಿದ್ದಿದ್ದಳೋ ಅವಳನ್ನು ಮತ್ತೆ ಸ್ತ್ರೀಯನ್ನಾಗಿ ಮಾಡಿ ಸುಯೋಜಯಾಮಾಸ ಗೌತಮೀನ, ಅವರಲ್ಲಿ ಮತ್ತೆ ಪೂರ್ವದಲ್ಲಿ ಇದ್ದಂತೆ ಅವರಲ್ಲಿ ಯೋಗವನ್ನು ತಂದುಕೊಡುತ್ತಾ ಇದ್ದಾನೆ, ಸಂಬಂಧವನ್ನು ತಂದುಕೊಡುತ್ತಾ ಇದ್ದಾನೆ ಪರಮಾತ್ಮ. ಇಲ್ಲಿ ಎಷ್ಟು ಸ್ವಾರಸ್ಯ ಅಂತ ಅನ್ನೋದಿದೆ ನೋಡ್ರಿ. ಪರಮಾತ್ಮ ಏನು ಮಾಡ್ತಿದ್ದಾನೆ? ಪರಮಾತ್ಮ ವಿವಾಹವನ್ನು ಮಾಡಿಕೊಳ್ಳೋದಕ್ಕಾಗಿ ಅಂತ ಹೊರಟಿದ್ದಾನೆ. ಹಾಗಾಗಿ ಪರಮಾತ್ಮ ಏನು ಮಾಡಬೇಕಾಗಿತ್ತು? ನೂತನ ವಧೂವರರಿಗೆ ವಿವಾಹವನ್ನು ಮಾಡಿಸಿಕೊಟ್ಟು ತಾನು ಮುಂದೆ ವಿವಾಹವನ್ನು ಮಾಡಿಕೊಡಬೇಕಾಗಿತ್ತು. ಆದರೆ ಪರಮಾತ್ಮ ಏನು ಮಾಡ್ತಿದ್ದಾನೆ? ಹಿಂದೆಯೇ ಯಾರು ವಿವಾಹವನ್ನು ಮಾಡಿಕೊಂಡಿದ್ದಾರೆ, ಆದರೆ ಮಧ್ಯದಲ್ಲಿ ಯಾವುದೋ ಒಂದು ಕಾರಣಾಂತರದಿಂದಾಗಿ ವಿಯೋಗ ಆಗಿದೆ, ಅವರಲ್ಲಿ ಮತ್ತೆ ಸಂಯೋಗವನ್ನು ಮಾಡಿಸುತ್ತಾ ಇದ್ದಾನೆ ಪರಮಾತ್ಮ. ಅಂದರೆ ಪರಮಾತ್ಮ ಏನು ಸೂಚನೆ ಮಾಡುತ್ತಾ ಇದ್ದಾನೆ ಅಂತಂದರೆ, ನಾನೇನೀಗ ಸೀತಾದೇವಿಯನ್ನು ಹೊಸದಾಗಿ ವಿವಾಹವನ್ನು ಮಾಡಿಕೊಳ್ಳೋದಕ್ಕಾಗಿ ಹೋಗುತ್ತಾ ಇಲ್ಲ, ಹಿಂದನೇ ನಾನು ಅನಾದಿ ಕಾಲದಿಂದಾಗಿ ಸೀತಾದೇವಿಯಿಂದಾಗಿ ಇದ್ದೇ ಇದ್ದೇನೆ. ಹಾಗಿದ್ದರೂ ಕೂಡ ಈಗ ಲೋಕದೃಷ್ಟಿಯಿಂದಾಗಿ ಲೋಕಕ್ಕೆ ಒಂದು ಮಂಗಳವನ್ನು ಉಂಟು ಮಾಡೋದಕ್ಕಾಗಿ ಅಂತ ನಾನು ವಿವಾಹವನ್ನು ಮಾಡಿಕೊಳ್ಳೋದಕ್ಕಾಗಿ ಹೋಗುತ್ತಾ ಇದ್ದೇನೆ ಅಂತನ್ನೋದನ್ನು ಸೂಚನೆ ಮಾಡೋದಕ್ಕಾಗಿ ನೂತನ ವಧೂವರರನ್ನಲ್ಲದೆ ಯಾರು ಪೂರ್ವದಲ್ಲಿಯೇ ವಿವಾಹವನ್ನು ಮಾಡಿಕೊಂಡಿದ್ದಾರೆ ಅಂತಹವರಲ್ಲೇನೇ ಸಂಯೋಗವನ್ನು ಮಾಡಿಸುತ್ತಾ ಇದ್ದಾನೆ. ಹೀಗೆ ಒಂದು ಸ್ವಾರಸ್ಯವನ್ನು ಕೂಡ ಲೀಲಾಭಿಹಿ ಭಾವಗರ್ಭಾಭಿಹಿ, ಹಾಗಾಗಿ ಅಂತಹ ಒಂದು ಭಾವ ಅಂತ ಅನ್ನೋದು ಇಲ್ಲಿ ಅಡಗಿದೆ ಎಂಬುದಾಗಿಯೂ ಕೂಡ ನಾವು ತಿಳಿಯಬಹುದು. ಈ ರೀತಿಯಾಗಿ ಪರಮಾತ್ಮ ಅವರ ಅಹಲ್ಯೆಯನ್ನು ಉದ್ಧಾರವನ್ನು ಮಾಡಿ ಗೌತಮ ಋಷಿಗಳಿಂದಾಗಿ ಸಂಯೋಜನೆಯನ್ನು ಮಾಡಿದ್ದಾನೆ. ನಾವು ನಿನ್ನೆನೇ ಶ್ರೀನಿವಾಸ ಕಲ್ಯಾಣವನ್ನು ನಾವೆಲ್ಲರೂ ಕೇಳಿದ್ದೇವೆ. ಅಲ್ಲಿ ಶ್ರೀನಿವಾಸ ಕಲ್ಯಾಣವನ್ನು ಹೇಳಿದವರು ಯಾರು? ಶತಾನಂದ ಮಹರ್ಷಿಗಳು ಹೇಳಿದ್ದಾರೆ. ಶತಾನಂದ ಮಹರ್ಷಿಗಳು ಹೇಳಿದ್ದಾರೆ ಶ್ರೀನಿವಾಸ ಕಲ್ಯಾಣವನ್ನು. ಜನಕರ ಮಹಾರಾಜನ ಮುಂದೆ ಅವನು ಶೋಕದಿಂದಾಗಿ ಸಂತಪ್ತನಾದಾಗ ಶತಾನಂದ ಮಹರ್ಷಿಗಳು ಆ ಶ್ರೀನಿವಾಸ ಕಲ್ಯಾಣವನ್ನು ಹೇಳಿದ್ದಾರೆ ಅಂತ. ಅಂದರೆ ಕಲ್ಯಾಣದ ಒಂದು ಕಥೆಯನ್ನು ಕೇಳೋದರಿಂದಾಗಿ ಏನು ಪುಣ್ಯ ಅಂತ ಅನ್ನೋದು ಬರುತ್ತದೆ ಅಂತ ಅನ್ನೋದನ್ನು ಕೂಡ ನಾವು ಇಲ್ಲಿ ತಿಳಿಯಬಹುದಾಗಿದೆ. ಶತಾನಂದರು ಅಂತಂದರೆ ಯಾರು? ಗೌತಮರು ಹಾಗೂ ಅಹಲ್ಯೆಯ ಮಕ್ಕಳೇ. ಹಾಗಾಗಿ ಅವರಲ್ಲಿ ಕಲ್ಯಾಣವನ್ನು ಹೇಳಿದರೆ ಅವರ ತಂದೆ ತಾಯಿಯಂದಿರಲ್ಲಿ ಏನು ವಿಯೋಗ ಬಂದಿತ್ತೋ ಆ ವಿಯೋಗ ಅಂತನೂ ಹೋಗಿ ಮತ್ತೆ ಅವರಲ್ಲಿ ಸಂಬಂಧ ಅಂತ ಅನ್ನೋದು ಬರುವಂತೆ ಆಗಿದೆ ಅಂತ ಅನ್ನೋದನ್ನು ಕೂಡ ನಾವು ತಿಳಿಯಬಹುದು. ಈ ರೀತಿಯಾಗಿ ಪರಮಾತ್ಮ ಅವರನ್ನು ಮತ್ತೆ ಕೂಡಿಸಿದ್ದಾನೆ ಅಂತ. ಇದಕ್ಕೆ ಕಾರಣವೇನು ಅಂತಂದರೆ ಅದಕ್ಕೆ ಶ್ರೀಮದಾಚಾರ್ಯರು ಹೇಳುತ್ತಾರೆ, ಬಲಂ ಸ ಭಕ್ತೇರಧಿಕಂ ಪ್ರಕಾಶಯನ್ ಅನುಗ್ರಹಂಚ ತ್ರಿದಶೇಶ್ವತುಲ್ಯಂ ಅನನ್ಯ ಭಕ್ತಾಂಚ ಸುರೇಶಕಾಂಕ್ಷಯ ವಿಧಾಯ ನಾರೀಂ ಪ್ರಯಯೌತಯಾರ್ಚಿತಃ ಎಂಬುದಾಗಿ. ಇಂದ್ರನು ರಾಮಚಂದ್ರ ದೇವರಿಗೆ ಬಂದು ಪ್ರಾರ್ಥನೆಯನ್ನು ಮಾಡಿಕೊಂಡನಂತೆ. ಯದ್ಯಪಿ ಇಂದ್ರನಿಗೆ ಅಹಲ್ಯೆಯ ಸಂಘವನ್ನು ಮಾಡೋದರಿಂದಾಗಿ ಯಾವುದೇ ವಿಧವಾದಂತಹ ಹಾನಿ ಅಂತ ಅನ್ನೋದು ಆಗಿರಲಿಲ್ಲ. ಹಾಗಿದ್ದರೂ ಕೂಡ ಲೋಕದಲ್ಲಿ ಒಂದು ವಿಧವಾದಂತಹ ಅಪವಾದ, ಇಂತಹ ಸ್ತ್ರೀಯನ್ನು ಸಂಘವನ್ನು ಮಾಡಿ ಅಂತನ್ನುವಂತಹ ಅಪವಾದ, ಮತ್ತು ನಿನ್ನ ಒಂದು ನೆಪದಿಂದಾಗಿ ಅವಳು ಶಿಲೆಯಾಗಿ ಬಿದ್ದಾಳೆ ಅಂತನ್ನುವಂತಹ
ಅಪಕೀರ್ತಿ ಅಂತನ್ನೋದು ಬಂದಿತ್ತು. ಹಾಗಾಗಿ ಒಂದು ಅಪಕೀರ್ತಿಯನ್ನು ಪರಿಹಾರ ಮಾಡಿಕೋಬೇಕು ಅಂತನ್ನೋದಕ್ಕಾಗಿ ಪರಮಾತ್ಮನನ್ನು ಹೋಗಿ ಪ್ರಾರ್ಥನೆಯನ್ನು ಮಾಡಿದಾಗ ಆಗ ಪರಮಾತ್ಮನು ದೇವತೆಗಳ ಮೇಲೆ ಸದಾ ಸಾತ್ವಿಕ ಸ್ವಭಾವವುಳ್ಳಂತಹ ದೇವತೆಗಳ ಮೇಲೆ ಹೇಗೆ ಅನುಗ್ರಹವನ್ನು ಮಾಡುತ್ತೇನೆ ಅಂತನ್ನೋದನ್ನು ತೋರಿಸಿಕೊಡೋದಕ್ಕಾಗಿ ಆ ಇಂದ್ರನ ಒಂದು ಪ್ರಾರ್ಥನೆಯ ಮೇರೆಗೆ ಅಹಲ್ಯೆಯನ್ನು ಉದ್ಧಾರವನ್ನು ಮಾಡಿದ್ದಾರೆ. ಅದಷ್ಟೇ ಅಲ್ಲದೆ ಅಹಲ್ಯೆಯೂ ಕೂಡ ಸ್ವಾಭಾವಿಕವಾಗಿ ಭಗವದ್ಭಕ್ತಳೇ ಆಗಿದ್ದಾಳೆ. ಅನನ್ಯ ಭಕ್ತ ಅಂತ ಸುರೇಶಕಾಂಕ್ಷಯ, ಅನನ್ಯ ಭಕ್ತಳಾಗಿದ್ದಾಳೆ. ಈ ರೀತಿಯಾಗಿ ಅನನ್ಯ ಭಕ್ತಳಾದಂತಹ ಅಹಲ್ಯೆಯನ್ನು ನಾರಿಯನ್ನಾಗಿ ಮಾಡಿ ಅವಳನ್ನು ಮತ್ತೆ ಗೌತಮರ ಜೊತೆಗೆ ಕೂಡಿಸಿದ್ದಾರೆ ಅಂತ. ಅನನ್ಯ ಭಕ್ತಳು ಅಂತಂದರೆ ಏನು? ಬೇರೆಯವರ ಭಕ್ತಿಯನ್ನೇ ಮಾಡ್ತಿರಲಿಲ್ಲ ಏನು ಅಂತಂದರೆ ಅದಕ್ಕೆ ಅನನ್ಯ ಭಕ್ತ ಅಂತನೋ ಶಬ್ದಕ್ಕೆ ಅರ್ಥವನ್ನು ನಮಗೆ ತಿಳಿಸಿಕೊಡುತ್ತಾರೆ. ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರೇ ನಮಗೆ ತಿಳಿಸಿಕೊಡುತ್ತಾರೆ. ಯಾದೃಶಿ ಮಹಿಭಕ್ತಿ ಸ್ಯಾತ್ ತಾದೃಶ್ಯನ್ಯತ್ರ ನೈವ ಚೇತ್ ಅನನ್ಯ ಭಕ್ತಿರುದ್ರೇಕಾತ್ ಸಾ ಯೈವ ತರೇತ್ ಶ್ರುತಿಂ ಎಂಬುದಾಗಿ. ಅಂದರೆ ಪರಮಾತ್ಮನಲ್ಲಿ ಎಂತಹ ಭಕ್ತಿ ಇದೆಯೋ ಅಂತಹ ಭಕ್ತಿ ಬೇರೆ ಕಡೆಗೆ ಇಲ್ಲದೆ ಪರಮಾತ್ಮನಲ್ಲಿಯೇ ಸರ್ವೋತ್ತಮತ್ವಾದಿ ಗುಣವಿಶಿಷ್ಟವಾಗಿ ಪರಮಾತ್ಮನಲ್ಲಿಯೇ ಏನು ಭಕ್ತಿಯನ್ನು ಮಾಡೋದಿದೆಯೋ ಇದನ್ನು ಅನನ್ಯ ಭಕ್ತಿ ಎಂಬುದಾಗಿ ಕರೆಯುತ್ತಾರೆ. ಅಂತಹ ಅನನ್ಯ ಭಕ್ತಳಾಗಿದ್ದಳು ಆ ಅಹಲ್ಯೆಯನ್ನು ನಾರೀಂ ವಿಧಾಯ, ನಾರಿಯನ್ನಾಗಿ ಮಾಡಿದ್ದಾನೆ ಅಂತ. ಇದು ಪುನರುಕ್ತಿ ಬಂತಲ್ಲ ಅಂತ. ಯಾಕೆಂದರೆ ಹಿಂದನೇ ಶ್ರೀಮದಾಚಾರ್ಯರೇನು ಹೇಳಿದ್ದಾರೆ, ಮಾನುಷತಾಂ ಉಪೇತಾಂ ಎಂಬುದಾಗಿ, ಸ್ವದರ್ಶನಾತ್ ಮಾನುಷತಾಂ ಉಪೇತಾಂ ಎಂಬುದಾಗಿ ತನ್ನ ದರ್ಶನದಿಂದಾಗಿ ಮನುಷ್ಯತ್ವವನ್ನು ಕೊಟ್ಟಿದ್ದಾಳೆ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ಮತ್ತೆ ಇಲ್ಲಿ ನಾರೀಂ ವಿಧಾಯ ಎಂಬುದಾಗಿ ಮತ್ತೆ ಯಾಕೆ ಹೇಳುತ್ತಾ ಇದ್ದಾರೆ? ಮನುಷ್ಯನನ್ನಾಗಿ ಮಾಡಿದ್ದಾಳೆ ಅಂತಂದರೆ ಸ್ತ್ರೀದೇಹವನ್ನು ಕೊಟ್ಟಿದ್ದಾರೆ ಅಂತ ಅರ್ಥ ಸಿದ್ಧವಾಗಿ ಆಗಿಬಿಡ್ತದೆ. ಹಾಗಾಗಿ ಮತ್ತೆ ನಾರೀಂ ವಿಧಾಯ ಅಂತಂದರೆ ಯಾಕೆ ಅಂತ. ಅದಕ್ಕೆ ಅರ ಅಂತನ ಶಬ್ದಕ್ಕೆ ಏನಂತ ಅರ್ಥ? ಅರ ಅಂತಂದರೆ ದೋಷ ಎಂಬುದಾಗಿ ಅರ್ಥ. ದೋಷಾರ ಚಿದ್ದ ಶಬ್ದಾನ ಪರ್ಯಾಯತ್ವ ಯತಸ್ತತಃ. ಹಾಗಾಗಿ ಅರ ಅಂತಂದರೆ ದೋಷ ಬಂದಿತ್ತು. ಏನು ಇಂದ್ರನ ಒಂದು ಸಂಘದಿಂದಾಗಿ ಏನು ದೋಷ ಬಂದಿತ್ತೋ ಅಹಲ್ಯೆಗೆ ಆ ದೋಷದಿಂದಾಗಿ ರಹಿತಳನ್ನಾಗಿ ಮಾಡಿ ಪುಣ್ಯವಂತಳನ್ನಾಗಿ ಮಾಡಿದ್ದಾನೆ ಪರಮಾತ್ಮ ಅಂತ. ಕೇವಲ ಆಕೆಗೆ ಪುಣ್ಯವಂತಳನ್ನಾಗಿ ಮಾಡೋದಷ್ಟೇ ಅಲ್ಲ, ಅವಳ ಒಂದು ಸ್ಮರಣೆಯನ್ನು ಮಾಡಿದರೂ ಕೂಡ ಎಲ್ಲರಿಗೂ ಕೂಡ ಪುಣ್ಯ ಬರುವಂತೆ ಮಾಡಿದ್ದಾನೆ. ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇನ್ ನಿತ್ಯಂ ಮಹಾಪಾತಕ ನಾಶನಂ ಎಂಬುದಾಗಿ ಹೇಳಿದಂತೆ ಅವಳ ಸ್ಮರಣೆಯಿಂದಲೂ ಕೂಡ ಎಲ್ಲ ಪಾಪಗಳ ನಾಶ ಅಂತನ್ನೋದು ಆಗಬೇಕು ಅಂತನ್ನುವಂತೆ ಅವಳನ್ನು ದೂರಲನ್ನಾಗಿ ಮಾಡಿದ್ದಾಳೆ ಎಂಬುದಾಗಿ, ನಾರಿ ಅಂತಂದರೆ ದೋಷರಹಿತಳನ್ನಾಗಿ ಮಾಡಿದ್ದಾಳೆ ಎಂಬುದಾಗಿ ಅರ್ಥವನ್ನು ಕೂಡ ತಿಳಿಯಬಹುದು. ಈ ರೀತಿಯಾಗಿ ಪರಮಾತ್ಮ ಆ ಅಹಲ್ಯೆಯ ಉದ್ಧಾರವನ್ನು ಮಾಡಿ ತಾನು ಮಿಥಿಲಾಪಟ್ಟಣಕ್ಕೆ ಬರುತ್ತಾ ಇದ್ದಾನೆ. ಆ ಪರಮಾತ್ಮನ ರೂಪ ಅಂತನ್ನೋದು ಹೇಗಿತ್ತು ಅಂತನ್ನೋದನ್ನು ವರ್ಣನೆ ಮಾಡುತ್ತಾ ಇದೆ. ಶ್ಯಾಮಾವದಾತೆ ಜಗದೇಕ ಸಾರೆ ಸ್ವನಂತ ಚಂದ್ರಾಧಿಕ ಕಾಂತಿ ಕಾಂತೆ. ಪರಮಾತ್ಮನು ಶ್ಯಾಮ ರೂಪದಲ್ಲಿ ಇದ್ದ, ಕಪ್ಪು ರೂಪದಲ್ಲಿ ಇದ್ದ ಅಂತ. ಕಪ್ಪು ಅಂತಂದರೆ ಒಂದು ನೆನಪಾಗತ್ತೆ. ಆಫ್ರಿಕಾದಲ್ಲಿ ಇಬ್ಬರು ಗಂಡ ಹೆಂಡಂದರು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿಬಿಟ್ಟು ರಾತ್ರಿ ಕಾಲದಲ್ಲಿ ನೀಲಿಯಾದಂತಹ ಸಮುದ್ರದ ಸಮೀಪದಲ್ಲಿ ಹೋಗಿ ಕೂತು ಮಾತನಾಡುತ್ತಾ ಇದ್ದಾರೆ ಅಂತ. ಸ್ವಲ್ಪ ಹೊತ್ತಾದಮೇಲೆ ಗಂಡ ಕೇಳುತ್ತಾನಂತೆ, ಇದ್ದೀಯಾ ಹೊರಟೋಗಿಯಾ ಅಂತ. ಅಂದರೆ ಅಷ್ಟು ಕರೀದ್ರೆ ಗೊತ್ತೇ ಆಗೋದೇ ಇಲ್ಲ ರಾತ್ರಿಯಲ್ಲಿ ಇದ್ದಾರೋ ಬಿಟ್ಟಾರೋ ಅಂತ. ಹಾಗೆ ಕರಿಯಲ್ಲ. ಕಪ್ಪು ಅಂತಂದರೆ ಇದ್ಲಿಯಂತೆ ಕಪ್ಪಲ್ಲ, ಇಂದ್ರನೀಲಮಣಿಯಂತೆ ಒಂದು ಶುದ್ಧವಾದಂತಹ ಒಂದು ತೇಜಸ್ಸು ಕೂಡ ಪರಮಾತ್ಮನಲ್ಲಿ ಇತ್ತು. ನೀಲಮೈಗ ಶ್ಯಾಮದಲ್ಲಿ ಇದ್ದ ಮತ್ತು ಅವಧಾತ ಒಂದು ಶುದ್ಧವಾದಂತಹ ಇಂದ್ರನೀಲಮಣಿಗೆ ಯಾವ ರೀತಿಯಾಗಿ ಪ್ರಕಾಶವಿರಬೇಕೋ ಹಾಗೆ ಪ್ರಕಾಶವೂ ಕೂಡ ಇತ್ತು. ಅಂತಹ ಶ್ಯಾಮಾವಧಾತೆ ಜಗದೇಕ ಸಾರೆ, ಜಗತ್ತಿನಲ್ಲಿರುವಂತಹ ಎಲ್ಲ ಪದಾರ್ಥಗಳಲ್ಲೂ ಕೂಡ ಅತ್ಯಂತ ಸುಂದರನಾಗಿದ್ದ. ಅನಂತ ಚಂದ್ರರ ಕಾಂತಿಗಿಂತಲೂ ಕೂಡ ಅಧಿಕವಾದಂತಹ ಕಾಂತಿ ಇತ್ತು ಅಂತ. ಸಾಮಾನ್ಯವಾಗಿ ರಾಮಚಂದ್ರ ಅಂತ ಕರೆಯೋದು. ಯಾಕೆ ಅಂತಂದರೆ ರಾಮನು ಸಣ್ಣವನಿದ್ದಾಗ ಚಂದ್ರ ಬೇಕಂತ ಹಠ ಮಾಡಿದ, ಹಾಗಾಗಿ ರಾಮಚಂದ್ರ ಅಂತ ಕರೆಯುತ್ತಾರೆ ಅಂತ. ಹಾಗಲ್ಲ, ರಾಮಚಂದ್ರ ಅಂತಂದರೆ ಅನಂತ ಚಂದ್ರರ ಕಾಂತಿಗಿಂತಲೂ ಕೂಡ ಅಧಿಕವಾದಂತಹ ಕಾಂತಿಯನ್ನು ಪಡೆದಿದ್ದ. ಹಾಗಾಗಿ ರಾಮಚಂದ್ರ ಈ ಅರ್ಥದಲ್ಲಿ ರಾಮಚಂದ್ರ ಎಂಬುದಾಗಿ ಹೇಳುತ್ತಾರೆ ಅಂತನ್ನೋದನ್ನು ಕೂಡ ನಾವು ತಿಳಿಯಬಹುದು. ಈ ರೀತಿಯಾಗಿ ಅನಂತ ಚಂದ್ರರ ಕಾಂತಿಗಿಂತಲೂ ಕೂಡ ಮೀರಿದ ಕಾಂತಿಯುಳ್ಳವನಾಗಿದ್ದ ಅಂತಹ ಪರಮಾತ್ಮನು ತನ್ನ ಅನುಜನಾದಂತಹ ಲಕ್ಷ್ಮಣನಿಂದಾಗಿ ಸಹಿತನಾಗಿ ಧನುರ್ಬಾಣಗಳನ್ನು ಹಿಡಿದುಕೊಂಡು ಆ ಮಿಥಿಲಾಪಟ್ಟಣವನ್ನು ಪ್ರವೇಶ ಮಾಡುತ್ತಾ ಇದ್ದರೆ ಅಲ್ಲಿರುವಂತಹ ಎಲ್ಲ ಜನರು ಕೂಡ ಅತ್ಯಂತ ಸಂತೋಷವನ್ನು ಪಡುತ್ತಾ ಇದ್ದಾರೆ. ತುತುಷರು ವಿದೇಹಜಾಹ ಎಂಬುದಾಗಿ ಅತ್ಯಂತ ಸಂತೋಷವನ್ನು ಪಡುತ್ತಾ ಇದ್ದಾರೆ. ವಿದೇಹ ಅಂತ ಜನಕನಿಗೆ ಹೆಸರು. ವಿದೇಹ ಅಂತಂದರೆ ತನಗೆ ದೇಹಾಭಿಮಾನವೇ ಇರಲಿಲ್ಲ ಅಂತೆ. ನಾವು ಕೇಳುತ್ತೀವಲ್ಲ, ಅವನು ಪ್ರವಚನವನ್ನು ಪುರಾಣ ಕಥೆಯನ್ನು ಕೇಳುತ್ತಾ ಇದ್ದರೆ ಮಿಥಿಲಾಪಟ್ಟಣ ಸುಟ್ಟು ಹೋಗುತ್ತಾ ಇದೆ ಅಂತ ಹೇಳಿದರೆ ಮಿಥಿಲಾಯಾಮ್ ದಹ್ಯಮಾನಾಯಾಮ್ ನಮೇ ದಹ್ಯತಿ ಕಿಂಚನ ಎಂಬುದಾಗಿ ಈ ರೀತಿಯಾಗಿ ಹೇಳುತ್ತಾನೆ ಅಂತ. ಈ ರೀತಿಯಾಗಿ ತನ್ನ ದೇಹದ ಅಭಿಮಾನವನ್ನು ತೊರೆದು ಭಗವಂತನ ಕಥೆಯಲ್ಲಿ ಆಸಕ್ತನಾಗಿರುತ್ತಾನೆ. ಆದ್ದರಿಂದಾಗಿ ಅವನಿಗೆ ದೇಹರಹಿತನಾದವನು, ದೇಹದ ಅಭಿಮಾನರಹಿತನಾದವನು. ಈ ರೀತಿಯಾಗಿ ವಿದೇಹರಾಜ, ಆ ವಿದೇಹರಾಜನ ಪಟ್ಟಣಕ್ಕೆ ಪರಮಾತ್ಮನು ಪ್ರವೇಶವನ್ನು ಮಾಡುತ್ತಾ ಇದ್ದಾನೆ. ಅಲ್ಲಿರುವಂತಹ ಜನರೆಲ್ಲರೂ ಕೂಡ ಆ ಪರಮಾತ್ಮನನ್ನು ಹೇಗೆ ನೋಡುತ್ತಾ ಇದ್ದಾರೆ ಅಂತನ್ನೋದನ್ನು ಸುಂದರವಾಗಿ ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಡುತ್ತಾರೆ.
ಪಪುರ್ನಿತಾಂತಂ ಸರಸಾಕ್ಷಿ ಭೃಂಗೈಃ ವರಾಣನಾಬ್ಜಂ ಪುರುಷೋತ್ತಮಸ್ಯ ವಿದೇಹ ನಾರೀ ನರವರ್ಯ ಸಂಘಾಃ ಯಥಾ ಮಹಾಪೌರುಷಿಕಾಸ್ತಥಂಗ್ರಿಂ. ಅವರೆಲ್ಲರೂ ಕೂಡ ಪರಮಾತ್ಮನ ಮುಖವನ್ನು ತಮ್ಮ ಕಣ್ಣುಗಳಿಂದಾಗಿ ನೋಡುತ್ತಾ ಇದ್ದಾರೆ ಅಂತೆ. ಆ ಪರಮಾತ್ಮನ ಮುಖ ಹೇಗಿತ್ತು ಅಂತಂದರೆ ಕಮಲದ ಹೂವಿನಂತೆ ಪರಮಾತ್ಮನ ಮುಖ ಅಂತ ಅನ್ನೋದು ಇದೆ. ಮತ್ತು ಎಲ್ಲ ಜನರ ಕಣ್ಣುಗಳು ಹೇಗಿವೆ ಅಂತಂದರೆ ಭೃಂಗದಂತೆ, ಆ ಭೃಂಗದಂತೆ ಇವರೆಲ್ಲರ ಕಣ್ಣುಗಳು ಇವೆ. ಅಂದರೆ ಭೃಂಗವು ಯಾವ ರೀತಿಯಾಗಿ ಪುಷ್ಪರಸವನ್ನು ಆಸ್ವಾದನೆ ಮಾಡಬೇಕೋ ಹಾಗೆ ಅವರೆಲ್ಲರೂ ಕೂಡ ಸದಾಕಾಲದಲ್ಲಿ ಪರಮಾತ್ಮನನ್ನೇ ನೋಡುತ್ತಾ, ಪರಮಾತ್ಮನ ಮುಖಕಮಲವನ್ನೇ ನೋಡುತ್ತಾ ಆ ಪರಮಾತ್ಮನ ಸೌಂದರ್ಯವನ್ನು ಅನುಭವಿಸುತ್ತಾ ಇದ್ದಾರೆ ಅಂತ. ಅಂದರೆ ಶ್ರೀಮದಾಚಾರ್ಯರು ನಮಗೆ ಒಂದು ಸಂದೇಶವನ್ನು ಕೊಡುತ್ತಾ ಇದ್ದಾರೆ, ಪರಮಾತ್ಮನನ್ನು ಹೇಗೆ ನೋಡಬೇಕು ಅಂತ. ಭೃಂಗಗಳಂತೆ ನೀವು ಪರಮಾತ್ಮನಲ್ಲಿ ಆಸಕ್ತರಾಗಿರಲಿ ಅಂತ. ಅಂತಂದರೆ ಭೃಂಗಗಳು ಆ ಒಂದು ಪುಷ್ಪದ ರಸದಲ್ಲಿ, ಆ ಪುಷ್ಪದಲ್ಲಿ ಏನು ರಸವಿರುತ್ತದೆ ಅದನ್ನು ಸಂಪೂರ್ಣವಾಗಿ ಆಸ್ವಾದನೆ ಮಾಡಲು ಅದಕ್ಕೆ ಸಾಮರ್ಥ್ಯ ಇರೋದಿಲ್ಲ. ಸರಿ ಬಿಟ್ಟು ಹೋಗೋಣ ಅಂತಂದರೆ ಬೇರೆ ಕಡೆಗೆ ಹೋಗಲಿಕ್ಕೂ ಮನಸ್ಸು ಬರೋದಿಲ್ಲ. ಹಾಗಾಗಿ ಏನು ಮಾಡ್ತದೆ, ಆ ಪುಷ್ಪದ ಸುತ್ತೇ ತಿರುಗುತ್ತಾ ಇರುತ್ತದೆ. ಹಾಗೆ ನಿಮಗೆ ಸಂಸಾರದಲ್ಲಿ ಅನೇಕ ಕಾರ್ಯಗಳಿರಬಹುದು, ಲೌಕಿಕವಾದಂತಹ ಕಾರ್ಯಗಳಿರ್ಬೋದು. ಆ ಕಾರ್ಯಗಳಿಗೆ ಅಂತ ಬೇರೆ ಕಡೆಗೆ ಹೋದರೂ ಕೂಡ ನಿಮ್ಮ ಮನಸ್ಸು, ನಿಮ್ಮ ಕಣ್ಣುಗಳು ಮತ್ತೆ ಪರಮಾತ್ಮನ ದರ್ಶನವನ್ನು ಮಾಡೋದಕ್ಕೇನೆ ಬರಬೇಕು ಅಂತನ್ನೋದನ್ನು ಕೂಡ ಸೂಚನೆ ಮಾಡೋದಕ್ಕಾಗಿ ಈ ರೀತಿಯಾಗಿ ದೃಷ್ಟಾಂತವನ್ನು ಕೊಡುತ್ತಾ ಇದ್ದಾರೆ. ಹೀಗೆ ಶ್ರೀಮದಾಚಾರ್ಯರ ಒಂದು ಗ್ರಂಥದಲ್ಲಿ ಟೀಕಾಕೃತ್ಪಾದರ ಮನಸ್ಸು ಕೂಡ ಹೀಗೆ ಆಸಕ್ತವಾಗಿತ್ತು ಎಂಬುದಾಗಿ ನಮಗೆ ತಿಳಿಸಿಕೊಡುತ್ತಾರೆ. ಅನುವ್ಯಾಖ್ಯಾನ ನಲ್ಲಿನೇ ಚಂಚರೀಕತೆ ಮೇ ಮನಃ ಎಂಬುದಾಗಿ. ಹಾಗೆ ಅವರ ಒಂದು ಕಣ್ಣುಗಳೆಂಬ ಭೃಂಗಗಳಿಂದಾಗಿ ಆ ಪರಮಾತ್ಮನ ಮುಖಕಮಲವನ್ನು ಆಸ್ವಾದನೆಯನ್ನು ಮಾಡುತ್ತಾ ಇದ್ದಾರೆ. ಇದಕ್ಕೆ ದೃಷ್ಟಾಂತವನ್ನು ಕೊಡುತ್ತಾರೆ. ಯಥಾ ಮಹಾಪೌರುಷಿಕಾಸ್ತದಂಗ್ರಿಂ, ಮಹಾಪುರುಷರು ಋಷಿಮುನಿಗಳು ಅಂತ ಏನಿದ್ದಾರೆ ಅವರು ಪರಮಾತ್ಮನ ಪಾದಗಳನ್ನು ಹೇಗೆ ನೋಡಬೇಕೋ ಹಾಗೆ ಈ ಎಲ್ಲ ಜನರು ಕೂಡ ಪರಮಾತ್ಮನ ಮುಖವನ್ನು ನೋಡುತ್ತಾ ಇದ್ದಾರೆ ಅಂತ. ಇದೇನು ದೃಷ್ಟಾಂತದಾಷ್ಟಾಂತಿಗಳಿಗೇನು ಏನೋ ಸ್ವಲ್ಪ ಸರಿಯಾದಂತೆ ಕೂಡಲಿಲ್ಲ. ಮುಖವನ್ನು ನೋಡುತ್ತಾ ಇದ್ದಾರೆ, ಹೇಗೆ ನೋಡುತ್ತಿದ್ದಾರೆ ಅಂತಂದರೆ ಎಲ್ಲ ಋಷಿಮುನಿಗಳು ಮುಖವನ್ನು ಹೇಗೆ ನೋಡಿದ್ರೋ ಹಾಗೆ ನೋಡ್ತಾ ಇದ್ದರು ಅಂತ ಹೇಳಬೇಕಾಗಿತ್ತು. ಅಥವಾ ಅವರು ಈ ಎಲ್ಲ ಮಹಾಪುರುಷರು ಯಾವ ರೀತಿಯಾಗಿ ಪಾದಗಳನ್ನು ನೋಡ್ತಾ ಇದ್ರೋ ಹಾಗೆ ಪಾದಗಳನ್ನು ನೋಡಿದರು ಅಂತ ಹೇಳಬೇಕಾಗಿತ್ತು. ಇಲ್ಲೇನು ಹೇಳ್ತಿದ್ದಾರೆ, ಮುಖವನ್ನು ನೋಡಿದರು. ಹೇಗೆ ಅಂದರೆ ಮಹಾಪುರುಷರು ಭಗವಂತನ ಪಾದಗಳನ್ನು ನೋಡುವಂತೆ ಅಂತ ಹೇಳುತ್ತಾ ಇದ್ದಾರೆ. ಹೀಗೆ ಯಾಕೆ ಅಂತ ಅದಕ್ಕೆ ವಾದಿರಾಜರು ನಮಗೆ ತಿಳಿಸಿಕೊಡುತ್ತಾರೆ. ಏನು ಅಂತಂದರೆ ಅಲ್ಲಿರುವಂತಹ ಏನು ಜನರಿದ್ದರೋ ಅವರೆಲ್ಲರೂ ಕೂಡ ಉತ್ತಮ ಭಕ್ತರಾಗಿರಲಿಲ್ಲ. ಅಂದರೆ ಋಷಿಮುನಿಗಳು ಅವರೇನು ಅಂತಂದರೆ ಅತ್ಯಂತ ಉತ್ತಮ ಭಕ್ತರು. ಹಾಗಾಗಿ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಬೇಕು ಅಂತನ್ನುವಂತಹ ಒಂದು ಭಾವನೆಯಿಂದಾಗಿ ಆ ಪರಮಾತ್ಮನ ಪಾದಗಳನ್ನು ನೋಡುತ್ತಾ ಇದ್ದರು. ಆದರೆ ಅಲ್ಲಿರುವಂತಹ ಪುರುಷರು ಕೇವಲ ಪರಮಾತ್ಮನ ಒಂದು ಸೌಂದರ್ಯದ ಒಂದು ಲೋಭದಿಂದಾಗಿ ಅವನ ಮುಖವನ್ನು ನೋಡುತ್ತಾ ಇದ್ದರು ಎಂಬುದಾಗಿ ಈ ರೀತಿಯಾಗಿ ನಮಗೆ ತಿಳಿಸಿಕೊಡುತ್ತಾರೆ. ಇನ್ನು ಸತ್ಯಧರ್ಮ ತೀರ್ಥರು ತಿಳಿಸಿಕೊಡುತ್ತಾರೆ, ಏನೋ ದೃಷ್ಟಾಂತಿಕೆಗಳಲ್ಲಿ ವೈಷಮ್ಯ ಇಲ್ಲೇ ಇಲ್ಲ ಅಂತ. ಯಾಕೆ ಅಂತಂದರೆ ಅವರೆಲ್ಲ ಏನು ನೋಡಿದರು, ಮುಖವನ್ನು ನೋಡಿದರು ಅಂತ ವರಾನನಾಬ್ಜಂ ಅಂತ ಹೇಳಿದ್ದಾರಲ್ಲ. ಇಲ್ಲ, ವರಾನನಾಬ್ಜಂ ಅಂತ ಅನ್ನೋದಕ್ಕೂ ಕೂಡ ಪಾದಗಳು ಎಂಬುದಾಗೇನೆ ಅರ್ಥ ಅಂತ. ಯಾಕೆ ಅಂತಂದರೆ ಅನನ ಅಂತಂದರೆ ಏನು, ಚೇಷ್ಟ, ಅನಚೇಷ್ಟಾಯಾಮ್ ಎಂಬುದಾಗಿ ಧಾತು. ಹಾಗಾಗಿ ವರ ಶ್ರೇಷ್ಠವಾದಂತಹ ವರಂ ಅನನಂ ಯಸ್ಯಾತತ್, ಯಾವ ಪಾದಗಳಿಗೆ ಶ್ರೇಷ್ಠವಾದಂತಹ ಅನನ ಸಮಸ್ತ ಜನರನ್ನೂ ಕೂಡ ಮೋಹನ ಮಾಡುವಂತಹ ಗತಿರೂಪವಾದಂತಹ ಚೇಷ್ಟ ಉಳ್ಳದ್ದಾಗಿದೆಯೋ ಅಂತಹ ಪಾದಗಳನ್ನು ವರಾನನ ಎಂಬುದಾಗಿ ಕರೆದಿದ್ದಾರೆ. ಅಂತಹ ವರಾನನಗಳೇ ಅಂದರೆ ಪಾದಗಳೇ ಅಬ್ಜದಂತೆ ಇದೆ. ಹಾಗಾಗಿ ಪಾದಕಮಲಗಳನ್ನು ನೋಡಿದರು ಎಂಬುದಾಗಿ ಅರ್ಥ. ಹಾಗೆ ಮಹಾಪೌರುಷಿಕಾಸ್ತದಂಗ್ರಿಂ ಅಂತ ಅನ್ನೋದಕ್ಕೂ ಪಾದಗಳನ್ನು ನೋಡಿದರು ಅಂತ. ಹಾಗಾಗಿ ಏನು ವ್ಯತ್ಯಾಸ ಬಂತು, ಏನು ವ್ಯತ್ಯಾಸ ಬರಲೇ ಇಲ್ಲ ಅಂತ. ಅಥವಾ ತದಂಗ್ರಿಂ ಮಹಾಪೌರುಷಿಕಾಸ್ತದಂಗ್ರಿಂ ಅಂತ ಅನ್ನೋದಕ್ಕೇನೆ ಮುಖವನ್ನು ನೋಡಿದರು ಎಂಬುದಾಗಿಯೂ ಕೂಡ ಅರ್ಥವನ್ನು ಮಾಡುತ್ತಾರೆ. ಯಾಕೆಂದರೆ ಅಂಗ್ರಿ ಅಂತಂದರೆ ಅಘಿಗತವು ಅಂತನ್ನುವಂತಹ ಧಾತು, ಆ ಧಾತುವಿನಿಂದಾಗಿ ನಿಷ್ಪನ್ನವಾಗಿದೆ. ಗತಿ ಅಂತಂದರೆ ಗತ್ಯರ್ಥ ತಿಥೆ ಜ್ಞಾನಾರ್ಥ ಅಂತ. ಅಂದರೆ ಜ್ಞಾನ ಸಾಧನವಾದಂತಹದ್ದು ಮುಖ. ಈಗ ಜ್ಞಾನೇಂದ್ರಿಯಗಳು ಪಂಚಜ್ಞಾನೇಂದ್ರಿಯಗಳು ಕೂಡ ಇರುವಂಥದ್ದು ಯಾವುದು, ಮುಖ. ಮುಖದಲ್ಲಿ 5 ಜ್ಞಾನೇಂದ್ರಿಯಗಳಿವೆ ನೋಡ್ರಿ. ಚಕ್ಷುರೇಂದ್ರಿಯ ಇದೆ, ಗ್ರಹಣೇಂದ್ರಿಯ ಇದೆ, ರಸನೇಂದ್ರಿಯ ಇದೆ, ಶ್ರೋತ್ರೇಂದ್ರಿಯ ಇದೆ, ತ್ವಗೇಂದ್ರಿಯವೂ ಇದೆ. ತ್ವಗೇಂದ್ರಿಯ ಸರ್ವಶರೀರ ವ್ಯಾಪಿಯಾಗಿದ್ದರೂ ಕೂಡ ಮುಖದಲ್ಲಿಯೂ ಇದೆಯೇ ಇಲ್ಲವಾ? ಹೀಗೆ ಜ್ಞಾನ ಸಾಧನವಾದಂತಹ ಮುಖ ಎಂಬುದಾಗಿ ಅಂಗ್ರಿ ಅಂತನೋ ಶಬ್ದಕ್ಕೆ ಅರ್ಥವನ್ನು ಮಾಡುತ್ತಾರೆ. ಹೀಗೆ ಮುಖದಿಂದಾಗಿ ಪರಮಾತ್ಮನನ್ನು ಮುಖವನ್ನು ನೋಡಿದರು ಅಂತಂದರೆ ಅಂಗ್ರಿಯನ್ನು ನೋಡಿದರು ಅಂತ ಅನ್ನೋದಕ್ಕೂ ಕೂಡ ಮುಖವನ್ನು ನೋಡಿದರು ಎಂಬುದಾಗಿ ಏನೇ ಅರ್ಥ ಅಂತ ಅನ್ನೋದು ಬರುತ್ತದೆ. ಹಾಗಾಗಿ ಯಾವುದೇ ವಿಧವಾದಂತಹ ವಿರೋಧ ಅಂತ ಅನ್ನೋದಿಲ್ಲ ಎಂಬುದಾಗಿ ಈ ರೀತಿಯಾಗಿ ಹೇಳುತ್ತಾರೆ. ಹೀಗೆ ಅವರೆಲ್ಲರೂ ಕೂಡ ಪರಮಾತ್ಮನನ್ನು ನೋಡಿ ಹಿಂದೆ ಹೇಳಿದಂತೆ ತನ್ಮಾತರ ಪೌರ ಜನ ಅಮಾತ್ಯ ಎಂಬುದಾಗಿ ಹೇಳಿದಂತೆ ಇವರೂ ಕೂಡ ಪರಮಾತ್ಮನನ್ನು ನೋಡಿ ಅತ್ಯಂತ ಸಂತೋಷಭರಿತರಾಗಿದ್ದಾರೆ. ಆಗ ಆ ರಾಮಚಂದ್ರ ದೇವರು ಹಾಗೂ ವಿಶ್ವಾಮಿತ್ರರು ಹಾಗೂ ಲಕ್ಷ್ಮಣ ಬಂದದ್ದನ್ನು ನೋಡಿ ಆ ಜನಕರಾಜನು ಅವರ ಪೂಜೆಯನ್ನು ಸತ್ಕಾರವನ್ನು ಮಾಡುತ್ತಾ ಇದ್ದಾನೆ. ತದಾ ವಿದೇಹ ಪ್ರತಿಲಭ್ಯ ರಾಮಂ ಸಹಸ್ರನೇತ್ರಾವರಜಂ ಗವಿಷ್ಠಂ. ರಾಮನು ಎಂತಹವನು ಅಂತಂದರೆ ಸಹಸ್ರನೇತ್ರಾವರಜಂ ಅಂತಂದರೆ
ಸಹಸ್ರನೇತ್ರ ಅಂತಂದರೆ ಇಂದ್ರ, ಅವನ ತಮ್ಮನಾದವನು ಯಾರು? ವಾಮನ. ಆ ವಾಮನ ರೂಪಿಯಾದಂತಹ ಪರಮಾತ್ಮನೇ ರಾಮನಾಗಿ ಅವತಾರವನ್ನು ಮಾಡಿದ್ದಾನೆ ಅಂತನ್ನೋದನ್ನು ತಿಳಿಸಿಕೊಡೋದಕ್ಕಾಗಿ ಈ ರೀತಿಯಾಗಿ ಸಹಸ್ರನೇತ್ರಾವರಜಂ ಅಂತ ಹೇಳುತ್ತಾ ಇದ್ದರು. ಇದ್ಯಾಕೆ ಹೇಳಬೇಕಾಯಿತು ಅಂತ, ವಾಮನನೇ ರಾಮನೂಪದಿಂದಾಗಿ ಅವತಾರವನ್ನು ಮಾಡಿದ್ದಾನೆ ಅಂತನ್ನೋದನ್ನು ಯಾಕೆ ಹೇಳಿದರು ಅಂತ. ಯಾಕೆ ಅಂತಂದರೆ ಅದಕ್ಕೆ ಆದಿರಾಜರು ನಮಗೆ ತಿಳಿಸ್ಕೊಡುತ್ತಾರೆ. ಈಗ ರಾಮನು ಎಷ್ಟಿದ್ರೂ ಅವನು ಚಿಕ್ಕವ ಅಂತಂದರೆ ಸರ್ವೋತ್ತಮನಾಗಿದ್ದರೂ ಕೂಡ ಲೋಕದೃಷ್ಟಿಯಲ್ಲಿ ಅವನು ವಯಸ್ಸಿನಲ್ಲಿ ಚಿಕ್ಕವ. ಹಾಗಾಗಿ ಜನಕರಾಜ ರಾಮಚಂದ್ರ ದೇವರ ಪೂಜೆಯನ್ನು ಹೇಗೆ ಮಾಡಿದರು ಅಂತ ಅದಕ್ಕೆ ಹೇಳಿದರು ಸಹಸ್ರನೇತ್ರಾವರಜಂ ಎಂಬುದಾಗಿ. ಅಂತಂದರೆ ಇಂದ್ರನ ತಮ್ಮನಾಗಿ ವಾಮನನು ಹುಟ್ಟಿದರೂ ಕೂಡ ಇಂದ್ರನು ಯಾವ ರೀತಿಯಾಗಿ ವಾಮನನ ಪೂಜೆಯನ್ನು ಮಾಡಿದ್ದಾನೆಯೋ ಅಥವಾ ಬಲಿಚಕ್ರವರ್ತಿ ಯಾವ ರೀತಿಯಾಗಿ ವಾಮನ ದೇವರ ಪೂಜೆಯನ್ನು ಮಾಡಿದ್ದಾರೆಯೋ ಹಾಗೆ ಜನಕರಾಜನು ಕೂಡ ರಾಮಚಂದ್ರ ದೇವರ ಪೂಜೆಯನ್ನು ಮಾಡಿದ್ದಾರೆ ಅಂತನ್ನೋದನ್ನು ತಿಳಿಸಿಕೊಡುತ್ತಾ ಇದ್ದಾರೆ. ಹೀಗೆ ಗವಿಷ್ಠಂ ಭೂಮಿಯಲ್ಲಿರುವಂತಹ ಆ ವಾಮನ ರೂಪಿಯಿಂದಾಗಿ ಅಭಿನ್ನನಾದಂತಹ ಪರಮಾತ್ಮನನ್ನು ಪೂಜೆಯನ್ನು ಮಾಡಿದ್ದಾನೆ. ಹಾಗೆ ಋಷಿಯನ್ನು ಕೂಡ ಸಾಕ್ಷಾತ್ ಜ್ವಲನ ಪ್ರಕಾಶಂ, ಅಗ್ನಿಯಂತೆ ತೇಜಸ್ಸು ಆ ಋಷಿಗಳಲ್ಲಿ ಕಾಣುತ್ತಾ ಇದೆ. ಅಂತಹ ಋಷಿಗಳನ್ನು ಕೂಡ ಪೂಜೆಯನ್ನು ಮಾಡಿದ್ದಾನೆ ಅಂತ. ಇಲ್ಲಿ ಮತ್ತೊಂದು ವ್ಯಾಖ್ಯಾನಕಾರರು ಸಹಸ್ರನೇತ್ರಾವರಜಂ ಅಂತನ್ನೋದಕ್ಕೆ ಅತ್ಯಂತ ಸುಂದರವಾದಂತಹ ವ್ಯಾಖ್ಯಾನವನ್ನು ಮಾಡುತ್ತಾರೆ. ಈಗ ಸಾಮಾನ್ಯವಾಗಿ ವಿವಾಹ ಅಂತಂದರೆ ಅವರ ಸೌಂದರ್ಯ ಹೇಗಿದೆ, ವಧೂವರರ ಸೌಂದರ್ಯ ಅಂತನ್ನೋದು ಹೇಗಿದೆ ಅಂತನ್ನೋದನ್ನು ಎಲ್ಲರೂ ಅಪೇಕ್ಷಿಸುತ್ತಾರೆ. ಇನ್ನು ಪರ್ಫೆಕ್ಟ್ ಮ್ಯಾಚಾ ಅಲ್ಲನಾ, ಪರ್ಫೆಕ್ಟ್ ಕಪಲ್ಸಾ ಅಲ್ಲನಾ ಅಂತ. ಈಗ ಜೆನ್ಸೆಟ್ ಕಿಡಿಸಿದ್ರೆ ಅವರೇನು ಹೇಳ್ತಾರೆ, ಪರ್ಫೆಕ್ಟ್ ಕಪಲ್ ಅಲ್ಲ ಅಂತಂದರೆ ಹೀಗೆ ನೂತನವಾಗಿ ಉತ್ತರವನ್ನು ಕೊಡುತ್ತಾರೆ. ಗೂಗಲ್ನಾಗ ಪರ್ಫೆಕ್ಟ್ ಕಪಲ್ ಅಂತ ಸರ್ಚ್ ಮಾಡಿದರೆ ಇವರ ಹೆಸರೇ ಬರ್ತಾದ, ಸಯೇಶ ಪರೋವರಿಯಾನ್ ಉಜ್ಜೀತಃ ನರುತೆ ತತ್ಕ್ರಿಯತೆ ತತ್ಪ್ರೇರಣಾ ವಿನ ಕಿಂಚಿನ್ನ ಕ್ರಿಯತೆ ಅಂತ ಈ ರೀತಿಯಾಗಿ ಅವರ ಹೆಸರೇ ಬರುತ್ತಾ ಇದೆ ಅಂತ ಜಂಜಟ್ ಕೆಡಿಸಿದರೆ ಹೀಗೆ ಹೇಳ್ತಾರೆ. ಆದರೆ ಸ್ವಲ್ಪ ಹಳೆಯವರಿದ್ದರೆ ಅವರೇನಂತ ಉತ್ತರ ಕೊಡ್ತಾರೆ, ಇವರನ್ನು ನೋಡೋದಕ್ಕೆ ಎರಡು ಕಣ್ಣುಗಳು ಸರಿ ಹೋಗುತ್ತಾ ಇಲ್ಲ ಅಂತ ಈ ರೀತಿಯಾಗಿ ಅವರನ್ನು ವರ್ಣನೆಯನ್ನು ಮಾಡುತ್ತಾರೆ. ಹಾಗೆ ಪರಮಾತ್ಮನ ಸೌಂದರ್ಯ ಹೇಗಿತ್ತು ಅಂತಂದರೆ ಅದಕ್ಕೆ ಶ್ರೀಮದಾಚಾರ್ಯರು ಹೇಳುತ್ತಾ ಇದ್ದಾರೆ, ಸಹಸ್ರನೇತ್ರಾವರಜಂ, ಪರಮಾತ್ಮನನ್ನು ನೋಡೋದಕ್ಕೆ 1000 ಕಣ್ಣುಗಳು ಕೂಡ ಸರಿ ಹೋಗೋದಿಲ್ಲ, ಅಷ್ಟು ಸೌಂದರ್ಯವನ್ನು ಪರಮಾತ್ಮ ಪಡೆದಿದ್ದಾನೆ. ಸಹಸ್ರನೇತ್ರಾಣಿ ಅವರಾಣಿ ಜಾತಾನಿ ಯಸ್ಮಾತ್ ಸಹ, ಯಾವ ಪರಮಾತ್ಮನನ್ನು ನೋಡೋದಕ್ಕಾಗಿ 1000 ಕಣ್ಣುಗಳು ಕೂಡ ಕಡಿಮೆಯಾಗಬೇಕೋ ಅಂತಹ ಸೌಂದರ್ಯವನ್ನು ಪರಮಾತ್ಮ ಹೊಂದಿದ್ದಾನೆ ಅಂತ. ಅಂತಹ ಸುಂದರನಾದಂತಹ ಮನ್ಮಥನಾದಂತಹ ಪರಮಾತ್ಮನು ಅಲ್ಲಿಗೆ ಬಂದಿದ್ದಾನೆ. ಆ ರಾಮಚಂದ್ರ ದೇವರನ್ನು ನೋಡಿದ ಕೂಡಲೇ ಜನಕರಾಜನು ನಿಶ್ಚಯವನ್ನು ಮಾಡಿದ್ದಾನೆ ಮನಸ್ಸಿನಿಂದಲೇ, ಇವನನ್ನೇ ನನ್ನ ಮಗಳಿಗೆ ಕೊಟ್ಟು ವಿವಾಹವನ್ನು ಮಾಡಬೇಕು ಎಂಬುದಾಗಿ ತಾನು ಮನಸ್ಸಿನಲ್ಲಿ ನಿಶ್ಚಯವನ್ನು ಮಾಡಿಕೊಂಡಿದ್ದಾನೆ. ಮೇನೇಚ ಜಾಮಾತ ರಮಾತ್ಮ ಕನ್ಯಾ ಗುಣೋಷಿತಂ ರೂಪ ನವಾವತಾರಂ, ಅತ್ಯಂತ ಸುಂದರಳಾದಂತಹ ಸೀತಾದೇವಿಗೆ ಇವನೇ ಸರಿಯಾದಂತಹ ವರ. ಎಂತಹ ಪರಮಾತ್ಮ ಅಂದರೆ ರೂಪ ನವಾವತಾರಂ, ಪ್ರತಿ ಕ್ಷಣದಲ್ಲೂ ಕೂಡ ನಿತ್ಯ ನೂತನನಾಗಿದ್ದಾನೆ. ನವಾವತಾರಂ, ಪ್ರತಿ ಕ್ಷಣದಲ್ಲೂ ಕೂಡ ನಿತ್ಯ ನೂತನವಾಗಿ ಕಾಡುವಂತಹ ಪರಮಾತ್ಮ. ಮತ್ತು ರೂಪ ನವಾವತಾರಂ ಅಂತಂದರೆ ಈ ಪರಮಾತ್ಮನ ರಾಮಚಂದ್ರ ದೇವರ ರೂಪ ಹೇಗಿದೆ ಅಂತಂದರೆ ನವಾವತಾರಂ, ಇನ್ನು ಬೇರೆ 9 ಅವತಾರಗಳಿಂದಾಗಿ ಸಹಿತವಾಗಿದೆ ಅಂತ. ಯಾಕೆ ಅಂತಂದರೆ ಒಟ್ಟು ದಶಾವತಾರಗಳು, ರಾಮರೂಪವನ್ನು ಬಿಟ್ಟರೆ ಎಷ್ಟು ಅವತಾರಗಳು? 9 ಅವತಾರಗಳು. ಅಂತಹ ನವ ಅವತಾರಗಳಿಂದಾಗಿ ಸಹಿತವಾದಂತಹ ಈ ರಾಮರೂಪ, ಆ ನವ ಅವತಾರಗಳಿಂದಾಗಿ ಅಭಿನ್ನವಾದಂತಹ ಈ ರಾಮರೂಪ, ಅಂತಹ ರಾಮಚಂದ್ರ ದೇವರಿಗೇನೆ ನನ್ನ ಮಗಳನ್ನು ಕೊಟ್ಟು ವಿವಾಹವನ್ನು ಮಾಡಬೇಕು ಎಂಬುದಾಗಿ ತಾನು ಮನಸ್ಸಿನಲ್ಲೇನೆ ನಿಶ್ಚಯವನ್ನು ಮಾಡಿಕೊಂಡಿದ್ದಾನೆ. ಆಗ ಸರಿಯಾಗಿ ವಿಶ್ವಾಮಿತ್ರ ಋಷಿಗಳು ಕೂಡ ಅದನ್ನೇ ಹೇಳುತ್ತಾ ಇದ್ದಾರೆ. ಉವಾಚ ಚಾಸ್ಮಿ ಋಷಿರುಗ್ರತೇಜಾಹ ಕುರುಶ್ರಜಾಮಾತ ರಮೇಣಮಾಶ್ರಿತಿ, ಇವನನ್ನು ನಿನ್ನ ಅಳೆಯನನ್ನಾಗಿ ಮಾಡಿಕೋ ಎಂಬುದಾಗಿ ಋಷಿಗಳು ಆದೇಶವನ್ನು ಮಾಡುತ್ತಾ ಇದ್ದಾರೆ. ಇಲ್ಲ ಅಂತ ಹೇಳುವಂತೆ ಇಲ್ಲ, ಶಬ್ದಗಳ ಪ್ರಯೋಗವನ್ನು ಹೇಗೆ ಮಾಡ್ತಿದ್ದಾರೆ ನೋಡ್ರಿ. ಋಷಿ ರುಗ್ರತೇಜಾಹ, ಉಗ್ರವಾದಂತಹ ತೇಜಸ್ಸನ್ನು ಪಡೆದುಕೊಂಡಿದ್ದಾರೆ. ಹಾಗಾಗಿ ಇಲ್ಲ ಅಂತ ಹೇಳಿಬಿಟ್ರೆ ಶಾಪವನ್ನೇ ಕೊಟ್ಟು ಬಿಡುತ್ತಾರೆ. ಹಾಗಾಗಿ ದೊಡ್ಡವರ ಜೊತೆಗೆ ಹೇಗೆ ವ್ಯವಹಾರವನ್ನು ಮಾಡಬೇಕು ಅಂತನ್ನೋದನ್ನು ಕೂಡ ಇಲ್ಲಿ ಜನಕರಾಜ ತಿಳಿಸಿಕೊಡುತ್ತಾ ಇದ್ದಾನೆ. ಆಯಿತು, ನೀವು ಹೇಳುತ್ತಾ ಇದ್ದೀರಲ್ಲ, ಅವಶ್ಯವಾಗಿ ನಿಮ್ಮ ಮಾತನ್ನು ಮಾಡಿಯೇ ಮಾಡುತ್ತೇನೆ. ನೀವು ಹೇಳಿದ ಮೇಲೆ ಅದಕ್ಕೆ ಬೇರೆ ವಿಚಾರವೇ ಇಲ್ಲ. ಹಾಗಿದ್ದರೂ ಕೂಡ ನನ್ನ ಒಂದು ಸಣ್ಣ ಪ್ರಾರ್ಥನೆ ಇದೆ, ಅದನ್ನು ಕೂಡ ಕೇಳ್ರಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಸಾಹಚೈನಂ ಪರಮಂ ವಚಸ್ತೆ ಕರೋಮಿ ನಾತ್ರಾಸ್ತಿ ವಿಚಾರಣಾಮೇ ಶೃಣುಷ್ವ ಮೇಥಾಪಿ ಯಥಾ ಪ್ರತಿಜ್ಞಾ ಸುತಾ ಪ್ರದಾನಾಯ ಕೃತಾ ಪುರಸ್ತಾತ್. ನನ್ನ ಮಗಳನ್ನು ಕೊಡೋದಕ್ಕಾಗಿ ಅಂತ ನಾನು ಒಂದು ಸಣ್ಣ ಪ್ರತಿಜ್ಞೆಯನ್ನು ಮಾಡಿದ್ದೇನೆ, ಆ ಪ್ರತಿಜ್ಞೆಯನ್ನು ಕೇಳ್ರಿ. ಏನು ಅಂತಂದರೆ, ಹಿಂದೆ ನಾನು ರುದ್ರದೇವರನ್ನು ಕುರಿತು ತಪಸ್ಸನ್ನು ಮಾಡಿ ಅವರ ಒಂದು ಧನಸ್ಸನ್ನು, ಪಿನಾಕ ಅಂತನ್ನುವಂತಹ ಧನಸ್ಸನ್ನು ಪಡೆದಿದ್ದೆ. ಪಡೆಯೋದು ಅಂತಂದರೆ ಅವನ ಮನೆಯಲ್ಲೇನೇ ಇತ್ತು, ಜನಕರಾಜನ ಮನೆಯಲ್ಲೇನೇ ಹಿಂದೆಯೇ ಆ ಧನಸ್ಸು ಅಂತನ್ನೋದು ಇತ್ತು ಎಂಬುದಾಗಿ ನಾವು ಕೇಳುತ್ತೇವೆ. ದೇವರಾತ ಅಂತನ್ನುವಂತಹ ಒಬ್ಬ ರಾಜ, ಈ ಜನಕರಾಜನ ವಂಶದಲ್ಲೇನೇ ಹಿಂದೆ ಬರುವಂತಹ ರಾಜ, ಅವನು ಈ ಧನಸ್ಸನ್ನು ಪಡೆದಿದ್ದ. ಆದರೆ ಧನಸ್ಸು ಮನೆಯಲ್ಲಿ ಸುಮ್ಮನೆ ಇತ್ತು, ಅದರಿಂದ ಏನೂ ಉಪಯೋಗವಿಲ್ಲದೇನೆ ಅದು ಸುಮ್ಮನೆ ಇತ್ತು. ಹಾಗಾಗಿ ಅದರಿಂದಾಗಿ ನನಗೇನಾದರೂ ಉಪಯೋಗವಾಗಬೇಕು ಅಂತನ್ನೋದಕ್ಕಾಗಿ ಜನಕರಾಜ
ರುದ್ರದೇವರನ್ನು ಕುರಿತು ತಪಸ್ಸನ್ನು ಮಾಡುತ್ತಾನೆ. ಆಗ ತಪಸ್ಸನ್ನು ಮಾಡಿದಾಗ ರುದ್ರದೇವರು ವರವನ್ನು ಕೊಡುತ್ತಾರೆ, ನನ್ನನ್ನು ಬಿಟ್ಟು ಈ ಧನಸ್ಸನ್ನು ಯಾರೂ ಕೂಡ ಕದಲಿಸಲಿಕ್ಕೆ ಸಾಧ್ಯವಾಗೋದಿಲ್ಲ ಎಂಬುದಾಗಿ ರೀತಿಯಾಗಿ ಕಥಂಚನಾಚಾಲ್ಯ ಮೃತೆ ಪಿನಾಕಿನಂ ಎಂಬುದಾಗಿ ರೀತಿಯಾಗಿ ವರವನ್ನು ಕೊಡುತ್ತಾರೆ. ಮತ್ತು ಹಾಗಾದರೆ ಯಾರೂ ಕದಲಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತಂದರೆ ಆ ಸ್ವಯಂವರವನ್ನು ಮಾಡಬೇಕು ಅಂತಂದರೆ ಆ ಸ್ವಯಂವರದ ಮಂಟಪಕ್ಕೆ ತರಬೇಕಲ್ಲ, ಸಭಾ ಮಂಟಪಕ್ಕೆ. ಅದಕ್ಕೂ ಯಾರಿಗೂ ಕೂಡ ಸಾಮರ್ಥ್ಯವಿಲ್ಲ ಅಂತಂದರೆ ಆ ವರ ಕೊಟ್ಟೇನು ಉಪಯೋಗ ಅಂತ ಕೇಳಿದರೆ ಅದಕ್ಕೆ ಮತ್ತೊಂದು ವರವನ್ನು ಕೂಡ ರುದ್ರದೇವರು ಕೊಡುತ್ತಾರೆ. ನನ್ನ ಒಂದು ವರದಿಂದಾಗಿ ನಿನ್ನ ಸೈನಿಕರು, ನಿನ್ನ ದಾಸರು ಯಾರಿದ್ದಾರೆ ಅವರು ಕಷ್ಟಪಟ್ಟು ಈ ಧನಸ್ಸನ್ನು ತಂದು ಇಡಲು ಸಾಧ್ಯವಿದೆ ಅಂತ. ಧನಸ್ಸು ಎಷ್ಟು ದೊಡ್ಡದಿತ್ತು ಅಂತಂದರೆ ತಾಳವೃಕ್ಷದ ಪ್ರಮಾಣದಲ್ಲಿ ಅಷ್ಟು ದೊಡ್ಡದಾದಂತಹ ಧನಸ್ಸಿತ್ತು. ಅಂತಹ ದೊಡ್ಡ ಧನಸ್ಸನ್ನು 5,000 ಜನ ಸೇವಕರು ಸೇರಿ ಆ ಒಂದು ಧನಸ್ಸನ್ನು ವಾಹನದ ಮೇಲೆ ಇಟ್ಟುಕೊಂಡು ತಂದಿಟ್ಟಿದ್ದಾರೆ. ಹಾಗೆ ಆ ಧನಸ್ಸನ್ನು ನಾನು ಪಡೆದಿದ್ದೇನೆ. ಈಗ ನಾನು ನನ್ನ ಮಗಳನ್ನು ಕೊಡೋದಕ್ಕಾಗಿ ಅಂತ ಸ್ವಯಂವರವನ್ನು ಮಾಡುತ್ತಾ ಇದ್ದೇನೆ. ಯಾರು ಈ ಧನಸ್ಸನ್ನು ಹೆದೆಯೇರಿಸುತ್ತಾರೆಯೋ ಅವರಿಗೇನೆ ಆ ಧನಸ್ಸನ್ನು ಕೊಡಬೇಕು ಎಂಬುದಾಗಿ ನಾನು ನಿಶ್ಚಯವನ್ನು ಮಾಡಿದ್ದೇನೆ. ಹಾಗಾಗಿ ನನ್ನ ಒಂದು ಮನಸ್ಸಿನಲ್ಲಿರುವಂತಹ ಈ ಒಂದು ಅಭಿಪ್ರಾಯವನ್ನು ಪೂರ್ಣಗೊಳಿಸಿ ನೀವು ನನ್ನ ಮಗಳನ್ನು ಪಡೆಯಬೇಕು ಎಂಬುದಾಗಿ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ. ಹಿಂದನೇ ಎಲ್ಲ ರಾಜರುಗಳು ಕೂಡ ಬಂದು, ಎಲ್ಲ ರಾಜರು ದೈತ್ಯರು ಅವರೆಲ್ಲರೂ ಕೂಡ ಬಂದು ಸೋತು ಹೋಗಿದ್ದಾರೆ. ಆ ಧನಸ್ಸನ್ನು ಹೆದೆಯೇರಿಸಬೇಕು ಅಂತವರೆಲ್ಲ ಹೋದರೆ ಅದು ಯಾರಿಗೂ ಕೂಡ ಸಾಧ್ಯವಾಗಲೇ ಇಲ್ಲವಂತೆ. ಅದು ಹೇಗೆ ಆಯಿತು ಅಂತಂದರೆ ನಮಗೆ ಸಂಗ್ರಹ ರಾಮಾಯಣದಲ್ಲಿ ಆ ಒಂದು ಪ್ರಸಂಗವನ್ನು ನಾರಾಯಣ ಪಂಡಿತಾಚಾರ್ಯರು ತಿಳಿಸಿಕೊಡುತ್ತಾರೆ. ಆಲೋಕ್ಯ ಕೇಚಿತ್ ಧನುರಾಪ್ಯ ಕೇಚಿತ್ ಅನ್ಯೇ ಪರಿಸ್ಪೃಶ್ಯ ಪರೇ ಪ್ರಚಾಲ್ಯ ಎಂಬುದಾಗಿ. ಕೆಲವು ಜನ ಈ ದೊಡ್ಡದಾದಂತಹ ಧನಸ್ಸನ್ನು ತರೋದನ್ನು ನೋಡಿ ದೂರದಿಂದಲೇ ನೋಡಿ ಓಡಿ ಹೋಗಿದ್ದಾರೆ ಅಂತೆ. ಇಂತಹ ದೊಡ್ಡ ಧನಸ್ಸನ್ನು ಹೆದೆಯೇರಿಸುವಂತಹ ಸಾಮರ್ಥ್ಯ ನಮ್ಮದಲ್ಲ ಎಂಬುದಾಗಿ ತಿಳಿದು ದೂರದಿಂದಲೇ ಹೊರಟು ಹೋಗಿದ್ದಾರೆ. ಇನ್ನು ಕೆಲವು ಜನ ಹತ್ತಿರ ಬಂದು ನೋಡಿ ಅದನ್ನು ನಮಗೆ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ತಿಳಿದು ದೂರಕ್ಕೆ ಹೊರಟು ಹೋಗಿದ್ದಾರೆ. ಇನ್ನು ಕೆಲವು ಜನ ಅದನ್ನು ಎತ್ತೋದಕ್ಕಾಗಿ ಅಂತ ಪ್ರಯತ್ನವನ್ನು ಮಾಡುತ್ತಾ ಇದ್ದಾರೆ. ಸಂಸ್ವಿನ್ನ ಗಾತ್ರ ಪರಿವೃತ್ತ ನೇತ್ರ ದಶಾನನಾದ್ಯಾ ಪತಿತಾ ವಿಮೂರ್ಛಿತಾ. ಮೈಯೆಲ್ಲವೂ ಕೂಡ ಬೆವರು ಆಗಿದೆ. ಈ ರೀತಿಯಾಗಿ ಬೆವತು ಕಣ್ಣು ತಿರುಗಿ ಮೂರ್ಛಿತರಾಗಿ ಬಿದ್ದು ಬಿಟ್ಟಿದ್ದಾರೆ. ಕೆಲವು ಜನ ಅದನ್ನು ಎತ್ತಿ ಆ ಧನಸ್ಸನ್ನು ಮೈಯ ಮೇಲೆ ಹಾಕಿಕೊಂಡು ಎಲ್ಲ ಅಪಹಾಸಕ್ಕೆ ಗುರಿಯಾಗಿದ್ದಾರೆ. ಹೀಗೆ ಅವರೆಲ್ಲರೂ ಕೂಡ ಬಂದು ವೀರರು, ನಾವೆಲ್ಲ ವೀರರು ಶೂರರು ಎಂಬುದಾಗಿ ಆ ಒಂದು ಅಹಂಕಾರದಿಂದಾಗಿ ಬಂದಿದ್ದರು. ಆದರೆ ಈ ಧನಸ್ಸನ್ನು ಯಾರಿಗೂ ಕೂಡ ಹೆದೆಯೇರಿಸಲಿಕ್ಕೆ ಆಗಿದೆ. ಅವರೆಲ್ಲರೂ ಕೂಡ ಅವೀರರಾಗಿ ಹೋಗಿದ್ದಾರೆ, ಅಶೂರರಾಗಿ ಹೋಗಿ ಇಲ್ಲಿಂದ ನಿನ್ನೆನೇ ಹೊರಟು ಹೋಗಿದ್ದಾರೆ ಅಂತ. ಅಲ್ಲ, ಈಗ ಅವರೆಲ್ಲರೂ ಕೂಡ ಬಂದಿದ್ದರು, ಮಹಾಪರಾಕ್ರಮಿಗಳು, ರಾವಣಾದಿ ಎಲ್ಲ ದೈತ್ಯರೂ ಕೂಡ ಬಂದಿದ್ದರು. ಹಾಗಾಗಿ ಈಗ ಸ್ವಯಂವರವನ್ನು ಇಡೋದಾಗಿದ್ದರೆ ಯಾವುದು ಸಾಧ್ಯನೋ ಅಂತಹ ಒಂದು ಪರೀಕ್ಷೆಯನ್ನು ಇಟ್ಟು ಅದನ್ನು ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತಂದರೆ ಬೇರೆ ಮಾತು. ಯಾರಿಗೂ ಕೂಡ ಸಾಧ್ಯವಾಗದೇ ಇರುವಂತಹ ಒಂದು ಕಾರ್ಯವನ್ನು ಹೇಳಿ ಆ ಅವಮಾನವನ್ನು ಮಾಡಿದರೆ ಆಗ ಅವರೆಲ್ಲರೂ ಕೂಡ ಈ ಜನಕರಾಜನನ್ನೇ ಸಂಹಾರ ಮಾಡಬಹುದಾಗಿತ್ತು, ಅಥವಾ ಸೀತೆಯನ್ನೇ ಬಲಾತ್ಕಾರದಿಂದಾಗಿ ಕರೆದೊಯ್ಯಬಹುದಾಗಿತ್ತು. ಹಾಗೆ ಯಾಕೆ ಮಾಡಲಿಲ್ಲ ಅಂತಂದರೆ ಅದಕ್ಕೆ ಬ್ರಹ್ಮದೇವರ ವರವೂ ಕೂಡ ಇತ್ತು ಅಂತ. ಬ್ರಹ್ಮದೇವರು ಈ ರೀತಿಯಾಗಿ ವರವನ್ನು ಕೊಟ್ಟಿದ್ದರು ಜನಕರಾಜನಿಗೆ. ಯಾರೂ ಕೂಡ ನಿನ್ನ ಮಗಳಿಗಾಗಿ ನಿನ್ನನ್ನು ಹಾನಿ ಮಾಡುವಂತೆ ಇಲ್ಲ. ಹಾಗಾಗಿ ಜನಕರಾಜನನ್ನು ಯಾರೂ ಕೂಡ ಹಾನಿ ಮಾಡಲಿಕ್ಕಾಗಲಿಲ್ಲ. ಸರಿ, ಸೀತೆಯನ್ನು ಅಪಹಾರ ಮಾಡಿಕೊಂಡು ಹೋಗ್ಬೋದಾಗಿತ್ತಲ್ಲ ಅಂತಂದರೆ ಬಲಾತ್ಕಾರದಿಂದಾಗಿ ಸೀತೆಯನ್ನು ಕೂಡ ಯಾರೂ ಬಲಾತ್ಕಾರವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಬ್ರಹ್ಮದೇವರು ವರವನ್ನು ಕೊಟ್ಟಿದ್ದರು. ಹಾಗಾಗಿ ಈ ಎರಡೂ ವರಗಳು ಕೂಡ ಅತ್ಯಂತ ಅವಶ್ಯಕ ನೋಡ್ರಿ. ಈಗ ಸೀತಾದೇವಿಯನ್ನು ಬಲಾತ್ಕಾರದಿಂದಾಗಿ ಒಯ್ಯಲು ಸಾಧ್ಯವಿಲ್ಲ ಅಂತ ಹೇಳಿದರೆ ಆಗ ಜನಕರಾಜನಿಗೆ ಏನಾದರೂ ಮಾಡ್ತೀವಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿ ಒಯ್ಬೋದು. ಈಗ ಆ ಕರುವನ್ನು ಕರೆದುಕೊಂಡು ಹೋಗಬೇಕು ಅಂತಂದರೆ ಕರುವನ್ನೇ ಎಳೆದುಕೊಂಡು ಹೋಗಬೇಕಾಗಿಲ್ಲ, ಗೋವನ್ನು ಕರೆದುಕೊಂಡು ಬಂದರೆ ಕರುವು ತನ್ನಷ್ಟಕ್ಕೆ ತಾನೇ ಹಿಂದನೇ ಬರುತ್ತದೆ. ಹಾಗೆ ಸೀತೆಯನ್ನು ಕರೆದುಕೊಂಡು ಹೋಗಬೇಕು ಅಂತಂದರೆ ಜನಕರಾಜನಿಗೆ ಸಂಹಾರವನ್ನು ಮಾಡುತ್ತೇನೆ ಎಂಬುದಾಗಿ ಹೆದರಿಸಿದರೂ ಕೂಡ ಸೀತಾದೇವಿ ಬಂದೇ ಬಿಡುತ್ತಾಳೆ. ಇಲ್ಲ, ಜನಕರಾಜನಿಗೆ ಅಷ್ಟೇ ವರ ಇತ್ತು, ನಿನ್ನನ್ನು ಯಾರೂ ಏನೂ ಹಾನಿ ಮಾಡಲಿಕ್ಕಿಲ್ಲ ಅಂತಂದರೆ ಸೀತೆಯನ್ನೇ ಬಲಾತ್ಕಾರದಿಂದಾಗಿ ಅಪಹಾರವನ್ನು ಮಾಡಿಕೊಂಡು ಹೋಗಬಹುದು ಇತ್ತು. ಹಾಗಾಗಿ ಎರಡೂ ವರಗಳನ್ನು ಕೊಟ್ಟಿದ್ದು ಕೂಡ ಸಾರ್ಥಕ. ಈ ರೀತಿಯಾಗಿ ಬ್ರಹ್ಮದೇವರ ವರವನ್ನು ಕೂಡ ಪಡೆದಿರುತ್ತಾನೆ, ಮತ್ತು ರುದ್ರದೇವರ ವರದಿಂದಾಗಿ ಆ ಧನಸ್ಸನ್ನು ಕೂಡ ಪಡೆದಿರುತ್ತಾನೆ. ಈ ಸೀತಾದೇವಿಯನ್ನು ಪಡೆಯೋದು ಕೂಡ ಅವನು ಪಾರ್ವತಿಯನ್ನು ಕುರಿತು ತಪಸ್ಸನ್ನು ಮಾಡಿ ಸೀತಾದೇವಿಯನ್ನು ಪಡೆದಿರುತ್ತಾನೆ ಅಂತನ್ನುವಂತಹ ಒಂದು ಮಾತನ್ನು ನಮಗೆ ಪುರಾಣಗಳು ತಿಳಿಸಿಕೊಡುತ್ತವೆ. ಹೀಗೆ ಸೀತಾರಾಮರ ಒಂದು ಕಲ್ಯಾಣವಾಗಬೇಕು ಅಂತಂದರೆ ಎಷ್ಟು ಪ್ರಯತ್ನವನ್ನು ಮಾಡುತ್ತಾ ಇದ್ದಾನೆ ನೋಡ್ರಿ ಜನಕರಾಜ. ರುದ್ರದೇವರನ್ನು ಕುರಿತು ತಪಸ್ಸನ್ನು ಮಾಡಿದ್ದಾನೆ, ಪಾರ್ವತಿಯನ್ನು ಕುರಿತು ತಪಸ್ಸನ್ನು ಮಾಡಿದ್ದಾನೆ, ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಮಾಡಿದ್ದಾನೆ. ಹೀಗೆ ಅನೇಕ ಜನರ ಒಂದು ವರವನ್ನು ಪಡೆದಿದ್ದಾನೆ. ಹಾಗಾಗಿ ಅವರೆಲ್ಲರೂ ಕೂಡ ನಷ್ಟಮದ ಇತೋಗತಃ ಹೆಸ್ತನ ಏವ ಪಾರ್ಥಿವಾಹ, ಹಿಂದನೇ ಬಂದು ನಿನ್ನೆಯ ದಿನವೇ ಅವರೆಲ್ಲರೂ ಕೂಡ ಸೋತು ಅವರು ತಮ್ಮ ಒಂದು ಅವೀರತ್ವವನ್ನು ಪ್ರದರ್ಶನ ಮಾಡಿಕೊಂಡು ಅವರು ಇಲ್ಲಿಂದ ಹೊರಟು ಹೋಗಿದ್ದಾರೆ. ಹಾಗಾಗಿ ಈ ಧನುಸ್ಸನ್ನು ಹೆದೆಯೇರಿಸಿ ನೀನು ರಾಮಚಂದ್ರ ದೇವರನ್ನು
ರಾಮಚಂದ್ರ ದೇವರಿಗೆ ನಾನು ನನ್ನ ಮಗಳನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿದಾಗ ಆಗ ಋಷಿಗಳು ಒಪ್ಪಿದ್ದಾರೆ. ಆಗ ರಾಮಚಂದ್ರ ದೇವರು ಹೋಗಿ ಸಮೀಕ್ಷೆ ತದ್ವಾಮ ಕರೇನ ರಾಘವ ಸಲೀಲ ಮುದ್ರತ್ಯ ಹಸನ್ನ ಪೂರಯತ್, ಅತ್ಯಂತ ಅನಾಯಾಸವಾಗಿ ಮಂದಹಾಸದಿಂದಾಗಿ ಯುಕ್ತವಾಗಿ ತಮ್ಮ ಎಡ ಕೈಯಿಂದಾಗಿ ಅದನ್ನು ಧನಸ್ಸನ್ನು ಎತ್ತಿ ಅದನ್ನು ಹೆದರಿಸಿದ್ದಾರೆ. ಆ ಹಗ್ಗವನ್ನು ಕಟ್ಟುತ್ತಾ ಇದ್ದಾರೆ. ಆ ಹಗ್ಗವನ್ನು ಕಟ್ಟುತ್ತಾ ಇದ್ದರೆ ಪರಮಾತ್ಮನ ಒಂದು ಶಕ್ತಿ ಅಂತನ್ನೋದು ಅನಂತವಾದಂತಹ ಶಕ್ತಿ. ಆ ಅನಂತವಾದಂತಹ ಶಕ್ತಿಯನ್ನು ತಡೆಯಲು ಆ ಒಂದು ಧನಸ್ಸಿಗೆ ಹೇಗೆ ಸಾಮರ್ಥ್ಯ ಅಂತ ಇರಲಿಕ್ಕೆ ಸಾಧ್ಯವಿದೆ? ಹಾಗಾಗಿ ಆ ಧನಸ್ಸು ಎರಡು ಭಾಗವಾಗಿ ಅದು ಮುರಿದು ಹೋಗಿದೆ. ಅದು ಹೇಗಿದೆ ಅಂತಂದರೆ, ಒಂದು ಆನೆಯ ಕೈಯಲ್ಲಿ ಕಬ್ಬನ್ನು ಕೊಟ್ಟರೆ ನಾವೇ ಒಂದು ಸ್ವಲ್ಪ ಪ್ರಯತ್ನವನ್ನು ಮಾಡಿದರೆ ಆ ಕಬ್ಬನ್ನು ಮುರಿಯಬಹುದು. ಅಂತಹದ್ದು ಆನೆ ಅದು ಎಷ್ಟು ಸುಲಭವಾಗಿ ಕಬ್ಬನ್ನು ಮುರಿಯಬಹುದು. ಆ ಇಕ್ಷುದಂಡವನ್ನು ಆನೆ ಯಾವ ರೀತಿಯಾಗಿ ಮುರಿಯಬೇಕೋ ಅದು ಸಾಮಾನ್ಯವಾದಂತಹ ಆನೆಯಲ್ಲ. ಸಮದ್ಯತಸ್ತತ್ ಪ್ರವಿಭಜ್ಯ ಲೀಲಯ ಯಥೇಕ್ಷುದಂಡಂ ಶತಮನ್ಯುಕುಂಜರ. ಇಂದ್ರನ ಆನೆ, ಇಂದ್ರನ ವಾಹನವಾದಂತಹ ಐರಾವತವು, ಆ ಐರಾವತವು ಯಾವ ರೀತಿಯಾಗಿ ಅನಾಯಾಸವಾಗಿ ಆ ಒಂದು ಇಕ್ಷುದಂಡವನ್ನು ಮುರಿಯಬೇಕೋ ಹಾಗೆ ಆ ಧನುಸ್ಸಿನ ಭಂಗವನ್ನು ಮಾಡಿದ್ದಾನೆ ಪರಮಾತ್ಮ. ಸಾಮಾನ್ಯವಾಗಿ ನಾವು ನೋಡ್ತಿರ್ತೀವಲ್ಲ, ಸಣ್ಣ ಹುಡುಗರು ಆ ಕಸಬರ್ಗಿಯ ಒಂದು ಕಡ್ಡಿಯನ್ನು ತಗೊಂಡುಕೊಂಡು ಅದರಿಂದಾಗಿ ಧನಸ್ಸಿದ್ದಂತೆ ಮಾಡಿ ಆಟವನ್ನು ಆಡುತ್ತಾ ಇರ್ತಾರೆ. ಅದು ದಾರವನ್ನು ಕಟ್ಟಬೇಕಾದಾಗಲೇ ಅನೇಕ ಪ್ರಸಂಗಗಳಲ್ಲಿ ಮುರಿದು ಹೋಗುತ್ತಾ ಇರುತ್ತದೆ. ಹಾಗೆ ಪರಮಾತ್ಮ ಆ ಧನಸ್ಸನ್ನು, ತಾಳವೃಕ್ಷದಷ್ಟು ದೊಡ್ಡದಾದಂತಹ ಧನಸ್ಸು, ಅದನ್ನು ಪರಮಾತ್ಮ ಅತ್ಯಂತ ಅನಾಯಾಸವಾಗಿ ಅದನ್ನು ಮಧ್ಯತಃ ಎರಡು ಭಾಗವನ್ನಾಗಿ ಮಾಡಿದ್ದಾನೆ. ಈ ರೀತಿಯಾಗಿ ಅದನ್ನು ಭಂಗವನ್ನು ಮಾಡಿ ಇನ್ನು ಮುಂದೆ ಏನು ಕಾರ್ಯವಾಗಬೇಕೋ ಅದನ್ನು ಮಾಡಿರಿ ಅನ್ನುವಂತೆ ಆ ಸಂಕೇತವನ್ನು ಸೂಚನೆ ಮಾಡುವಂತೆ ಆ ವಿಶ್ವಾಮಿತ್ರ ಋಷಿಗಳ ಮುಖವನ್ನು ನೋಡುತ್ತಾ ಇದ್ದಾನೆ. ಇಷ್ಟರವರೆಗೆ ಸೀತಾದೇವಿಯು ಕಾಯುತ್ತಾ ಇದ್ದಳು. ಯಾವಾಗ ಪರಮಾತ್ಮನನ್ನು ನೋಡುತ್ತೇನೆ, ಯಾವಾಗ ಪರಮಾತ್ಮನ ಜೊತೆಗೆ ನಾನು ಇರುತ್ತೇನೆ ಎಂಬುದಾಗಿ ಕಾಯ್ದು ಕೂತಿದ್ದಳು. ಇನ್ನೇನು ಸ್ವಯಂವರದ ಒಂದು ನಿಯಮ ಅಂತನ್ನೋದು ಇಷ್ಟಿತ್ತು. ಆ ನಿಯಮ ಅಂತನ್ನೋದು ಮುಗ್ದ ಮೇಲೆ ಇನ್ನು ಯಾರಿಗೂ ಕೇಳಬೇಕಾಗಿಲ್ಲ ಎಂಬುದಾಗಿ ಆ ರಾಮಚಂದ್ರ ದೇವರನ್ನು ನೋಡುತ್ತಾ ಇದ್ದಾಳೆ. ತಮಬ್ಜನೇತ್ರಂ ಪೃಥುತುಂಗವಕ್ಷಸಂ ಶ್ಯಾಮಾವದಾತಂ ಚಲಕುಂಡಲೋಜ್ವಲಂ ಶಶಕ್ಷತೋತ್ತೋಪಮಚಂದನೋಕ್ಷಿತಂ ದದರ್ಶ ವಿದ್ಯುದ್ವಸನಂ ನೃಪಾತ್ಮಜ. ಕಮಲದಂತೆ ಅರಳಿದಂತಹ ವಿಸ್ತಾರವಾದಂತಹ ಕಣ್ಣುಗಳಿವೆ ಪರಮಾತ್ಮನಿಗೆ. ಮತ್ತು ಎತ್ತರವಾದಂತಹ ವಿಶಾಲವಾದಂತಹ ವಕ್ಷಸ್ಥಳ ಇದೆ. ಮತ್ತು ಮೇಘಶ್ಯಾಮನಾಗಿದ್ದಾನೆ. ವಿಚಿತ್ರವಾದಂತಹ ಒಂದು ಅಪೂರ್ವವಾದಂತಹ ಕಾಂತಿಯನ್ನು ಹೊಂದಿದ್ದಾನೆ. ಮತ್ತು ಚೆನ್ನಾಗಿ ಜ್ವಲಿಸುವಂತಹ ಕರ್ಣಕುಂಡಗಳನ್ನು ಧಾರಣೆ ಮಾಡಿದ್ದಾನೆ. ಮತ್ತು ಒಂದು ತಿಲಕವನ್ನು ಧಾರಣೆ ಮಾಡಿದ್ದಾನೆ. ಆ ತಿಲಕ ಹೇಗಿತ್ತು ಅಂತಂದರೆ ಅತ್ಯಂತ ಕೆಂಪಾಗಿ ಇತ್ತು. ಶಶಕ್ಷತೋತ್ತೋಪಮ ಚಂದನೋಕ್ಷಿತಂ ಎಂಬುದಾಗಿ. ಶಶದ ಒಂದು ಕ್ಷತ ಅಂತಂದರೆ ರ್ಯಾಬಿಟ್, ಆ ರ್ಯಾಬಿಟ್ಟಿನ ಒಂದು ರಕ್ತ ಅಂತನ್ನೋದು ಯಾವ ರೀತಿಯಾಗಿ ಕೆಂಪಾಗಿರಬೇಕೋ ಹಾಗೆ ಕೆಂಪಾದಂತಹ ತಿಲಕವನ್ನು ಧಾರಣೆ ಮಾಡಿದ್ದಾನೆ. ಆಮೇಲೆ ಮಿಂಚಿನಂತೆ ಹೊಳೆಯುವಂತಹ ವಸ್ತ್ರಗಳನ್ನು ಧಾರಣೆ ಮಾಡಿದ್ದಾನೆ. ಅಂತಹ ಪರಮಾತ್ಮನನ್ನು ಸೀತಾದೇವಿ ಕಣ್ಣು ತುಂಬ ನೋಡುತ್ತಾ ಇದ್ದಾಳೆ. ಈ ರೀತಿಯಾಗಿ ಪರಮಾತ್ಮನನ್ನು ನೋಡಿ ಇನ್ನು ಆ ಪರಮಾತ್ಮನ ಕೊರಳಲ್ಲಿ ಹಾರವನ್ನು, ಕಮಲದ ಹಾರವನ್ನು ತಂದು ಹಾಕುತ್ತಾ ಇದ್ದಾಳೆ. ಅಥೋಕರಾಭ್ಯಾಂ ಪ್ರತಿಗುಹ್ಯಮಾಳಾಂ ಅಮ್ಲಾಣಪದ್ನಾಂ ಜಲಜಾಯತಾಕ್ಷಿ ಉಪೇತ್ಯ ಮಂದಂ ಲಲಿತೈಃ ಪದೈಸ್ತಾಂ ತದಂಸ ಆಸಜ್ಯ ಚ ಪಾರ್ಶ್ವತೋಭವತ್. ರೀತಿಯಾಗಿ ತನ್ನ ಕೋಮಲವಾದಂತಹ ಪದ್ಮಗಳಂತೆ ಇರುವಂತಹ ಕೈಗಳಿಂದಾಗಿ ಆ ಪದ್ಮದ ಮಾಲೆಯನ್ನು ತಂದು ಪರಮಾತ್ಮನ ಕೊರಳಲ್ಲಿ ಹಾಕಿದ್ದಾಳೆ. ಕೊರಳಲ್ಲಿ ಹಾಕಿ ಪರಮಾತ್ಮನ ಎಡಪಾರ್ಶ್ವದಲ್ಲಿ ಎಡಭಾಗಕ್ಕೆ ಬಂದು ನಿಂತಿದ್ದಾಳೆ. ಈ ಒಂದು ದೃಶ್ಯವನ್ನು ನೋಡುತ್ತಾ ಇರುವಂತಹ ಅಲ್ಲಿರುವಂತಹ ಎಲ್ಲ ಜನರಿಗೂ ಕೂಡ ಅತ್ಯಂತ ಸಂತೋಷವಾಗಿದೆ. ತತಃ ಪ್ರಮೋದೋ ನಿತರಾಂ ಜನಾನಾಂ ವಿದೇಹ ಪುರ್ಯಾಂ ಅಭವತ್ ಸಮಂತಾತ್. ಅವರಿಗೆ ಎಷ್ಟು ಸಂತೋಷವಾಗಿದೆ ಅಂತಂದರೆ ಶಬ್ದಗಳಲ್ಲಿ ವರ್ಣನೆ ಮಾಡಲೇ ಸಾಧ್ಯವಿಲ್ಲ. ಅಷ್ಟು ಅಪಾರವಾದಂತಹ ಸಂತೋಷ ಅಂತನ್ನೋದವರಿಗೆ ಆಗುತ್ತಾ ಇದೆ. ರಾಮಂ ಸಮಾಲೋಕ್ಯ ನರೇಂದ್ರ ಪೃತ್ಯ ಸಮೇತಮಾನಂದ ನಿಧಿಂ ಪರೇಶಂ. ಆಗ ಅವರೇನು ಪರಮಾತ್ಮನನ್ನು ನೋಡಿ ಸಂತೋಷವನ್ನು ಪಟ್ಟರೋ ಅವರಿಗೆ ಪರಮಾತ್ಮ ಆಗಷ್ಟೇ ಒಂದು ತಾತ್ಕಾಲಿಕವಾದಂತಹ ಆನಂದವನ್ನು ಕೊಟ್ಟುಬಿಟ್ಟ ಅಂತಷ್ಟೇ ಅಲ್ಲ, ಅವರಿಗೆ ಈ ಒಂದು ಅಸಾರವಾದಂತಹ ಸಂಸಾರ ಬಂಧನವನ್ನು ಕಳೆದು ಅವರಿಗೆ ಮುಕ್ತಿಯನ್ನೇ ಕೊಟ್ಟ ಅಂತನ್ನೋದನ್ನು ನಮಗೆ ವ್ಯಾಖ್ಯಾನಕಾರರು ತಿಳಿಸಿಕೊಡುತ್ತಾರೆ. ಅದನ್ನು ತಿಳಿಸಿಕೊಡೋದಕ್ಕಾಗಿಯೇ ಇಲ್ಲಿ ಶ್ರೀಮದಾಚಾರ್ಯರು ಸಮೇತಂ ಆನಂದ ನಿಧಿಂ ಪರೇಶಂ ಎಂಬುದಾಗಿ. ಪರಮಾತ್ಮ ಹೇಗೆ ಅಂತಂದರೆ ಆನಂದ ನಿಧಿಯಾಗಿದ್ದಾನೆ. ನಿಧಿ ಅಂತಂದರೆ ನಿತರಾಂ ದಧಾತೀತಿ ನಿಧಿ. ಹಾಗಾಗಿ ಆನಂದವನ್ನು ನಿತರಾಂ ಪೂರ್ಣವಾದಂತಹ ಆನಂದವನ್ನು ಕೊಡುವವನಾಗಿದ್ದಾನೆ. ಹೀಗೆ ಆ ಪರಮಾತ್ಮನು ಹಾಗೂ ಸೀತಾದೇವಿಯರ ಒಂದು ಸಂಯೋಗವನ್ನು ನೋಡಿದಂತಹ ಎಲ್ಲ ಜನರು ಯಾರು ಸಂತೋಷವನ್ನು ಪಟ್ಟಿದ್ದಾರೆ ಅವರಿಗೆ ಸದಾಕಾಲದಲ್ಲಿ ದುಃಖಾಸ್ಪೃಷ್ಟವಾದಂತಹ ಪೂರ್ಣವಾದಂತಹ ಒಂದು ಆನಂದವನ್ನು ಪರಮಾತ್ಮ ಅವರಿಗೆ ಕೊಟ್ಟಿದ್ದಾನೆ. ಆ ಒಂದು ದೃಶ್ಯವನ್ನು ಪ್ರತ್ಯಕ್ಷವಾಗಿ ನೋಡುವಂತಹ ಒಂದು ಸೌಭಾಗ್ಯ ನಮಗೆ ಇಲ್ಲದೇ ಇದ್ದರೂ ಕೂಡ ಆ ಒಂದು ದೃಶ್ಯವನ್ನು ಕೇಳಿ ಆನಂದ ಪಡುವಂತಹ ಒಂದು ಸೌಭಾಗ್ಯವನ್ನು ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ. ಹಾಗಾಗಿ ಅದನ್ನು ಕೇಳಿ ಅದನ್ನು ಸಂತೋಷಪಟ್ಟರೂ ಕೂಡ ನಮಗೆ ಮುಕ್ತಿಯನ್ನು ಕೊಟ್ಟೇ ಕೊಡುತ್ತಾನೆ ಅಂತನ್ನುವಂತಹ ವಿಷಯದಲ್ಲಿ ಸಂದೇಹ ಅಂತನ್ನೋದಿಲ್ಲ. ಈ ರೀತಿಯಾಗಿ ಪರಮಾತ್ಮ ಹಾಗೂ ಸೀತಾದೇವಿ ಅವರಿಬ್ಬರೂ ಕೂಡ ಸೇರಿ ಇದ್ದಾರೆ. ಆಗ
ಅವರ ವಿವಾಹವನ್ನು ಮಾಡಬೇಕು ಅಂತಂದರೆ ರಾಮಚಂದ್ರ ದೇವರ ತಂದೆ ತಾಯಂದಿರು ಅವರೆಲ್ಲರೂ ಕೂಡ ಬರಬೇಕಲ್ಲ. ಹಾಗಾಗಿ ದೂತರನ್ನು ಕೊಟ್ಟು ಕಳಿಸುತ್ತಾರೆ. ಆಗ ಜನಕರಾಜನು ದೂತರನ್ನು ಕೊಟ್ಟು ಕಳಿಸಿದಾಗ ಆಗ ದಶರಥ ರಾಜನು ಕೂಡ ಅತ್ಯಂತ ಸಂತೋಷವನ್ನು ಪಟ್ಟು ತನ್ನ ಹೆಂಡಂದಿರನ್ನು ತನ್ನ ಮಕ್ಕಳನ್ನು ಕರೆದುಕೊಂಡು ಎಲ್ಲ ಸಮಸ್ತ ಸೈನ್ಯದ ಜೊತೆಗೆ ಬರುತ್ತಾ ಇದ್ದಾನೆ. ವಸಿಷ್ಠ ಋಷಿಗಳನ್ನು ಮುಂದೆ ಮಾಡಿಕೊಂಡು ಈ ವಿವಾಹಕ್ಕೆ ಅಂತ ಬರುತ್ತಾ ಇದ್ದಾನೆ. ಈ ರೀತಿಯಾಗಿ ಬಂದಾಗ ಆ ಜನಕರಾಜನು ಆ ವರದ ಪಕ್ಷದವರಿಗೆ ಎಲ್ಲ ಯಥೋಚಿತವಾಗಿ ಉಪಚಾರಾದಿಗಳನ್ನೆಲ್ಲವನ್ನು ಕೂಡ ಮಾಡಿದ್ದಾನೆ, ಸತ್ಕಾರವನ್ನು ಮಾಡಿದ್ದಾನೆ. ಹೀಗೆ ಸತ್ಕಾರವನ್ನು ಮಾಡಿದ ನಂತರ ಆ ದಶರಥ ರಾಜನು ಅತ್ಯಂತ ಸಂತೋಷದಿಂದಾಗಿ ಆ ಸೀತಾದೇವಿಯ ಜೊತೆಗೆ ರಾಮಚಂದ್ರ ದೇವರ ವಿವಾಹವನ್ನು ಮಾಡಿಸಿಕೊಟ್ಟಿದ್ದಾನೆ. ಈ ಎಲ್ಲ ರಾಮಚಂದ್ರ ದೇವರ ವಿವಾಹವನ್ನು ನೋಡೋದಕ್ಕಾಗಿ ಅಂತ ಎಲ್ಲ ದೇವಾದಿದೇವತೆಗಳೆಲ್ಲರೂ ಕೂಡ ಆಕಾಶದಲ್ಲಿ ಬಂದು ನಿಂತಿದ್ದರಂತೆ. ಇಷ್ಟು ಹೊತ್ತಿನವರೆಗೆ ಆ ದೇವಾದಿದೇವತೆಗಳು ಯಾರೂ ಕೂಡ ಬಂದಿರಲಿಲ್ಲವಂತೆ. ಯಾಕೆ ಅಂತಂದರೆ ಈ ಸೀತಾದೇವಿ ಅಂತಂದರೆ ಮತ್ತೆ ಯಾರೋ ಅಲ್ಲ, ಸಾಕ್ಷಾತ್ತು ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಯೇ. ವಿಜಾನಮಾನ ಜಗತಾಂ ಹಿ ಮಾತರಂ ಪುರಾರ್ಥಿತುಂ ನಾಯಯುರತ್ರ ದೇವತಾ ತದಾ ತು ರಾಮಂ ರಮಯಾಯುತಂ ಪ್ರಭುಂ ದಿದಕ್ಷವಶ್ಚಕ್ರುರಲಂ ನಭಸ್ಥಲಂ. ಹಾಗಾಗಿ ಇವಳು ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಯೇ ಆಗಿದ್ದಾಳೆ. ಹಾಗಾಗಿ ಇವಳನ್ನು ಪಡೆಯೋದಕ್ಕಾಗಿ ನಾವು ಪ್ರಯತ್ನವನ್ನು ಕೂಡ ಮಾಡೋದು ಬೇಡ ಅಂತನ್ನೋದಕ್ಕಾಗಿ ಆ ಯಾವ ದೇವತೆಗಳು ಕೂಡ ಹಿಂದೆ ಸ್ವಯಂವರದ ಸಮಯದಲ್ಲಿ ಬಂದಿರಲಿಲ್ಲ. ಈಗ ಆ ಪರಮಾತ್ಮನನ್ನು ಸೀತಾದೇವಿಯಿಂದಾಗಿ ಸಹಿತನಾದಂತಹ ಆನಂದ ನಿಧಿಯಾದಂತಹ ಪರಮಾತ್ಮನನ್ನು ನೋಡಿ ಸಂತೋಷವನ್ನು ಪಡೋದಕ್ಕಾಗಿ ಅಂತ ಆ ಎಲ್ಲ ದೇವತೆಗಳು ಕೂಡ ಆಕಾಶದಲ್ಲಿ ಬಂದು ನಿಂತಿದ್ದಾರೆ. ತಮ್ಮ ಎಲ್ಲ ವಿಮಾನಗಳನ್ನು ಕೂಡ ತೆಗೆದುಕೊಂಡು ಬಂದು ಆಕಾಶದಲ್ಲಿ ನಿಂತಿದ್ದಾರೆ. ತದಾ ವಿಮಾನಾವಲಿಭಿರ್ನಭಸ್ಥಳಂ ನಿದೃಕ್ಷತಾಂ ಸಂಕುಲಮಾಸನಾಕಿನ. ಆಗ ಅವರೆಲ್ಲರೂ ಕೂಡ ತಮ್ಮ ವಿಮಾನಗಳನ್ನು ಹಾಕಿಕೊಂಡು ಬಂದರೆ ಆಕಾಶದಲ್ಲಿ ಸ್ಥಳವೇ ಇಲ್ಲ ಅಂತನ್ನುವಂತೆ ಆಗಿಬಿಟ್ಟಿದೆ. ಈ ಪಾರ್ಕಿಂಗ್ ಪ್ರಾಬ್ಲಮ್ ನಮಗೆ ಈಗದ ಅಂತ ಅಷ್ಟೇ ಅಲ್ಲ, ಆಗಿನಿಂದ ಈ ಪಾರ್ಕಿಂಗ್ ಪ್ರಾಬ್ಲಮ್ ಇದ್ದಿದ್ದೆ. ನಿನ್ನೆ ನೀವು ಕೂಡ ಕೇಳಿದ್ವಲ್ಲ, ಶ್ರೀನಿವಾಸ ಕಲ್ಯಾಣಕ್ಕೆ ಹೋಗಬೇಕು ಎಂಬುದಾಗಿ ಪರಮಾತ್ಮನ ಒಂದು ದೇವತೆಗಳು ಅವರೆಲ್ಲರೂ ಕೂಡ ಸೇರಿ ಆಕಾಶರಾಜನ ಪಟ್ಟಣಕ್ಕೆ ಹೋಗುತ್ತಾ ಇದ್ದರೆ ಮಧ್ಯದಲ್ಲಿ ಒಂದು ಸಾಸಿವೆ ಕಾಳೆಯನ್ನು ಹಾಕಿದರೂ ಕೂಡ ಅದು ಕೆಳಗೆ ಬೀಳದೇ ಇರುವಷ್ಟು ಜನ ಅಲ್ಲಿ ಸೇರಿದ್ದರು ಅಂತನ್ನೋದನ್ನು ನಾವು ಕೇಳುತ್ತೇವೆ. ಹಾಗೆ ಈಗ ಭೂಮಿಯಲ್ಲೂ ಕೂಡ ಸೇರಿದ್ದಾರೆ, ಆಕಾಶ ಮಾರ್ಗದಲ್ಲೂ ಕೂಡ ಎಲ್ಲ ದೇವತೆಗಳು ಕೂಡ ಬಂದು ಸೇರಿದ್ದಾರೆ. ಅವರೆಲ್ಲರೂ ಕೂಡ ಪರಮಾತ್ಮನನ್ನು ನೋಡಿ ಅತ್ಯಂತ ಸಂತೋಷವನ್ನು ಪಡುತ್ತಾ ಇದ್ದಾರೆ. ಗಂಧರ್ವರೆಲ್ಲರೂ ಕೂಡ ಹಾಡುಗಳನ್ನು ಹಾಡುತ್ತಾ ಇದ್ದಾರೆ. ದೇವತೆಗಳೆಲ್ಲರೂ ಕೂಡ ಪುಷ್ಪವೃಷ್ಟಿಯನ್ನು ಮಾಡುತ್ತಾ ಇದ್ದಾರೆ. ಗಂಧರ್ವಗಳು ಗಾನವನ್ನು ಮಾಡುತ್ತಾ ಇದ್ದಾರೆ. ಅಪ್ಸರಾಸ್ತ್ರೀಯರು ನರ್ತನೆಯನ್ನು ಮಾಡುತ್ತಾ ಇದ್ದಾರೆ. ಆ ದೇವತೆಗಳ ವಾದ್ಯಗಳೇನಿದ್ದವೋ ಅವೆಲ್ಲವೂ ಕೂಡ ಯಾರೂ ಬಾರಿಸುತ್ತಾ ಇಲ್ಲ. ಹಾಗಿದ್ದರೂ ಕೂಡ ಪರಮಾತ್ಮನ ವಿವಾಹ ಅಂತ ಅನ್ನೋದು ನಡೆದಿದೆ ಎಂಬುದಾಗಿ ಸಂತೋಷದಿಂದಾಗಿ ಆ ವಾದ್ಯಗಳೇ ಶಬ್ದಗಳನ್ನು ಮಾಡುತ್ತಾ ಇವೆ. ಸುರಾನುಕಾದುಂದು ವಯೋವಿನೇದಿರೆ ಜಗುಶ್ಚ ಗಂಧರ್ವ ವರಾಸಹಸ್ರಶಃ ಎಂಬುದಾಗಿ. ಸಾಮಾನ್ಯವಾಗಿ ಮದುವೆಯನ್ನು ಮಾಡಿಕೊಳ್ಳಬೇಕು, ಏನಾದರೂ ಉತ್ಸವ ಇತ್ತು ಅಂತಂದರೆ ಮನೆಯಲ್ಲಿ ಎಲ್ಲವನ್ನೂ ಕೂಡ ಅಲಂಕಾರವನ್ನು ಮಾಡೋದು. ಮನೆಯನ್ನೆಲ್ಲವನ್ನೂ ಕೂಡ ಅಲಂಕಾರವನ್ನು ಮಾಡ್ತಾರೆ, ಪೇಂಟ್ ಹಾಕಿಸ್ತಾರೆ, ಅನೇಕ ತೋರಣಗಳನ್ನು ಕಟ್ಟುತ್ತಾರೆ, ಎಲ್ಲ ದೀಪಗಳಿಂದಾಗಿ ಅಲಂಕಾರವನ್ನು ಮಾಡುತ್ತಾರೆ. ಹಾಗೆ ಅಲಂಕಾರವನ್ನು ಮಾಡಬೇಕು ಅಂತ. ಈಗ ಪರಮಾತ್ಮನಿಗೆ ಗೃಹ ಅಂತಂದರೆ ಯಾವುದು? ಅವನಿ ವನವನಧ್ವಕ್ ವಾಯುಕಾಹಂ ಮಹತ್ಸು ಪ್ರಕೃತಿ ಗುಣಸಮೇತ ವ್ಯಾಕೃತಾಕಾಶ ಏಕಂ ತತಂ ಎಂಬುದಾಗಿ ಸಮಸ್ತ ಲೋಕದಲ್ಲೂ ಕೂಡ ಸಮಸ್ತ ಜಗತ್ತಿನಲ್ಲೂ ಕೂಡ ಪರಮಾತ್ಮನು ವ್ಯಾಪ್ತನಾಗಿದ್ದಾನೆ. ಹಾಗಾಗಿ ಪರಮಾತ್ಮನ ಮನೆ ಜಗದೀಶರಾದಂತಹ ರಾಮಸೀತೆಯರ ಮನೆ ಅಂತಂದರೆ ಸಮಸ್ತವಾದಂತಹ ಜಗತ್ತು ಕೂಡ ಅವರ ಮನೆಯೇ ಆಗಿದೆ. ಆ ಜನಕರಾಜ ಮಹಾ ಅಂದರೆ ಎಷ್ಟು ಮಾಡಿಸಿರ್ತಾನೆ, ತನ್ನ ಮಿಥಿಲಾಪಟ್ಟಣಕ್ಕೆ ಅಲಂಕಾರವನ್ನು ಮಾಡಿಸಿರ್ತಾನೆ. ಆದರೆ ಸಮಸ್ತ ಲೋಕಕ್ಕೂ ಕೂಡ ಅವರ ಮನೆ ಅಂತಂದಮೇಲೆ ಅಲ್ಲಿ ಅಲಂಕಾರವನ್ನು ಮಾಡಬೇಕಲ್ಲ. ಆ ಅಲಂಕಾರ ಮಾಡುವಂತಹ ಸಾಮರ್ಥ್ಯ ಬೇರೆ ಯಾರಿಗಿದೆ? ಯಾರಿಗೂ ಕೂಡ ಇಲ್ಲ. ಹಾಗಾಗಿ ದೇವತೆಗಳೇ ತಮ್ಮ ಒಂದು ಸ್ವಾಭಾವಿಕವಾದಂತಹ ಪ್ರಕಾಶದಿಂದಾಗಿ ಆ ಆಕಾಶವನ್ನೆಲ್ಲವನ್ನೂ ಕೂಡ ಬೆಳಗುವಂತೆ ಮಾಡಿ ಅಲಂಕಾರವನ್ನು ಮಾಡಿದ್ದಾರೆ. ಅಲಂಚಕ್ರುಹು ಅಲಂ ನಭಸ್ಥಳಂ ಎಂಬುದಾಗಿ ಸಮಸ್ತ ಆಕಾಶವನ್ನು ಕೂಡ ತಮ್ಮ ಒಂದು ಸ್ವಾಭಾವಿಕವಾದಂತಹ ಪ್ರಕಾಶದಿಂದಲೇ ಅಲಂಕಾರವನ್ನು ಮಾಡಿಬಿಟ್ಟಿದ್ದಾರೆ. ಈಗ ನಾವೇನು ಈ ಉತ್ಸವ ಅಂತಂದರೆ ಈ ಉತ್ಸವಕ್ಕಾಗಷ್ಟೇ ಇವರು ಇಷ್ಟು ಉತ್ಸಾಹದಿಂದಾಗಿ ಬಂದು ಅಲಂಕಾರವನ್ನು ಮಾಡಿದ್ದಾರೆ ಅಂತ ಅಷ್ಟೇ ತಿಳಿಯಬೇಡ್ರಿ. ದೇವತೆಗಳು ಉತ್ಸವಕ್ಕೆ ಹೇಗೆ ಸಂತೋಷದಿಂದ ಬಂದಿದ್ದಾರೆಯೋ ಹಾಗೆ ಪಾಠ ಪ್ರವಚನಗಳು ನಡೆಯುತ್ತಾ ಇದ್ದರೂ ಕೂಡ ಅಷ್ಟೇ ಸಂತೋಷವನ್ನು ಪಡುತ್ತಾರೆ ಅಂತನ್ನೋದನ್ನು, ಸಂತೋಷವನ್ನು ಪಟ್ಟು ಬರುತ್ತಾರೆ ಅಂತನ್ನೋದನ್ನು ನಾವು ಕೇಳುತ್ತೇವೆ. ಶ್ರೀಮದಾಚಾರ್ಯರು ಪಾಠವನ್ನು ಪ್ರವಚನವನ್ನು ಮಾಡುತ್ತಾ ಇದ್ದರೆ ಎಲ್ಲ ಶೇಷಾದಿ ದೇವತೆಗಳು ಬಂದು ಒಂದು ಆಕಾಶದಲ್ಲಿ ಕಾಣುತ್ತಾ ಇದ್ದರು ಅಂತನ್ನುವಂತಹ ಒಂದು ಕಥೆಯನ್ನು ನಾವು ಸುಮಧ್ವ ವಿಜಯದಲ್ಲಿ ಕೇಳುತ್ತೇವೆ. ಹಾಗಾಗಿ ಉತ್ಸವವಿದ್ದಾಗಷ್ಟೇ ಉತ್ಸಾಹವನ್ನು ತೋರಿಸೋದಲ್ಲ, ಪಾಠ ಪ್ರವಚನಗಳಲ್ಲೂ ಕೂಡ ಉತ್ಸಾಹವನ್ನು ತೋರಿಸಬೇಕು ಅಂತನ್ನೋದನ್ನು ಕೂಡ ಈ ದೇವತೆಗಳಿಂದಾಗಿ ನಾವು ಕಳೆಯಬೇಕು. ಹೀಗೆ ಆ ಎಲ್ಲ ದೇವತೆಗಳು ಕೂಡ ಅತ್ಯಂತ ಸಂತೋಷವನ್ನು ಪಡುತ್ತಾ ಇದ್ದಾರೆ. ಅಲ್ಲಿರುವಂತಹ ಎಲ್ಲ ಜನರು ಕೂಡ, ಆ ಜನಕರಾಜನ ಊರಿನಲ್ಲಿರುವಂತಹ ಎಲ್ಲ ಸ್ತ್ರೀಯರು ಕೂಡ ಅತ್ಯಂತ ಚೆನ್ನಾಗಿ ಸುಂದರವಾಗಿ ಅಲಂಕಾರವನ್ನು ಮಾಡಿಕೊಂಡು ಆ ವಿವಾಹದ ಮಂಟಪದಲ್ಲಿ ಓಡಾಡುತ್ತಾ ಇದ್ದಾರೆ. ಸಾಮಾನ್ಯವಾಗಿ ಬೇರೆ ಮದುವೆ ಇದ್ದರೆ ಇವರೇ ವಿವಾಹವನ್ನು ಮಾಡಿಕೊಳ್ಳುವಂತಹ ವಧು ಏನೋ ಎಂಬುದಾಗಿ ಎನಿಸಬೇಕು. ಆದರೆ
ಸೀತಾದೇವಿಯ ಒಂದು ಸ್ವಾಭಾವಿಕವಾದಂತಹ ಸೌಂದರ್ಯದ ಮುಂದೆ ಇವರ ಸೌಂದರ್ಯ ಏನೂ ಇಲ್ಲ, ಇವರದೆಲ್ಲ ಫೇರ್ ಆ್ಯಂಡ್ ಲವ್ಲಿ ಫೇಸಸ್ ಅಂತ ಗೊತ್ತಾಗ್ತದ ಅಂತ ಎಲ್ಲರಿಗೂ ಗೊತ್ತಾಯಿತು. ಹೀಗೆ ಅವರೆಲ್ಲರೂ ಕೂಡ ಅತ್ಯಂತ ಸಂಭ್ರಮದಿಂದಾಗಿ ಎಲ್ಲ ಪುರುಷರು ಸ್ತ್ರೀಯರು ಅವರೆಲ್ಲರೂ ಕೂಡ ಅಲ್ಲಿ ಉತ್ಸಾಹದಿಂದಾಗಿ ಸಂಚಾರವನ್ನು ಮಾಡುತ್ತಾ ಇದ್ದಾರೆ, ಎಲ್ಲ ಕಾರ್ಯಗಳನ್ನು ಕೂಡ ಮಾಡುತ್ತಾ ಇದ್ದಾರೆ. ಹಾಗೆ ಪರಮಾತ್ಮನು ಆ ಸೀತಾದೇವಿಯನ್ನು, ರಾಮಚಂದ್ರ ದೇವರು ಸೀತಾದೇವಿಯನ್ನು ವಿವಾಹವನ್ನು ಮಾಡಿಕೊಂಡಿದ್ದಾನೆ. ಈ ಒಂದು ವಿವಾಹ ಹೇಗಿತ್ತು ಅಂತಂದರೆ, ಆಗ ಶ್ರೀಮದಾಚಾರ್ಯರು ಪರಮಾತ್ಮನ ವಿವಾಹಕ್ಕೆ ಮತ್ತೊಂದು ವಿವಾಹವನ್ನು ಯಾವುದು ದೃಷ್ಟಾಂತವನ್ನು ಕೊಡಲಿಕ್ಕೆ ಸಾಧ್ಯ ಇದೆ, ಯಾವುದನ್ನೂ ಕೂಡ ದೃಷ್ಟಾಂತವನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಾರಾಯಣ ಲಕ್ಷ್ಮಿಯರ ಒಂದು ವಿವಾಹದಂತೆಯೇ ಇತ್ತು ಎಂಬುದಾಗಿ ಒಂದು ದೃಷ್ಟಾಂತವನ್ನು ಕೊಡುತ್ತಾರೆ. ಪ್ರಗೃಹ್ಯ ಪಾಣಿಂಚ ನೃಪಾತ್ಮಜಾಯ ಅರರಾಜ ರಾಜೀವ ಸಮಾನ ನೇತ್ರ ಯಥಾ ಪುರಾ ಸಾಗರಜಾ ಸಮೇತ ಸುರಾಸುರಾಣಾಂ ಅಮೃತಾಭಿಮಂತನೆ. ಹಿಂದೆ ಅಮೃತಮತನ ಅಂತನ್ನೋದು ನಡೆಯುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಎಲ್ಲ ದೇವಾದಿ ದೇವತೆಗಳು ಕೂಡ ಬಂದು ಆ ಒಂದು ದೃಶ್ಯವನ್ನು ನೋಡುತ್ತಾ ಇದ್ದರು, ಹಾಗೆ ಎಲ್ಲ ದೇವತೆಗಳು ಕೂಡ ಭೂಸರರು ಎಲ್ಲರೂ ಕೂಡ ಸೇರಿ ಆ ಒಂದು ದೃಶ್ಯವನ್ನು ನೋಡುತ್ತಾ ಇದ್ದಾರೆ ಅಂತ. ಹಿಂದೆ ಆ ಒಂದು ಸ್ವಯಂವರ ಅಮೃತಮಥನ ಕಾಲದಲ್ಲಿ ಸ್ವಯಂವರ ಅಂತ ನಡೆಯಬೇಕಾದಾಗ ಆಗಲೂ ಕೂಡ ದೇವತೆಗಳು ಲಕ್ಷ್ಮೀದೇವಿಯನ್ನು ಪಡೆಯಬೇಕು ಅಂತ ಬಂದದ್ದಲ್ಲ, ಪರಮಾತ್ಮ ಹಾಗೂ ಲಕ್ಷ್ಮಿಯರ ಒಂದು ವಿವಾಹವನ್ನು ನೋಡೋದಕ್ಕಾಗಿ ಏನೇ ಅಂತ ಬಂದಿದ್ದಾರೆ. ಹಾಗಿದ್ದರೂ ಕೂಡ ಆ ಒಂದು ಸಂದರ್ಭದಲ್ಲಿ ಲಕ್ಷ್ಮೀದೇವಿ ನಾಟಕವನ್ನು ಮಾಡುತ್ತಾಳೆ ಅಂತ. ಈಗ ನಾನು ಯಾರನ್ನು ಮದುವೆ ಮಾಡ್ಕೋಬೇಕು ಅಂತ, ಬ್ರಹ್ಮದೇವರನ್ನು ಮದುವೆ ಮಾಡ್ಕೋಬೇಕಾ? ಇಲ್ಲ, ಬ್ರಹ್ಮದೇವರು ಬಹಳ ವೃದ್ಧರಾಗಿದ್ದಾರೆ, ಪಿತಾಮಹರು. ಅಂತಹ ವೃದ್ಧರನ್ನು ಯಾರು ಮದುವೆ ಮಾಡಿಕೊಳ್ತಾರೆ? ಅತ್ಯಂತ ತರುಣನಾದವನನ್ನು ವಿವಾಹ ಮಾಡಿಕೊಳ್ಳುತ್ತಾರೆ ಹೊರತು ವೃದ್ಧರನ್ನು ಯಾಕೆ ವಿವಾಹವನ್ನು ಮಾಡಿಕೊಳ್ಳುತ್ತಾರೆ? ಏಷ ಬ್ರಹ್ಮಾತಿ ವೃದ್ಧ ತಪತಿ ದಿನ ಮನಿಶ್ಚಂಚಲೋ ಮಾತರಿಶ್ವ ದಿಗ್ವಾಸ ನೀಲಕಂಠ ಸ ಸುರಪತಿರಸೋ ಗರ್ಹಿತ ಕ್ಷೀಯತೆಭ್ಯ. ಹೀಗೆ ಒಬ್ಬರೊಬ್ಬರನ್ನು ನೋಡಿ ಒಂದೊಂದು ದೋಷವನ್ನು ಹೇಳುತ್ತಾ ಇದ್ದಾಳಂತೆ. ಸೂರ್ಯನನ್ನು ಮಾಡ್ಕೋಬೇಕು ಅಂತಂದರೆ ಚಳಿಕಾಲದಲ್ಲಿ ಸೂರ್ಯನ ಜೊತೆಗಿರ್ಲಿಕ್ಕೆ ಏನೋ ಚಲೋ ಇರ್ತದ. ಈಗ ಸಮ್ಮರ್ನಾಗ ನೋಡ್ರಿ ಎಷ್ಟು ಬಿಸಿ, ಅಂತಹ ತಾಪವುಳ್ಳಂತಹ ಸೂರ್ಯನ ಜೊತೆಗಿರ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಸೂರ್ಯನು ಬೇಡ ಅಂತ ಬಿಟ್ಟಿದ್ದಾಳೆ. ಇನ್ನು ವಾಯುದೇವರನ್ನು ಮಾಡ್ಕೋಬೇಕು ಅಂತಂದರೆ ವಾಯುದೇವರು ಒಂದು ಕಡೆಗೆ ಇರೋವರೇ ಅಲ್ಲ, ಚಂಚಲರಾಗಿದ್ದಾರೆ, ಅಲ್ಲಿಂದ ಇಲ್ಲಿ ಇಲ್ಲಿಂದಲ್ಲಿ ಹೋಗುತ್ತಾ ಇರುತ್ತಾರೆ. ಹಾಗಾಗಿ ವಾಯುದೇವರನ್ನು ಮಾಡಿಕೊಳ್ಳೋದಿಲ್ಲ. ಇನ್ನು ಸರಿ ರುದ್ರದೇವರನ್ನು ಮಾಡ್ಕೊಳ್ಳೋಣ ಅಂತಂದರೆ ಅವ್ರು ಏನು ವಸ್ತ್ರವನ್ನೇ ಹಾಕ್ಕೊಂಡಿಲ್ಲ, ದಿಗ್ವಾಸಾಹ ಎಲ್ಲ ದಿಕ್ಕುಗಳೇ ನನ್ನ ವಸ್ತ್ರಗಳು ಎಂಬುದಾಗಿ ಓಡಾಡುತ್ತಾ ಇದ್ದಾರೆ. ಹಾಗಾಗಿ ರುದ್ರದೇವರನ್ನು ಮಾಡಿಕೊಳ್ಳೋದು ಬೇಡ ಎಂಬುದಾಗಿ ಬಿಟ್ಟಿದ್ದಾಳೆ. ಹೀಗೆ ಒಬ್ಬರೊಬ್ಬರಲ್ಲಿ ಒಂದೊಂದು ದೋಷವನ್ನು ನೋಡುತ್ತಾ ಇದ್ದಾಳೆ. ಚಂದ್ರನನ್ನು ಮಾಡ್ಕೋಬೇಕು ಅಂತಂದರೆ ಅವನು ಕ್ಷೀಣನಾಗುತ್ತಾ ಹೋಗುತ್ತಾನೆ ಕೃಷ್ಣ ಪಕ್ಷದಲ್ಲಿ. ಹಾಗಾಗಿ ಅಂತಹ ಕ್ಷಯಾದಿ ದೋಷಗಳುಳ್ಳಂತಹ ಚಂದ್ರನನ್ನು ಯಾಕೆ ಮಾಡ್ಕೋಬೇಕು ಅಂತ. ಹಾಗಾಗಿ ನಮ್ಮ ವರ ಅಂತಂದರೆ ಉತ್ತಮನಾದಂತಹ ಪರಮಾತ್ಮ ಆಯಿತು. ನಮ್ಮ ವರವನ್ನು ಸ್ವೀಕಾರ ಮಾಡ್ಬೋದು. ಅಂತಹ ವರನಲ್ಲಿಯೂ ಕೂಡ ಯಾವ ದೋಷಗಳೂ ಇಲ್ಲ. ಅತ್ಯಂತ ತರುಣನಾಗಿದ್ದಾನೆ, ವೃದ್ಧನಲ್ಲ. ಮತ್ತು ತಾಪ ಅಂತನ್ನೋದಿಲ್ಲ, ಅತ್ಯಂತ ಶಾಂತ ಸ್ವಭಾವದವನು ಪರಮಾತ್ಮ. ಹೀಗೆ ತಾಪ ಅಂತನ್ನೋದಿಲ್ಲ, ಮತ್ತು ಚಂಚಲನಾಗಿಲ್ಲ, ಸ್ಥಿರವಾಗಿದ್ದಾನೆ. ಚಾಂಚಲ್ಯ ಯಾವಾಗ ಬರಬೇಕು? ಒಂದು ಕಡೆಗೆ ಇದ್ದು ಒಂದು ಕಡೆಗೆ ಇಲ್ಲದೇ ಇದ್ದರೆ ಪರಮಾತ್ಮ ಎಲ್ಲ ಕಡೆಗೂ ಕೂಡ ವ್ಯಾಪಿಸಿದ್ದಾನೆ. ತದ್ಧಾವತೋನ್ಯಾನ್ ಅತೀತಿ ತಿಷ್ಠತ್. ಹೀಗೆ ಎಲ್ಲಿಗೆ ಹೋದರೂ ಕೂಡ ಪರಮಾತ್ಮ ಇದ್ದೇ ಇದ್ದಾನೆ. ಹಾಗಾಗಿ ಪರಮಾತ್ಮ ಚಂಚಲನೂ ಅಲ್ಲ. ಹೀಗೆ ಮತ್ತು ಪರಮಾತ್ಮನು ಅಲಂಕಾರ ಪ್ರಿಯನೂ ಆಗಿದ್ದಾನೆ. ಹಾಗಾಗಿ ಎಲ್ಲ ವಸ್ತ್ರಗಳನ್ನು ಕೂಡ ಧಾರಣೆ ಮಾಡಿಕೊಂಡು ಇದ್ದಾನೆ. ಹಾಗಾಗಿ ಈ ಯಾವ ದೋಷಗಳು ಕೂಡ ಇಲ್ಲದೇ ಇದ್ದದರಿಂದಾಗಿ ಆ ಒಂದು ಅಮೃತ ಮಥನದ ಕಾಲದಲ್ಲಿ ಯಾವ ರೀತಿಯಾಗಿ ಲಕ್ಷ್ಮೀದೇವಿಯು ನಾರಾಯಣನನ್ನು ವಿವಾಹವನ್ನು ಮಾಡಿಕೊಂಡಿದ್ದಾಳೆಯೋ ಅದೇ ರೀತಿಯಾಗಿ ಈಗ ಸೀತಾದೇವಿಯು ಕೂಡ ರಾಮಚಂದ್ರ ದೇವರನ್ನು ವಿವಾಹವನ್ನು ಮಾಡಿಕೊಂಡಿದ್ದಾಳೆ. ಹೀಗೆ ಆ ಒಂದು ದೃಶ್ಯವನ್ನು ನೋಡಿ ಎಲ್ಲ ಜನರು ಕೂಡ ಎಲ್ಲ ದೇವಾದಿ ದೇವತೆಗಳು ಕೂಡ ಅತ್ಯಂತ ಸಂತೋಷವನ್ನು ಪಟ್ಟಿದ್ದಾರೆ. ಆಗ ಜನಕರಾಜನು ಆ ರಾಮಚಂದ್ರ ದೇವರಿಗೆ ಅನೇಕ ಸಂಪತ್ತನ್ನು ಕೂಡ ಕೊಡುತ್ತಾ ಇದ್ದಾನೆ. ಧನವನ್ನು ಕೊಡುತ್ತಾ ಇದ್ದಾನೆ, ಅನೇಕ ರತ್ನಗಳನ್ನು ಕೊಡುತ್ತಾ ಇದ್ದಾನೆ, ವಜ್ರ ವೈಢೂರ್ಯಗಳನ್ನು ಕೊಡುತ್ತಾ ಇದ್ದಾನೆ, ಬಂಗಾರವನ್ನು ಕೊಡುತ್ತಾ ಇದ್ದಾನೆ, ಎಲ್ಲವನ್ನೂ ಕೂಡ ಕೊಡುತ್ತಾ ಇದ್ದಾನೆ. ಆ ಜನಕರಾಜ ಹಿಂದೆಯೇ ಶ್ರೀನಿವಾಸ ಕಲ್ಯಾಣದ ಪ್ರವಚನವನ್ನು ಕೇಳಿದ್ದ. ಹಾಗಾಗಿ ಏನಾದರೂ ಕೊಡ್ತೀನಿ ಅಂತಂದರೆ ಮೊದಲಿಗೆ ಬೇಡ ಅಂತ ಹೇಳ್ತಾನೆ. ಮಗಳನ್ನೇ ಕೊಟ್ಟು ಬಿಟ್ಟಿದ್ದಿ, ಮತ್ತಿನ್ನೇನು ಬೇಕು ಅಂತ ಹೇಳುತ್ತಾನೆ. ಹಾಗಿದ್ರೂ ಕೂಡ ಸರಿ ಏನು ಕೊಡೋದಿದ್ರೂ ಕೊಡು, ಅವೆಲ್ಲವೂ ಕೂಡ ನಿನ್ನ ಮಗಳಿಗೇನೇ ಇರುತ್ತದೆ ಎಂಬುದಾಗಿ ಮತ್ತೆ ತೊಗೊಳ್ತಾನೆ ಅಂತ ಗೊತ್ತಿತ್ತು. ಹಾಗಾಗಿ ಜನಕರಾಜ ಅವೆಲ್ಲವನ್ನೂ ಕೂಡ ಕೊಟ್ಟಿದ್ದಾನೆ. ಆಗ ರಾಮಚಂದ್ರ ದೇವರು ಅವೆಲ್ಲವನ್ನೂ ಕೂಡ ಸ್ವೀಕಾರ ಮಾಡಿದ್ದಾರೆ. ಹೀಗೆ ಆ ಜನಕರಾಜನು ತನ್ನ ಮಗಳಾದಂತಹ ಸೀತಾದೇವಿಯನ್ನು ಪರಮಾತ್ಮನಿಗೆ ಕೊಟ್ಟು ರಾಮಚಂದ್ರ ದೇವರಿಗೆ ಕೊಟ್ಟು ವಿವಾಹವನ್ನು ಮಾಡಿದ್ದಾನೆ. ಅದರ ಜೊತೆಗೆ ಜನಕರಾಜನಿಗೆ ಮತ್ತೊಬ್ಬ ಮಗಳು ಇದ್ಲು, ಊರ್ಮಿಳಾ ಎಂಬುದಾಗಿ. ಆ ಜನಕರಾಜನ ಮಗಳಾದಂತಹ ಊರ್ಮಿಳೆಯನ್ನು ಲಕ್ಷ್ಮಣನಿಗೆ ಕೊಟ್ಟು ವಿವಾಹವನ್ನು ಮಾಡಿಸಿದ್ದಾನೆ. ಮತ್ತು ಜನಕರಾಜನಿಗೆ ಒಬ್ಬ ತಮ್ಮ ಕುಶಧ್ವಜ ಎಂಬುದಾಗಿ. ಆ ಕುಶಧ್ವಜ ಎಂಬ ತಮ್ಮನಿಗೆ ಇಬ್ಬರು ಕನ್ಯೆಯರು ಇದ್ದರು, ಮಾಂಡವಿ ಶ್ರುತಕೀರ್ತಿ ಎಂಬುದಾಗಿ. ಆ ಮಾಂಡವಿಯನ್ನು ಭರತನಿಗೆ ಕೊಟ್ಟು ವಿವಾಹವನ್ನು ಮಾಡಿಸಿದ್ದಾನೆ. ಮತ್ತು ಶ್ರುತಕೀರ್ತಿಯನ್ನು ಶತ್ರುಘ್ನನಿಗೆ ಕೊಟ್ಟು ವಿವಾಹವನ್ನು ಮಾಡಿಸಿದ್ದಾನೆ. ಹೀಗೆ 4 ಜನರಿಗೂ ಕೂಡ ಏಕಕಾಲದಲ್ಲಿ ವಿವಾಹವನ್ನು ಮಾಡಿಸಿದ್ದಾನೆ ಎಂಬುದಾಗಿ. ಈ ರೀತಿಯಾಗಿ ಅವರೆಲ್ಲರ ವಿವಾಹ ಅಂತ ಅನ್ನೋದು ಕೂಡ ಆಗಿದೆ. ಎಲ್ಲ ಜನರು ಕೂಡ ಎಲ್ಲ ದೇವಾದಿ ದೇವತೆಗಳು ಕೂಡ ಅತ್ಯಂತ ಸಂತೋಷವನ್ನು ಪಟ್ಟು ಮತ್ತೆ ತಿರುಗಿ ತಮ್ಮ ತಮ್ಮ ಲೋಕಗಳಿಗೆ ಹೊರಟು ಹೋಗಿದ್ದಾರೆ. ಈಗ
ದಶರಥ ಮಹಾರಾಜನು ಕೂಡ ತನ್ನ ಮಗ ಹಾಗೂ ಸೊಸೆಯಂದ್ರನ್ನು ಕಳೆದುಕೊಂಡು ತಾನು ತನ್ನ ಅಯೋಧ್ಯ ಪಟ್ಟಣಕ್ಕೆ ಹೋಗುತ್ತಾ ಇದ್ದಾನೆ. ಮಧ್ಯದಲ್ಲಿ ಪರಶುರಾಮ ದೇವರು ಎದುರಿಗೆ ಬರುತ್ತಾರೆ. ಎದುರಿಗೆ ಬಂದದ್ದೇ ಬಂದು ರಾಮಚಂದ್ರ ದೇವರ ಜೊತೆಗೆ ಯುದ್ಧವನ್ನು ಆಡುತ್ತೇನೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಆಗ ದಶರಥ ಮಹಾರಾಜನು ಶರಣಾಗತನಾಗುತ್ತಾ ಇದ್ದಾನೆ ಪರಶುರಾಮ ದೇವರಿಗೆ. ಪರಶುರಾಮ ದೇವರು ಅಂತಂದರೆ ಸಮಸ್ತ ಕ್ಷತ್ರಿಯ ಕುಲವನ್ನು ಕೂಡ ದುಷ್ಟಕ್ಷತ್ರಿಯರನ್ನು ಕೂಡ ನಾಶ ಮಾಡಿದಂತಹ ಮಹಾಪರಾಕ್ರಮವುಳ್ಳವರು. ಅಂತಹ ಪರಶುರಾಮ ದೇವರ ಜೊತೆಗೆ ಯುದ್ಧವನ್ನು ಆಡಿದರೆ ನನ್ನ ಮಗನು ಉಳಿಯೋದಿಲ್ಲ ಎಂಬುದಾಗಿ ತಿಳಿದು ಆ ರೀತಿಯಾಗಿ ಶರಣಾಗತರಾಗುತ್ತಾ ಇದ್ದಾರೆ. ಆಗ ಪರಶುರಾಮ ದೇವರು ಕೇವಲ ರಾಮಚಂದ್ರ ದೇವರು ಮತ್ತು ನಾನು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ತು ಶ್ರೀಹರಿಯೇ ಆಗಿದ್ದೇವೆ. ಶ್ರೀಹರಿಯಿಂದಾಗಿ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಹಾಗಾಗಿ ಶ್ರೀಹರಿಯು ಯಾವ ರೀತಿಯಾಗಿ ಪೂರ್ಣನಾಗಿದ್ದಾನೆಯೋ ಆ ಪೂರ್ಣನಾದಂತಹ ಪರಮಾತ್ಮನಿಂದಾಗಿ ನಾನು ಮತ್ತು ರಾಮಚಂದ್ರ ದೇವರು ಇಬ್ಬರೂ ಕೂಡ ಅಭಿನ್ನರೇ ಆಗಿದ್ದೇವೆ ಅಂತ ಅನ್ನೋದನ್ನು ತೋರಿಸಿಕೊಡೋದಕ್ಕಾಗಿ ಅಂತ ಆ ರೀತಿಯಾಗಿ ಯುದ್ಧವನ್ನು ಆಡುತ್ತಾನೆ. ಆಗ ಒಂದು ಧನಸ್ಸನ್ನು ಕೊಡುತ್ತಾನೆ. ಸಂಕ್ಷೇಪದಿಂದ ಹೇಳುತ್ತೇನೆ, ಸಮಯ ಅಂತ ಅನ್ನೋದಾಗಿದೆ. ಏನು ಅಂತಂದರೆ ಒಂದು ಧನಸ್ಸನ್ನು ಕೊಡುತ್ತಾನೆ. ನೀನು ಆ ಪಿನಾಕ ಧನಸ್ಸನ್ನು ಭಂಗವನ್ನು ಮಾಡಿ ನಾನೇ ಸರ್ವೋತ್ತಮ ಎಂಬುದಾಗಿ ನಿನಗೆ ಒಂದು ಅಹಂಕಾರ ಇದೆಯಲ್ಲ, ನಿನಗೆ ಅಂತಹ ಒಂದು ಅಹಂಕಾರ ಅಂತನ್ನೋದೇ ಇತ್ತು ಅಂತಂದರೆ ನಾನು ಶಾರ್ಂಗ ಧನಸ್ಸನ್ನು ಕೊಡುತ್ತೇನೆ. ಈ ಧನಸ್ಸನ್ನು ನೀನು ಹೆದರಿಸಿ ತೋರಿಸು, ಆಗ ನೀನು ಸರ್ವೋತ್ತಮ, ನೀನೇ ಶ್ರೀಹರಿ ಅಂತನ್ನೋದನ್ನು ಒಪ್ಪುತ್ತೇನೆ ಎಂಬುದಾಗಿ ಹೇಳುತ್ತೇನೆ. ಈ ಒಂದು ಧನಸ್ಸಿನ ಒಂದು ಕಥೆಯನ್ನು ಕೂಡ ಪರಶುರಾಮ ದೇವರು ಹೇಳುತ್ತಾರೆ. ಏನು ಅಂತಂದರೆ ಹಿಂದೆ ಎರಡು ಅದ್ಭುತವಾದಂತಹ ಧನಸ್ಸುಗಳಿದ್ದಂತೆ. ಒಂದು ಪಿನಾಕ ಧನಸ್ಸು, ಮತ್ತೊಂದು ಶಾರ್ಂಗ ಧನಸ್ಸು. ಆ ಧನಸ್ಸುಗಳನ್ನು ಶಾರ್ಂಗ ಧನಸ್ಸನ್ನು ದೇವತೆಗಳು ಪರಮಾತ್ಮನಿಗೆ ಕೊಡುತ್ತಾರೆ, ಮತ್ತೊಂದು ಪಿನಾಕ ಧನಸ್ಸನ್ನು ರುದ್ರದೇವರಿಗೆ ಕೊಡುತ್ತಾರೆ. ಕೊಟ್ಟು ಅವರಿಗೆ ಪ್ರಾರ್ಥನೆಯನ್ನು ಮಾಡುತ್ತಾರೆ ಅಂತೆ, ಯಾರು ಸರ್ವೋತ್ತಮ ಎಂಬುದಾಗಿ ನಮಗೆ ತಿಳಿಯಬೇಕಾಗಿದೆ. ಹಾಗಾಗಿ ನೀವಿಬ್ಬರೂ ಕೂಡ ಯುದ್ಧವನ್ನು ಆಡ್ರಿ, ಯುದ್ಧವನ್ನು ಆಡಿ ಯಾರು ಗೆಲ್ಲುತ್ತೀರೋ ಅವರೇ ಸರ್ವೋತ್ತಮ ಎಂಬುದಾಗಿ ನಿಶ್ಚಯವಾಗುತ್ತದೆ ಎಂಬುದಾಗಿ ಹೇಳಿದಾಗ ಆಗ ಪರಮಾತ್ಮನ ಜೊತೆಗೆ ಯುದ್ಧವನ್ನು ಆಡೋದಕ್ಕಾಗಿ ಅಂತ ಹೋದರೆ ರುದ್ರದೇವರಿಗೆ ಪರಮಾತ್ಮನ ಮುಂದೆ ಕದಲಿಲಿಕ್ಕೂ ಕೂಡ ಸಾಧ್ಯವಾಗಲಿಲ್ಲ ಎಂಬುದಾಗಿ ನಾವು ತಿಳಿಯುತ್ತೇವೆ. ಹಾಗಾಗಿ ತೇನ ವಿನಾ ತೃಣಮಪಿನ ಚಲತಿ. ಹಾಗಾಗಿ ಪರಮಾತ್ಮನ ಪ್ರೇರಣೆ ಅಂತ ಅನ್ನೋದು ಇಲ್ಲದೇ ಇದ್ದರೆ ಒಂದು ತೃಣವೂ ಕೂಡ ಕದಲೋದಿಲ್ಲ. ಹಾಗೆ ಆ ರುದ್ರದೇವರಿಗೆ ಒಂದು ಸಣ್ಣ ಚೇಷ್ಟೆಯನ್ನು ಕೂಡ ಮಾಡಲಿಕ್ಕಾಗಲಿಲ್ಲ, ಶ್ವಾಸೋಚ್ಛ್ವಾಸವನ್ನು ಕೂಡ ಮಾಡಲಿಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ. ಹೀಗೆ ರುದ್ರದೇವರ ಬಳಗಕ್ಕಿಂತಲೂ ಕೂಡ ಶ್ರೀಹರಿಯ ಬಲ ಅಂತ ಅನ್ನೋದು ಸರ್ವೋತ್ತಮವಾಗಿದೆ ಅಂತ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಅಂತಹ ಈ ಧನಸ್ಸು, ಆ ಪರಮಾತ್ಮನು ಹಿಡಿದಿರುವಂತಹ ಯಾವ ಧನಸ್ಸಿದೆಯೋ ಆ ಶಾರ್ಂಗ ಧನಸ್ಸು ನನ್ನ ಕೈಯಲ್ಲಿದೆ, ಇದನ್ನು ತಗೊಂಡು ಹೆದೆಯೇರಿಸು, ಆಗ ನೀನೇ ಶ್ರೀಹರಿ ಅಂತ ಅನ್ನೋದು ಸಿದ್ಧವಾಗುತ್ತದೆ ಎಂಬುದಾಗಿ ಹೇಳಿದಾಗ ಆಗ ರಾಮಚಂದ್ರ ದೇವರು ಆ ಧನಸ್ಸನ್ನು ಅತ್ಯಂತ ಅನಾಯಾಸವಾಗಿ ಅದನ್ನು ಹೆದೆಯೇರಿಸಿದ್ದಾರೆ. ಆಗ ಆ ಬಾಣವನ್ನು ಸಂಧಾನವನ್ನು ಮಾಡಿದ್ದಾರೆ. ಇನ್ನು ಮುಗೀತು, ಶ್ರೀಹರಿ ಪರಮಾತ್ಮ ರಾಮಚಂದ್ರ ದೇವರೇ ಶ್ರೀಹರಿ ಅಂತ ಅನ್ನೋದು ಗೊತ್ತಾಯಿತು. ಆದರೆ ಬಾಣವನ್ನಂತಾದರೂ ಸಂಧಾನವನ್ನು ಮಾಡಿದ್ದಾರೆ. ರಾಮಚಂದ್ರ ದೇವರ ಬಾಣ ಅಂತ ಅನ್ನೋದು ವ್ಯರ್ಥವಾಗೋದಿಲ್ಲ. ಹಾಗಾಗಿ ಈ ಬಾಣವನ್ನು ಏನು ಮಾಡಬೇಕು ಅಂತ ಕೇಳಿದಾಗ ನನ್ನ ಉದರದಲ್ಲಿ ಅತುಳ ಅಂತನ್ನುವಂತಹ ಒಬ್ಬ ರಾಕ್ಷಸನಿದ್ದಾನೆ, ಅವನ ಮೇಲೆ ಈ ಒಂದು ಬಾಣವನ್ನು ಪ್ರಯೋಗವನ್ನು ಮಾಡಬೇಕು ಎಂಬುದಾಗಿ ಹೇಳಿದಾಗ ಆಗ ಪರಮಾತ್ಮನು ಆ ಬಾಣ ಪ್ರಯೋಗವನ್ನು ಮಾಡಿ ಆ ದೈತ್ಯನ ಸಂಹಾರವನ್ನು ಮಾಡಿದ್ದಾನೆ ಎಂಬುದಾಗಿ ಈ ರೀತಿಯಾಗಿ ಕಥೆಯನ್ನು ತಿಳಿಸಿಕೊಡುತ್ತಾರೆ. ಹೀಗೆ ಪರಮಾತ್ಮನ ಒಂದು ಕಥೆಯನ್ನು, ಅದ್ಭುತವಾದಂತಹ ವಿವಾಹದ ಚರಿತ್ರೆಯನ್ನು ತಿಳಿಸಿಕೊಟ್ಟು ಸೀತಾರಾಮರು ಅಯೋಧ್ಯೆಗೆ ಹೋಗಿ ಬಹಳ ಕಾಲದವರೆಗೆ ಸಂತೋಷದಿಂದಾಗಿ ಇದ್ದಾರೆ. ಇಂತಹ ವಿವಾಹದ ಪ್ರಸಂಗವನ್ನು ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟು ಒಂದು ಮಾತನ್ನು ಹೇಳುತ್ತಾರೆ. ಇದೇನೋ ಪರಮಾತ್ಮ ಈ ಎಲ್ಲ ಕರ್ಮಗಳನ್ನು ಮಾಡಿದ್ದಾನೆ, ಇದೇನೋ ಅದ್ಭುತ ಎಂಬುದಾಗಿ ತಿಳಿಯಬೇಡ್ರಿ. ಇಮಾನಿ ಕರ್ಮಾಣಿ ರಘುತ್ತಮಸ್ಯ ಹರೇರ್ವಿಚಿತ್ರಾಣ್ಯಪಿ ನಾದ್ಭುತಾನಿ ದುರಂತ ಶಕ್ತಿರಥ ಚಾಸ್ಯ ವೈಭವಂ ಸ್ವಕೀಯ ಕರ್ತವ್ಯತೆಯಾನು ವರ್ಣ್ಯತೆ ಎಂಬುದಾಗಿ. ಈ ಪರಮಾತ್ಮನ ಈ ಒಂದು ಲೀಲೆಗಳು, ಎಲ್ಲ ಕರ್ಮಗಳು ವಿಚಿತ್ರ ಎಂಬುದಾಗಿ ನಮ್ಮ ಒಂದು ದೃಷ್ಟಿಯ ಅಪೇಕ್ಷೆಯ ವಿಚಿತ್ರ ಎಂಬುದಾಗಿ ಅನಿಸಿದರೂ ಕೂಡ ಈ ಯಾವ ಕರ್ಮಗಳು ಕೂಡ ಅದ್ಭುತವಾಗಿಲ್ಲ. ಯಾಕೆ ಅಂತಂದರೆ ಪರಮಾತ್ಮನ ಶಕ್ತಿ ಅನಂತವಾದಂತಹ ಶಕ್ತಿ. ಆ ಅನಂತ ಶಕ್ತಿ ಉಳ್ಳಂತಹ ಪರಮಾತ್ಮನು ಈ ಒಂದು ಸಣ್ಣ ಕಾರ್ಯಗಳನ್ನು ಮಾಡಿದ್ದಾನೆ ಅಂತಂದರೆ ಇದು ಅನನ್ಯ ಸಾಧ್ಯವಾದಂತಹ ಕಾರ್ಯಗಳು. ಹಾಗಿದ್ದರೂ ಕೂಡ ಪರಮಾತ್ಮನ ದೃಷ್ಟಿಯಲ್ಲಿ ಇದು ಅತ್ಯಂತ ಸಣ್ಣ ಕಾರ್ಯಗಳು. ಹಾಗಾಗಿ ಇದು ಯಾವುದೂ ಕೂಡ ಅದ್ಭುತವಲ್ಲ. ಹಾಗಾದರೆ ವರ್ಣನೆ ಯಾಕೆ ಮಾಡ್ತೀರಿ ಅಂತ, ಯಾವುದು ಅದ್ಭುತವೋ ಅಂತಹದ್ದನ್ನು ವರ್ಣನೆ ಮಾಡಬೇಕು, ಅದನ್ನು ಬಿಟ್ಟು ಅದ್ಭುತವಾಗದೇ ಇರುವುದನ್ನು ವರ್ಣನೆ ಯಾಕೆ ಮಾಡುತ್ತೀರಿ ಅಂತಂದರೆ ಅದಕ್ಕೆ ಹೇಳುತ್ತಾ ಇದ್ದಾರೆ, ಸ್ವಕೀಯ ಕರ್ತವ್ಯತೆಯಾನು ವರ್ಣ್ಯತೆ. ಇದು ನಮ್ಮ ಕರ್ತವ್ಯ ಅಂತ ಅನ್ನೋದನ್ನು ತಿಳಿಸಿಕೊಡೋದಕ್ಕಾಗಿ ಈ ರೀತಿಯಾಗಿ ವರ್ಣನೆಯನ್ನು ಮಾಡುತ್ತಾ ಇದ್ದಾರೆ. ಇದು ಕೇವಲ ತಮ್ಮ ಕರ್ತವ್ಯ ಅಂತ ಹೇಳುತ್ತಾ ಇಲ್ಲ. ಸ್ವಕೀಯ ಕರ್ತವ್ಯ ಅಂತಂದರೆ ತಮ್ಮ ಒಂದು ಕರ್ತವ್ಯ, ಸ್ವಕೀಯಾಚತ ಕರ್ತವ್ಯಾಚ ಅಂತಲೂ ಹೇಳ್ಬೋದು. ಸ್ವಕೀಯ ಕರ್ತವ್ಯ ಅಂತಂದರೆ ಸ್ವಕೀಯರ ಕರ್ತವ್ಯ, ತಮ್ಮ ಭಕ್ತರು ಅಂತ ಯಾರಿದ್ದಾರೆ ಅವರೆಲ್ಲರ ಕರ್ತವ್ಯವೂ ಕೂಡ ಆಗಿದೆ. ಪರಮಾತ್ಮನ ಚರಿತ್ರೆಯನ್ನು ಶ್ರವಣ ಮಾಡೋದು, ಅದರ ಒಂದು ಗುಣಗಾನವನ್ನು ಮಾಡೋದು, ಇದು ಎಲ್ಲ ಸ್ವಕೀಯರ ಕರ್ತವ್ಯವೂ ಕೂಡ ಆಗಿದೆ. ಪ್ರೀಣಯಾಮೋ ವಾಸುದೇವಂ ಎಂಬುದಾಗಿ ಶ್ರೀಮದಾಚಾರ್ಯರು ಹೇಳುವಂತೆ ಕೇವಲ ನಾನೊಬ್ಬನು ಭಗವಂತನ ಸ್ತೋತ್ರವನ್ನು ಮಾಡುತ್ತೇನೆ ಅಂತ ಹೇಳಿಲ್ಲ. ಪ್ರೀಣಯಾಮಃ, ನಾವೆಲ್ಲರೂ ಕೂಡ ಸೇರಿ ಆ ಪರಮಾತ್ಮನ ಒಂದು ಸ್ತೋತ್ರವನ್ನು ಮಾಡೋಣ ಎಂಬುದಾಗಿ ರೀತಿಯಾಗಿ ಕರೆಯುತ್ತಾರೆ.
ಹಾಗೆ ಸ್ವಕೀಯ ಕರ್ತವ್ಯತೆಯಾನುವರ್ತ್ಯತೆ, ಹೀಗೆ ನಮ್ಮೆಲ್ಲರ ಕೂಡ ಕರ್ತವ್ಯವಾಗಿದೆ, ಹಾಗಾಗಿ ಒಂದು ಚರಿತ್ರೆಯನ್ನು ಕೂಡ ಹೇಳುತ್ತಾ ಇದ್ದೇನೆ ಎಂಬುದಾಗಿ ಹೇಳುತ್ತಾರೆ. ಎಲ್ಲ ರಾಮಚಂದ್ರ ದೇವರ ಚರಿತ್ರೆಯ ಒಂದು ಕಥೆಯನ್ನು ಕೇಳೋದರಿಂದಾಗಿ ಏನು ಫಲ ಅಂತ ಕೇಳಿದರೆ ಶ್ರೀಮದಾಚಾರ್ಯರು 9ನೇ ಅಧ್ಯಾಯದ ಕೊನೆಗೆ ನಮಗೆ ತಿಳಿಸಿಕೊಡುತ್ತಾರೆ. ಇತೀರಿತಾ ರಾಮ ಕಥಾ ಪರಾಮಯ ಸಮಸ್ತ ಶಾಸ್ತ್ರಾನುಸ್ಮೃತೇರ್ಭವಾಪಹ ಪಠೇದಿಮಾಂ ಯಶೃಣುಯಾದ್ ಅಥಾಪಿ ವಾ ವಿಮುಕ್ತ ಬಂಧಶ್ಚರಣಂ ಹರೇರ್ವ್ರಜೇತ್. ಈ ರಾಮಚಂದ್ರ ದೇವರ ಕಥೆಯನ್ನು ನಾನು ಏನು ಹೇಳಿದ್ದೇನೆಯೋ ಇದು ಸಮಸ್ತ ಶಾಸ್ತ್ರಗಳನ್ನು ಅನುಸರಿಸಿ ಆ ಎಲ್ಲ ಶಾಸ್ತ್ರಗಳ ಒಂದು ವಿಚಾರವನ್ನು ಮಾಡಿ ಆ ಎಲ್ಲ ಶಾಸ್ತ್ರಗಳ ಒಂದು ತಾತ್ಪರ್ಯ ಬರುವಂತೆ ಆ ಶಾಸ್ತ್ರಗಳಲ್ಲಿ ಇರುವಂತಹ ವಿರೋಧಗಳನ್ನು ಪರಿಹಾರ ಮಾಡುತ್ತಾ ನಿರ್ಣಯವನ್ನು ಕೊಡುತ್ತಾ ಈ ರಾಮಚಂದ್ರ ದೇವರ ಕಥೆಯನ್ನು ಹೇಳಿದ್ದೇನೆ. ಈ ಒಂದು ರಾಮಚಂದ್ರ ದೇವರ ಕಥೆಯನ್ನು ಯಾರು ಪಠನವನ್ನು ಮಾಡುತ್ತಾರೆ, ಯಾರು ಶ್ರವಣವನ್ನು ಮಾಡುತ್ತಾರೆ, ಅವರು ವಿಮುಕ್ತ ಬಂಧಶ್ಚರಣಂ ಹರೇರ್ವ್ರಜೇತ್, ತಮ್ಮ ಬಂಧವನ್ನು ಸಂಸಾರದ ಬಂಧವನ್ನು ಕಳೆದುಕೊಂಡು ಪರಮಾತ್ಮನ ಚರಣವನ್ನು ಪಾದಕಮಲಗಳನ್ನು ಹೊಂದುತ್ತಾರೆ, ಅಂತಂದರೆ ಮುಕ್ತರಾಗುತ್ತಾರೆ ಎಂಬುದಾಗಿ ಈ ರೀತಿಯಾಗಿ ಫಲವನ್ನು ಹೇಳುತ್ತಾರೆ. ಈ ರೀತಿಯಾಗಿ ಮುಕ್ತಿರೂಪವಾದಂತಹ ಮಹಾಫಲ ಅಂತನ್ನೋದೇ ರಾಮಚಂದ್ರ ದೇವರ ಕಥೆಗೆ ಇರಬೇಕಾದಾಗ ಇನ್ನು ಬೇರೆ ಫಲಗಳು ಕೂಡ ಅಪೇಕ್ಷಿತವಾದಂತಹ ಎಲ್ಲ ಫಲಗಳು ಕೂಡ ಸಿಕ್ಕೇ ಸಿಗುತ್ತದೆ ಅಂತ ಮತ್ತೇನು ಹೇಳಬೇಕು. ಹಾಗಾಗಿ ಈ ಒಂದು ವಿವಾಹದ ಸಂದರ್ಭದಲ್ಲಿ ರಾಮಚಂದ್ರ ದೇವರು, ಸೀತಾದೇವಿ ಹಾಗೂ ಎಲ್ಲ ದೇವತೆಗಳು ಕೂಡ ಈ ನೂತನ ವಧೂವರರು, ವಿವಾಹವನ್ನು ಮಾಡಿಕೊಳ್ಳುವಂತಹ ನೂತನ ವಧೂವರರು ಧರ್ಮಾನುಷ್ಠಾನ ಪರರಾಗಿ ಇರಲಿ. ಯಾವ ರೀತಿಯಾಗಿ ಸೀತಾರಾಮರು ಕೇವಲ ಯಾವಾಗಲೂ ಕಳಿತಿದ್ರು ಅಂತಷ್ಟೇ ಇಲ್ಲ, ಸೀತಾದೇವಿ ರಾಮಚಂದ್ರ ದೇವರು ಹೇಗಿದ್ರು ಆ ರಾಮಚಂದ್ರ ದೇವರನ್ನು ಅನುಸರಿಸುತ್ತಾ ಇದ್ಲು. ಯಾಮ್ಯಾಂ ಪರೇಶ ಉರುಧೈವ ಕರೋತಿ ಲೀಲಾಂ ತಾಂತಾಂ ಕರೋತ್ಯನು ತಥೈವ ರಮಾಪಿ ದೇವಿ ಅಂತ ರೀತಿಯಾಗಿ ಒಬ್ಬರಿಗೆ ಒಬ್ಬರು ಅನುಕೃತರಾಗಿ ಇದ್ದರು ಅಂತ. ಹಾಗೆ ಇವರು ಕೂಡ ಒಬ್ಬರಿಗೆ ಒಬ್ಬರು ಅನುಕೂಲರಾಗಿ ಅನ್ಯೋನ್ಯ ಪ್ರೀತಿಯಿಂದಾಗಿ ದಾಂಪತ್ಯ ಜೀವನವನ್ನು ಮಾಡುವಂತೆ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡೋಣ ಎಂಬುದಾಗಿ ಹೇಳುತ್ತಾ 2 ಮಾತುಗಳನ್ನು ಗುರುಗಳ ದ್ವಾರ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದಂತಹ ಕ್ಷೇತ್ರಮೂರ್ತಿಯಾದಂತಹ ವೇಣುಗೋಪಾಲ ಸ್ವಾಮಿಯಿಂದಾಗಿ ಅಭಿನ್ನನಾದಂತಹ ರಾಮಚಂದ್ರ ದೇವರ ಪಾದಕಮಲಗಳಲ್ಲಿ ಸಮರ್ಪಣೆ ಮಾಡುತ್ತಾ ಇದ್ದೇನೆ. ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣ ವಸ್ತು ಅನೇನ ಭಾವ್ಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣ.